ಡೈಕಾಟಿಲಿಡನಸ್ ಪ್ಲಾಂಟ್ ಅಂದರೆ ಟ್ಯಾಪ್ ರೂಟ್ ಸಿಸ್ಟಮ್ ಅನ್ನೋ ತಲೆಗೆ ಬರಬೇಕು. ದ ಪೋರ್ಷನ್ ಬಿಟ್ವೀನ್ ಟೂ ನೋಡ್ಸ್, ಬಿಟ್ವೀನ್ ಅಂದರೆ ಇಂಟರ್. ಅಕ್ರೋಪೆಟಲ್ ಆರ್ಡರ್ ಅಂದರೆ ದ ಯಂಗರ್ ಲೀವ್ಸ್ ಆರ್ ಆನ್ ದ ಟಿಪ್, ತುದಿಯಲ್ಲಿರುತ್ತೆ, ಆಫ್ ದ ಸ್ಟೆಮ್, ಆ್ಯಂಡ್ ದ ಓಲ್ಡರ್ ಲೀವ್ಸ್ ಆರ್ ಎಟ್ ದ ಬೇಸ್. ಆಕ್ಸಿಸ್ ಗೆಟ್ಸ್ ಕಂಡೆನ್ಸ್ಡ್. ಉದ್ದ ಆಗಬೇಕಿತ್ತು, ಆಗಲ್ಲ, ಕಂಪ್ರೆಸ್ ಆಗುತ್ತೆ ಹೀಗೆ. ಸೊ ಸುತ್ತ ಸುತ್ತ ಸೆಪಲ್, ಪೆಟಲ್, ಸ್ಟೇಮನ್, ಪಿಸ್ಟಲ್ ಹುಟ್ಕೊಳ್ಳೋದು. ಹಲೋ, ನಮಸ್ತೆ, ನಮಸ್ಕಾರ, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು PW ಕನ್ನಡ. ನಾನು ಚೈತ್ರ, ನಿಮ್ಮ ಬಾಟ್ನಿ ಟೀಚರ್. ಆ್ಯಂಡ್ ಇವತ್ತಿನ ಲೈನ್ ಬೈ ಲೈನ್ NCERT ಸೀರೀಸಲ್ಲಿ ನಾವು ಮಾತಾಡ್ತಾ ಇದ್ದೀವಿ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಚಾಪ್ಟರ್ ಬಗ್ಗೆ. ಐ ನೋ ತುಂಬ ಎಕ್ಸಾಂಪಲ್ಸ್ ಇದೆ, ಮಕ್ಳಿಗೆ ನೆನ್ಪಿಟ್ಕೊಳ್ಳೋಕೆ ಕಷ್ಟ ಆಗುವಂಥದ್ದು. ಬಟ್ ಹವೆವರ್ ನಾವೇನು ಮಾಡ್ತೀವಿ, NCERTಯನ್ನು ಮಾರ್ಕ್ ಮಾಡ್ಕೊಂಡು ಹೋಗ್ತೀವಿ ಟು ಸಿ ವಾಟ್ ಆ್ಯಂಡ್ ಆಲ್ ಟು ರಿಮೆಂಬರ್. ಆ್ಯಂಡ್ ಬಿಫೋರ್ ಐ ಸ್ಟಾರ್ಟ್ ದಿಸ್ ಚಾಪ್ಟರ್, ಎಲ್ಲ ಮಕ್ಕಳಿಗೆ ಒಂದೇ ಅಡ್ವೈಸ್ ಕೊಡ್ತೀನಿ, NCERT ಎಕ್ಸಾಂಪಲ್ಸ್ ಮಾತ್ರ ನೆನ್ಪಿಟ್ಕೊಳ್ಳಿ. ನಿಮಗೆ ತುಂಬ ಸರಿ ಎಕ್ಸ್ಟ್ರಾ ಎಕ್ಸಾಂಪಲ್ ಸಿಗ್ಬೋದು ಬೇರೆ ಬೇರೆ ರೆಫರೆನ್ಸ್ ಬುಕ್ಸಿಂದ. ಇಲ್ಲ ಯಾರಾದರೂ ಫ್ರೆಂಡ್ಸ್ ಏನಾದರೂ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಎಕ್ಸಾಂಪಲ್ ತೊಗೊಂಡು ಬರ್ತಾರೆ. ಓಕೆ, ಎಲ್ಲೋ ಕಲ್ತಿದ್ದು, ಎಲ್ಲೋ ನೋಡಿದ್ದು. ಮೈ ಅಡ್ವೈಸ್ ಇಸ್ ಅದನ್ನೆಲ್ಲ ತಲೆಗೆ ಹಾಕೋಬೇಡಿ. ಫಸ್ಟ್ NCERT ಎಕ್ಸಾಂಪಲ್, ಕಾನ್ಫಿಡೆಂಟ್ ಆಗಿರಿ. ನಿಮ್ಮ ಎಕ್ಸಾಮಲ್ಲಿ ಕೇಳೋದು ಬರೀ NCERT ಎಕ್ಸಾಂಪಲ್, ಎಕ್ಸ್ಟ್ರಾ ಎಕ್ಸಾಂಪಲ್ ಯಾರೂ ಕೇಳಲ್ಲ ಅಂತ. ಸೊ ಆ ಕಾನ್ಫಿಡೆನ್ಸನ್ನು ಇಟ್ಕೊಂಡು ಫಸ್ಟ್ ನೀವು NCERT ಎಕ್ಸಾಂಪಲ್ಸನ್ನು ಬೈ ಹಾರ್ಟ್ ಮಾಡ್ಕೊಳ್ಳಿ. ಬೈ ಹಾರ್ಟ್ ಅನ್ನೋ ವರ್ಡ್ ಯೂಸ್ ಮಾಡ್ತಾ ಇದ್ದೀನಿ, ಹೌದು, ಬಿಕಾಸ್ ಎಕ್ಸಾಂಪಲ್ಸ್ ನೀವು ಎಲ್ಲಿ ತನಕ ಎಲ್ಲ ಫ್ಲವರ್ಸನ್ನು ನೋಡಲ್ಲ ಅಲ್ಲ, ಎಕ್ಸಾಂಪಲ್ಸನ್ನು ಲೈವ್ ಆಗಿ ನೋಡಲ್ಲ, ನೀವು ಬೈ ಹಾರ್ಟ್ ಮಾಡಲೇಬೇಕಾಗುತ್ತೆ. ಸ್ಪೆಷಲಿ ಎಕ್ಸಾಂಪಲ್, ಕಾನ್ಸೆಪ್ಟ್ಸ್ ಬೈ ಹಾರ್ಟ್ ಮಾಡ್ಕೊಳ್ಳೋದು ಬೇರೆ ವಿಷಯ ಆಲ್ ಟುಗೆದರ್. ಸೊ ಎಕ್ಸಾಂಪಲ್ಸನ್ನು ನೆನ್ಪಿಟ್ಕೊಳ್ಳಿ, ಆ್ಯಂಡ್ ದ್ಯಾಟ್ ಟು ಫ್ರಮ್ NCERT. NCERTದ ಎಕ್ಸಾಂಪಲ್ಸ್ ನೆನಪಾದ್ಮೇಲೆ ನನಗೆ ಇನ್ನೂ ಇಂಟ್ರೆಸ್ಟ್ ಇದೆ, ಇನ್ನು ಬೇರೆ ಬೇರೆ ಟೈಪ್ ಇದು ಎಕ್ಸಾಂಪಲ್ಸನ್ನು ನೆನ್ಪಿಟ್ಕೊಳ್ಳೋಕೆ ಇಷ್ಟ ಇದೆ ಅಂದರೆ ಮಾತ್ರ ಅದನ್ನು ಓದಿ. ಅನ್ನೆಸೆಸರಿಯಾಗಿ ಬರ್ಡನ್ ಮಾಡ್ಕೋಬೇಡಿ, ಸ್ಮಾರ್ಟ್ ವರ್ಕ್ ಮಾಡ್ಬೇಕು ನಾವಿಲ್ಲಿ. ಸೊ ದಟ್ಸ್ ವೈ ಐ ಆಲ್ವೇಸ್ ಸೇ NCERT ಎಕ್ಸಾಂಪಲ್ಸ್, ಅದು ಯಾವುದೇ ಚಾಪ್ಟರ್ ಆಗಲಿ, ಫಸ್ಟ್ NCERT ಎಕ್ಸಾಂಪಲ್. ಇಲ್ಲಿ ವೆನ್ ಯು ಟಾಕಿಂಗ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್, ಅಗೇನ್ ದಟ್ ಅಪ್ಲೈಸ್ ಅಲ್ವಾ, ರೈಟ್? ಇದನ್ನು ಹೇಳ್ತಾ ಲೆಟ್ ಅಸ್ ಸ್ಟಾರ್ಟ್ ವಿತ್ ಅವರ್ ಕ್ಲಾಸ್ ಫಾರ್ ಟುಡೇ. ಆ್ಯಂಡ್ ಬಿಫೋರ್ ವಿ ಸ್ಟಾರ್ಟ್ ವಿತ್ ದಿಸ್ ಯೂನಿಟ್, ಈ ಯೂನಿಟಲ್ಲಿ ನಿಮಗೆ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್, ಎನಾಟಮಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್, ಹಾಗೆ ಸ್ಟ್ರಕ್ಚರಲ್ ಆರ್ಗನೈಸೇಷನ್ ಇನ್ ಆನಿಮಲ್ಸ್ ಅನ್ನೋ ಚಾಪ್ಟರ್ ಬರುತ್ತೆ, ಕರೆಕ್ಟ್ ಅಲ್ವಾ? ಆ 3 ಚಾಪ್ಟರ್ ಆ್ಯಸ್ ಎ ಯೂನಿಟ್ ನಿಮಗೆ ಬೇಸಿಕ್ಲಿ ನಿಮ್ಮ ಫಸ್ಟ್ PUC ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರೋದು. ಈ ಯೂನಿಟ್ ಸ್ಟಾರ್ಟ್ ಆಗಬೇಕಾದ್ರೆ ಇದು ಫಸ್ಟ್ ಚಾಪ್ಟರ್ ಆಗಿದೆ. ಆ್ಯಂಡ್ ಇಫ್ ಯು ಹ್ಯಾವ್ ನೋಟಿಸ್ಡ್ NCERTಲಿ ಪ್ರತಿ ಯೂನಿಟ್ ಸ್ಟಾರ್ಟ್ ಆಗಬೇಕಾದ್ರೆ ಒಬ್ಬರು ಸೈಂಟಿಸ್ಟ್ ಬಗ್ಗೆ ಏನಾದರೂ ಒಂದು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಸೊ ಅದನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಳ್ಳೋಣ. ಬರಲ್ಲ ಅಂತ ಹೇಳುವಂಗಿಲ್ಲ. ಇಂಥ ಸೈಂಟಿಸ್ಟ್ಗಳ ಪ್ಯಾರಾಗ್ರಾಫ್ಸಿಂದ ಕ್ವೆಶನ್ ಬಂದಿದ್ದು ಆಲ್ಮೋಸ್ಟ್ 0 ಅಂತ ಹೇಳ್ಬೋದು ನೀಟಲ್ಲಿ. ಬಟ್ ವಿ ನೆವರ್ ನೋ. ನೀಟ್ ಎಕ್ಸಾಮಿನೇಷನ್ದು ಟ್ರೆಂಡನ್ನು ನೀವು ನೋಡಿದ್ರೆ ಒನ್ಸ್ ಇನ್ ಎವ್ರಿ 5 ಇಯರ್ಸ್ ವೆಯ್ಟೇಜನ್ನು ಆ ಕಡೆ ಈ ಕಡೆ ಮಾಡ್ತಾರೆ ಅವರು. ನೀವು 5 ಇಯರ್ಸಿಗೆ ಒಮ್ಮೆ ಆ ಕ್ವೆಶನ್ ಪೇಪರ್ ತೆಗೆದು ನೋಡಿದ್ರೆ ದೇರ್ ಈಸ್ ಅ ಲಿಟಲ್ ಬಿಟ್ ಆಫ್ ಚೇಂಜ್ ಇನ್ ದ ವೆಯ್ಟೇಜ್. ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಹೇಳೋಕ್ಕಾಗಲ್ಲ ಎಲ್ಲಿಂದ ಕೇಳ್ತಾರೆ ಅಂತ. ಸೈಂಟಿಸ್ಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ವಿತ್ ಅನ್ ಇಮೇಜ್ ಆಫ್ ದ ಸೈಂಟಿಸ್ಟ್. ಸೊ ಐ ಥಿಂಕ್ ನೆನ್ಪಿಟ್ಕೊಳ್ಳೋದು ಈಸಿ ಆಗುತ್ತೆ. ಸೊ ಇಲ್ಲಿ ನಾವು ಓದ್ತಾ ಇರೋದು ಯಾರ ಬಗ್ಗೆ ಅಂತ ನೋಡ್ಕೊಳ್ಳೋಣ. ಲೆಟ್ಸ್ ಸಿ ವಿಚ್ ಸೈಂಟಿಸ್ಟ್ ಇಸ್ ದಿಸ್. ಇವ್ರ ಹೆಸರು ಕ್ಯಾಥರಿನ್ ಈಸಾ ಅಂತ. ಇವರು ಹುಟ್ಟಿರೋದು ಇನ್ 1898 ಆ್ಯಂಡ್ ಅಲೈವ್ ಟಿಲ್ 1997. ಓಕೆ, ಸೊ ಯು ಕ್ಯಾನ್ ಸಿ ಎಷ್ಟು ಒಳ್ಳೆ ಲೈಫ್ ಸ್ಪ್ಯಾನ್ ಸಿಕ್ಕಿದೆ ಇವರಿಗೆ. ಓಕೆ, ಬಾರ್ನ್ ಇನ್ ಯುಕ್ರೇನ್ ಇನ್ 1898, ಶಿ ಸ್ಟಡಿಡ್ ಅಗ್ರಿಕಲ್ಚರ್ ಇನ್ ರಷ್ಯಾ ಆ್ಯಂಡ್ ಜರ್ಮನಿ ಆ್ಯಂಡ್ ರಿಸೀವ್ಡ್ ಹರ್ ಡಾಕ್ಟ್ರೇಟ್ ಇನ್ 1931 ಇನ್ ಯುನೈಟೆಡ್ ಸ್ಟೇಟ್ಸ್. ಇದೆಲ್ಲ ನೆನ್ಪಿಟ್ಕೊಳ್ಬೇಕಂತಿಲ್ಲ. ಲೆಟ್ ಅಸ್ ಸಿ ವಾಟ್ ಹರ್ ಕಾಂಟ್ರಿಬ್ಯೂಷನ್ ವಾಸ್ ಅಂತ. She reported in her early publication that the curly top virus spreads through a plant via the food conducting or phloem tissue anta. So there's a particular type of virus, curly top virus anta. Idu spread agodu via the food conducting or phloem tissue anta report ಮಾಡ್ತಾರೆ ಇವರು. ಓಕೆನಾ? ಡಾಕ್ಟರ್ ಈಸಾಸ್ ಪ್ಲಾಂಟ್ ಎನಾಟಮಿ ಪಬ್ಲಿಷ್ಡ್ ಇನ್ ಪ್ಲಾಂಟ್ ಎನಾಟಮಿ ಅನ್ನೋ ಬುಕ್ 1954 ಅಲ್ಲಿ ಪಬ್ಲಿಷ್ ಮಾಡ್ತಾರೆ. ಟುಕ್ ಅ ಡೈನಮಿಕ್ ಡೆವಲಪ್ಮೆಂಟಲ್ ಅಪ್ರೋಚ್ ಡಿಸೈನ್ಡ್ ಟು ಎನ್ಹ್ಯಾನ್ಸ್ ಒನ್ಸ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಪ್ಲಾಂಟ್ ಸ್ಟ್ರಕ್ಚರ್. ಸೊ ಇವರು ಬರೆದಿರೋ ಬುಕ್
ಇನ್ 1954 ಪ್ಲಾಂಟ್ ಎನಾಟಮಿ ಅಂತ ಪಬ್ಲಿಷ್ ಆಗುತ್ತೆ. ಆ್ಯಂಡ್ ಅದರಲ್ಲಿ ನಿಮಗೆ ಪ್ಲಾಂಟ್ ಸ್ಟ್ರಕ್ಚರ್ ಇದು ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಸಿಗುವಂಥ ಬುಕ್ ಆಗಿತ್ತದು ಇನ್ 1954. ಆ್ಯಂಡ್ ಇಟ್ ಹ್ಯಾಡ್ ಅನ್ ಎನಾರ್ಮಸ್ ಇಂಪ್ಯಾಕ್ಟ್ ವರ್ಲ್ಡ್ ವೈಡ್. ಸೈಂಟಿಫಿಕ್ ಕಮ್ಯುನಿಟಿಯಲ್ಲಿ ತುಂಬ ಒಳ್ಳೆ ಇಂಪ್ಯಾಕ್ಟ್ ಅನ್ನೋದು ಹೊಂದಿರುತ್ತೆ. ನೆಕ್ಸ್ಟ್, ದ ಎನಾಟಮಿ ಆಫ್ ಸೀಡ್ ಪ್ಲಾಂಟ್ಸ್. ಎನಾಟಮಿ ಆಫ್ ಸೀಡ್ ಪ್ಲಾಂಟ್ಸ್ ಬೈ ಕ್ಯಾಥರಿನ್ ಈಸಾ ವಾಸ್ ಪಬ್ಲಿಷ್ಡ್ ಇನ್ 1960. ಸೀಡ್ ಪ್ಲಾಂಟ್ಸ್ ಅಂದರೆ ಏನು? ಬೀಜಗಳನ್ನು ಪ್ರೊಡ್ಯೂಸ್ ಮಾಡುವಂಥ ಗಿಡಗಳು ಯಾವುದು? ಜಿಮ್ನೋಸ್ಪರ್ಮ್ಸ್ ಆ್ಯಂಡ್ ಏಂಜಿಯೋಸ್ಪರ್ಮ್ಸ್. ಸೊ ಇದ್ರ ಮೇಲೆ ಬುಕ್ಕನ್ನು ಬರೀತಾರೆ ಇನ್ ದ ಇಯರ್ 1960. ಇಟ್ ವಾಸ್ ರೆಫರ್ಡ್ ಟು ಆಸ್ ವೆಬ್ಸ್ಟರ್ಸ್ ಆಫ್ ಪ್ಲಾಂಟ್ ಬಯಾಲಜಿ. ಎನ್ಸೈಕ್ಲೋಪೀಡಿಯಾ ಅನ್ನೋ ಒಂದು ಏನಂತಾರೆ ಅದಕ್ಕೆ ಒಳ್ಳೆ ಏನಂತಾರೆ ಗೌರವ ಕೊಡ್ತಾರೆ ಆ ಬುಕ್ಕಿಗೆ, ಅಷ್ಟು ಇಂಪಾರ್ಟೆಂಟ್ ಆಗಿದ್ದಿದ್ದು. ಬಿಕಾಸ್ ಇನ್ ಹರ್ ಫೀಲ್ಡ್ ಅಂದರೆ ಓವರ್ ಆಲ್ ಪ್ಲಾಂಟ್ ಎನಾಟಮಿ ಅಂತ ನೀವು ಫೀಲ್ಡ್ ತಗೊಂಡ್ರೆ ಶಿ ಹ್ಯಾಸ್ ಬೀನ್ ಅ ಪಯನಿಯರ್. ಪಯನಿಯರ್ ಅಂದರೆ ಫಸ್ಟ್ ಕೆಲಸ ಮಾಡೋರನ್ನ ಪಯನಿಯರ್ ಅಂತ ಕರಿತೀವಿ. ಸೊ ಎನಾಟಮಿ ಬಗ್ಗೆ, ಗಿಡಗಳ ಎನಾಟಮಿ ಬಗ್ಗೆ ಅಂಡರ್ಸ್ಟ್ಯಾಂಡಿಂಗ್ ನಮಗೆ ಬರಬೇಕಾದ್ರೆ ಶಿ ಹ್ಯಾಸ್ ಪ್ಲೇಡ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಅಂತ ಹೇಳ್ತಾ ಇದ್ದಾರೆ. ಓಕೆ, in 1957 she was elected to the National Academy of Sciences, becoming, pay attention to this, the 6th woman to receive that honor. Okay, 6th woman to receive that honor. In addition of this prestigious award, she received the National Medal of Science from President George Bush in 1989. ಸೊ ತುಂಬ ಅಕಾಡೆಮಿಕ್ ಅಚೀವ್ಮೆಂಟ್ಸ್ ಆ್ಯಂಡ್ ಪ್ರೊಫೆಷ್ನಲ್ ಅಚೀವ್ಮೆಂಟ್ಸ್ ಇದೆ ಇವ್ರ ಹೆಸರಲ್ಲಿ. ವೆನ್ ಕ್ಯಾಥರಿನ್ ಈಸಾ ಡೈಡ್ ಇನ್ ಇಯರ್ 1997, Peter Raven, director of anatomy and morphology, Missouri Botanical Garden, remembered that she absolutely dominated the field of plant biology even at the age of 99. ಸೊ ಅವರಿಗೆ ಇದ್ದಂಥ ಅಂಡರ್ಸ್ಟ್ಯಾಂಡಿಂಗ್ ಇನ್ ಪ್ಲಾಂಟ್ ಬಯಾಲಜಿ ಯಾರಿಗೂ ಇರಲಿಲ್ಲ ಅನ್ನೋ ಒಂದು ಏನಂತಾರೆ ಒಂದು ಮಾತಿದೆ ಸೈಂಟಿಫಿಕ್ ಕಮ್ಯುನಿಟಿಯಲ್ಲಿ. ಆ್ಯಂಡ್ ದಿಸ್ ವಾಸ್ ಸೆಡ್ ಬೈ ಪೀಟರ್ ರೇವನ್. ಇದನ್ನು ನಾನು ಅಂಡರ್ಲೈನ್ ಮಾಡ್ತಿಲ್ಲ, ದಿಸ್ ಇಸ್ ಮೋರ್ ಲೈಕ್ ಅ ಫ್ಯಾಕ್ಟ್. ಅವರು ಕೊಟ್ಟಿರೋಂಥ ಕಾಂಟ್ರಿಬ್ಯೂಷನ್ ಯಾವುದೆಲ್ಲ ಅಂತ ಅಂಡರ್ಲೈನ್ ಮಾಡ್ಕೊಳ್ಳೋದು, ಆ್ಯಂಡ್ ದ್ಯಾಟ್ ಇಸ್ ಮೋರ್ ದೆನ್ ಇಂಪಾರ್ಟೆಂಟ್. ಇಲ್ಲಿ ತನಕ ಇದ್ರ ಮೇಲೆ ಕ್ವೆಶನ್ ಬಂದಿಲ್ಲ. ಲೆಟ್ಸ್ ಹೋಪ್ ದಟ್ ಇಟ್ ವಿಲ್ ನಾಟ್ ಬಿ ಆಸ್ಡ್. ಬಟ್ ಕೇಳಿದ್ರು ಈ ಸೈಂಟಿಸ್ಟ್ ಯಾರು ಅಂತ ನೀವು ಎಕ್ಸಾಮ್ ಹಾಲಲ್ಲಿ ಕನ್ಫ್ಯೂಸ್ ಆಗಬಾರ್ದು, ಬಿಕಾಸ್ ಶಿ ಈಸ್ ಗಿವೆನ್ ಇನ್ ಯೋರ್ ಬುಕ್. ಅದಕ್ಕೆ ಮುಂದೆ ಹೋಗೋಣ. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ದಿ ಇಂಟ್ರೊಡಕ್ಷನ್ ಆಫ್ ದ ಚಾಪ್ಟರ್. ಐ ಆಮ್ ನಾಟ್ ಗೋಯಿಂಗ್ ಟು ಟಾಕ್ ಮಚ್ ಅಬೌಟ್ ಪ್ಯಾರಾಗ್ರಾಫ್ 1. ಇದರಲ್ಲಿ ಅಂಡರ್ಲೈನ್ ಮಾಡೋವಂಥದ್ದು ಏನೂ ಇಲ್ಲ. ಪ್ಯಾರಾಗ್ರಾಫ್ 2 ನೋಡ್ಕೊಳ್ಳಿ. ಚಾಪ್ಟರ್ 2 ಮತ್ತು 3ಯಲ್ಲಿ ನಾವು ಅದು ಮಾತಾಡಿದ್ದೀವಿ, ಇದು ಮಾತಾಡಿದ್ದೀವಿ, ಬೇರೆ ಬೇರೆ ಪ್ಲಾಂಟ್ಸು, ಅಡ್ಯಾಪ್ಟೇಷನು, ವೇರಿಯಸ್ ಹ್ಯಾಬಿಟ್ಯಾಟ್, ಪ್ರೊಟೆಕ್ಷನ್ ಅದೆಲ್ಲ ಹೇಳ್ತಾ ಇದ್ದಾರೆ. 3ನೇದು ನೋಡ್ಕೊಳ್ಳಿ ನೀವು. ಇಫ್ ಯು ಪುಲ್ ಔಟ್ ಎನಿ ವೀಡ್ ಅಂದರೆ ದಾರಿಯಲ್ಲಿ ಹೋಗ್ತಾ ಯಾವುದಾದ್ರೂ ಒಂದು ಗಿಡವನ್ನು ನೀವು ಎಳೆದ್ರೆ ಯು ವಿಲ್ ಸಿ ರೂಟ್, ಸ್ಟೆಮ್, ಲೀಫ್. ಅದು ನಮಗೆ ಗೊತ್ತೇ ಇದೆ, ಅದನ್ನು ಏನಕ್ಕೆ ಅಂಡರ್ಲೈನ್ ಮಾಡ್ಕೊಳ್ಳೋದು. ದೇ ಮೇ ಬಿ ಬೇರಿಂಗ್ ಫ್ಲವರ್ಸ್ ಆ್ಯಂಡ್ ಫ್ರೂಟ್ಸ್, ಅದರಲ್ಲಿ ಹೂವು ಹಾಗೆ ಹಣ್ಣು ಇರಬಹುದು. ದ ಅಂಡರ್ಗ್ರೌಂಡ್ ಪಾರ್ಟ್ ಆಫ್ ದ ಫ್ಲವರಿಂಗ್ ಪ್ಲಾಂಟ್ ಇಸ್ ದ ರೂಟ್ ಸಿಸ್ಟಮ್, ವೈಲ್ ದ ಪೋರ್ಷನ್ ಅಬೌವ್ ದ ಗ್ರೌಂಡ್ ಫಾರ್ಮ್ಸ್ ದ ಶೂಟ್ ಸಿಸ್ಟಮ್. ಇದು ಕೂಡ ನಮಗೆ ಗೊತ್ತೇ ಇದೆ. ಆ್ಯಂಡ್ ದ ಡಯಾಗ್ರಾಮ್ ಇಸ್ ಹಿಯರ್ ಫಾರ್ ದ್ಯಾಟ್. ಈ ಡಯಾಗ್ರಾಮ್ ನೋಡ್ಕೊಳ್ಳಿ. ಈ ಡಯಾಗ್ರಾಮಲ್ಲಿ ಹೊಸದಾಗಿರುವಂಥ ಲೇಬ್ಲಿಂಗ್ ಯಾವುದೂ ಇಲ್ಲ. ಓಕೆ, ನಿಮಗೆ ಅಬೌವ್ ದ ಸಾಯಿಲ್ ಶೂಟ್ ಸಿಸ್ಟಮ್ ಇದೆ. ಸಾಯಿಲಿನ ಕೆಳಗಡೆ ಒಂದು ಗಿಡದ ಬುಡ ಅಥವಾ ರೂಟ್ ಇರೋವಂಥದ್ದು, ಬೇರು ಹೇಳ್ತೀವಿ ಅಲ್ವಾ, ರೂಟ್ ಸಿಸ್ಟಮ್ ಇರೋವಂಥದ್ದು. ಆ ರೂಟ್, ಇಫ್ ಯು ಆರ್ ಟಾಕಿಂಗ್ ಅಬೌಟ್ ಅ ಟ್ಯಾಪ್ ರೂಟ್ ಸಿಸ್ಟಮ್, ನೀವು ಟ್ಯಾಪ್ ರೂಟ್ ಸಿಸ್ಟಮ್ ಅಂತ ಮಾತಾಡಿದರೆ ಆ ರೂಟಲ್ಲಿ ಪ್ರೈಮರಿ ರೂಟ್ ಅಂತ ಬರುತ್ತೆ, ಸೆಕೆಂಡ್ರಿ ಅಂತ ಬರುತ್ತೆ. ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ನಾನು ನಿಮಗೆ. ಸ್ಟೆಮ್ ಅಂತ ಮಾತಾಡಿದ ತಕ್ಷಣ ಅಥವಾ ಶೂಟ್ ಸಿಸ್ಟಮ್ ಅಂತ ಮಾತಾಡಿದ ತಕ್ಷಣ ಶೂಟಲ್ಲಿ ನಿಮಗೆ ನೋಡ್ ಅಂತ ಕಾಣಿಸುತ್ತೆ. ನೋಡ್, 2 ನೋಡ್ ಮಧ್ಯ ಬರುವಂಥ ಭಾಗವನ್ನು ಇಂಟರ್ ನೋಡ್ ಅಂತ ಕರಿತೀವಿ. ಆ್ಯಂಡ್ ಶೂಟ್ ಅಂದ ತಕ್ಷಣ ಅಲ್ಲಿ ನಿಮಗೆ ಲೀಫ್, ಫ್ರೂಟ್, ಫ್ಲವರ್ ಇದೆಲ್ಲ ಕಾಣಲೇಬೇಕಾಗಿರೋದು. ಕರೆಕ್ಟ್ ಅಲ್ವಾ? ಸೊ ಶೂಟ್ ಸಿಸ್ಟಮ್ ಅಂತ ಗೊತ್ತು, ರೂಟ್ ಸಿಸ್ಟಮ್ ಅಂತ ಗೊತ್ತು. ನಿಮ್ಮ ಲೋವರ್ ಕ್ಲಾಸಲ್ಲಿ ಪ್ಲಾಂಟ್ ಅಂತ ಇಂಟ್ರೊಡ್ಯೂಸ್ ಆದ ತಕ್ಷಣ ನಿಮಗೆ ಡಯಾಗ್ರಾಮ್ ಡ್ರಾ ಮಾಡೋಕ್ಕೆ ಕೊಟ್ಟಿರ್ಬೋದು ನಿಮ್ಮ ಸೈನ್ಸ್ ಕ್ಲಾಸಲ್ಲಿ. ಕರೆಕ್ಟ್ ಅಲ್ವಾ? ಸೊ ಅದನ್ನೇ ಇಲ್ಲಿ ಸ್ವಲ್ಪ ಎಲಾಬ್ರೇಟ್ ಮಾಡಿ ಬ್ಯೂಟಿಫೈ ಮಾಡಿ ಕೊಟ್ಟಿದ್ದಾರೆ. ಯಾವುದೇ ಪಾರ್ಟ್, ಆಸ್ ಐ ಸೆಡ್, ಇಸ್ ನಾಟ್
ನ್ಯೂ ಆ್ಯಂಡ್ ಯುನೀಕ್. ಐ ವುಡ್ ರಾದರ್ ಸಜೆಸ್ಟ್ ಡು ನಾಟ್ ಹೈಲೈಟ್ ಇಟ್. ನಾನು ಯಾವಾಗಲೂ ಹೇಳೋದು NCERTಯನ್ನು ಪೂರ್ತಿಯಾಗಿ ಕಲರ್ಫುಲ್ ಮಾಡಬೇಡಿ, ಇಂಪಾರ್ಟೆಂಟ್ ಆಗಿರೋದು ಹೈಲೈಟ್ ಆಗಲಿ. ಓಕೆ, ನೀವು ಇನ್ನೊಂದು ಕ್ವಶನ್ಸನ್ನು ಹೈಲೈಟ್ ಮಾಡ್ತಾ ಇದ್ದೀರಾ, ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಕೇಳಿದ್ದಾರೆ, ಇದನ್ನು ಹೈಲೈಟ್ ಮಾಡ್ಕೊಬೋದಾ ಮೇಡಮ್? ಎಸ್, ಮಾಡ್ಕೊಳ್ಬಹುದು. ಪ್ರಿಫರೇಬ್ಲಿ ಲಾಸ್ಟ್ 5 years ಇದು ಸಾಕು. ನೀವು ಪ್ರಾಕ್ಟೀಸ್ ಮಾಡ್ತಾ ಇರಬೇಕಾದ್ರೆ 10 ವರ್ಷದ ಬೇಕಾದರೂ ಮಾಡಿ, ಇಲ್ಲ 15 ವರ್ಷದ ಮಾಡಿ. ಬಟ್ ವೆನ್ ಯು ಪುಟಿಂಗ್ ಇಟ್ ಆನ್ ಯುವರ್ NCERT ಟೆಕ್ಸ್ಟ್ ಬುಕ್, ಲಾಸ್ಟ್ 5 years ಏನೆಲ್ಲ ಹಾಕಿದ್ದಾರೆ ಅಂತ ನೀವು ಬರ್ಕೊಳ್ಬಹುದು. ಇನ್ನೊಂದು ಮಾತು ಹೇಳ್ತೀನಿ, ಆ್ಯಂಡ್ ದಿಸ್ ಇಸ್ ಅ ಟಿಪ್. ನೀವು ಲಾಸ್ಟ್ 5 yearsಲ್ಲಿ ಏನು ಕೇಳಿದಿರ ಅದನ್ನು ಬರ್ಕೊತೀರ, ಅದೇ ಬರುತ್ತೆ ಅಂತ ಯೋಚನೆ ಮಾಡಬಾರ್ದು. ಓಕೆ, ಬಿಕಾಸ್ ಇಟ್ ಡಿಪೆಂಡ್ಸ್ ಫ್ರಮ್ ಎಕ್ಸಾಮಿನರ್ ಟು ಎಕ್ಸಾಮಿನರ್. ಎಕ್ಸಾಮಿನರ್ಗೆ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ ಬರೀ ರೂಟಿಂದ ಕೇಳಿ ಅಂತ ಯಾರೂ ಹೇಳಲ್ಲ. ಇಟ್ ಇಸ್ ಲೆಫ್ಟ್ ಅಪ್ ಟು ದೇರ್ ಡಿಸ್ಕ್ರಿಷನ್. ಅವರಿಗೆ ಯಾವ್ದು ಬೇಕಾದ್ರೂ ಕೇಳ್ಬೋದು. ಏನು ಕೇಳಿದ್ದಾರೆ ಅದನ್ನು ರೆಫರೆನ್ಸ್ ಆಗಿ ಇಟ್ಕೊಳ್ಳಿ. ಹೌದು, ಹಾಗಂತ ಬೇರೆ ಪಾಯಿಂಟ್ಸ್ ಕೇಳಲ್ಲ, ಇಲ್ಲ ನೆಗ್ಲೆಕ್ಟ್ ಮಾಡಬಹುದಾ, ಅದು ಅಂಥ ಕ್ವೆಶನ್ ಬರಲೇಬಾರ್ದು ನಿಮ್ಮ ತಲೆಗೆ. ರೈಟ್, ಲೆಟ್ಸ್ ಸ್ಟಾರ್ಟ್ ಮಾಡೋಣ. 5.1 ಅನ್ನೋ ಪ್ಯಾರಾಗ್ರಾಫಲ್ಲಿ ನಿಮ್ಮ NCERTಯಲ್ಲಿ, ಡೋಂಟ್ ವರಿ, ಇದೆಲ್ಲ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಹಾಕಿರೋದು ಫಾರ್ ಬೆಟರ್ ವಿಸಿಬಿಲಿಟಿ ಅಷ್ಟೇ. ನಾವು NCERTಯನ್ನೇ ಫಾಲೋ ಮಾಡ್ತಾ ಇದ್ದೀವಿ. ವಿ ಆರ್ ಫಾಲೋಯಿಂಗ್ NCERT ಓನ್ಲಿ. ಸೊ ಅಲ್ಲಿ ಏನಂತಾರೆ ಚೇಂಜ್ ಇಲ್ಲ, ಇನ್ಕ್ಲೂಡಿಂಗ್ ದ ಡಯಾಗ್ರಾಮ್ಸ್. ಓಕೆ, ಇದು ನಾನು ರ್ಯಾಷನಲೈಸ್ಡ್ ಟೆಕ್ಸ್ಟ್ ಬುಕ್ ಫಾಲೋ ಮಾಡ್ತಾ ಇರೋದು. ದಟ್ ಇಸ್ ದ ಕರೆಂಟ್ NCERT ಟೆಕ್ಸ್ಟ್ ಬುಕ್. ಓಕೆ, ಇಲ್ಲಿ ನೋಡೋಣ ಏನೆಲ್ಲ ನಾವು ಹೈಲೈಟ್ ಮಾಡಬಹುದು ಅಂತ. ಇಫ್ ಯು ನೋ, ನೀಟಲ್ಲಿ ಕೆಲವೆಲ್ಲ ಪೋರ್ಷನ್ಸ್ ಡಿಲೀಟ್ ಆಗಿದೆ. ಸೊ ದಟ್ ಈಸ್ ವೈ ರ್ಯಾಷನಲೈಸ್ ಟೆಕ್ಸ್ಟ್ ಬುಕ್ಗೆ ನಾನು ನೋಡ್ತಾ ಇದ್ದೀನಿ, ಆ್ಯಂಡ್ ಅಕಾರ್ಡಿಂಗ್ಲಿ ವಿ ವಿಲ್ ಡೂ ಅವರ್ ಕ್ಲಾಸ್. In majority of the dicotyledonous plant, the direct elongation of the radicle leads to the formation of primary root which grows inside the soil ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಕೇಳೋವಂಥ ಪ್ರಶ್ನೆ ಏನಿರಬಹುದು? ಫಸ್ಟ್ ಆಫ್ ಆಲ್, ಡೈಕಾಟಿಲಿಡನಸ್ ಪ್ಲಾಂಟ್ ಅಂದರೆ ಟ್ಯಾಪ್ ರೂಟ್ ಸಿಸ್ಟಮ್ ಅನ್ನೋ ತಲೆಗೆ ಬರಬೇಕು. ಅಂಥ ಸಿಸ್ಟಮಲ್ಲಿ ರ್ಯಾಡಿಕಲ್ ಅನ್ನೋದು ಡೈರೆಕ್ಟಾಗಿ ಇಲಾಂಗೇಟ್ ಆಗಿ ಒಂದು ಪ್ರೈಮರಿ ರೂಟನ್ನು ಹುಟ್ಟಿಸ್ತಾ ಇದೆ, ವಿಚ್ ಗ್ರೋಸ್ ಇನ್ಸೈಡ್ ದ ಸಾಯಿಲ್ ಅಂತ ಇದ್ದಾರೆ. ಯು ಕ್ಯಾನ್ ಸಿ ದ ಡೈಗ್ರಾಮ್ ಹಿಯರ್. ಇಲ್ಲಿ ನೀವು ನೋಡಬಹುದು, ಈ ಮಧ್ಯದಲ್ಲಿರುವಂಥ ಡಾರ್ಕ್ ಪಾರ್ಟ್ ಏನಿದೆ ಇದು ಪ್ರೈಮರಿ ರೂಟ್ ಆಗಿರೋದು, ಆ್ಯಂಡ್ ಇಟ್ ಇಸ್ ಕಮಿಂಗ್ ಫ್ರಾಮ್ ದ ರ್ಯಾಡಿಕಲ್. ರ್ಯಾಡಿಕಲ್ ಎಲ್ಲಿತ್ತು? ಎಂಬ್ರಿಯೋದಲ್ಲಿತ್ತು. ಕರೆಕ್ಟ್ ಅಲ್ವಾ? ಈ ಪ್ರೈಮರಿ ರೂಟ್ ಅಥವಾ ರ್ಯಾಡಿಕಲ್ ಬ್ರಾಂಚ್ ಆಗಿ ಮತ್ತೆ ಲ್ಯಾಟ್ರಲ್ ರೂಟ್ಸ್ ಅಥವಾ ಸೆಕೆಂಡರಿ ರೂಟ್ಸ್ ಅನ್ನು ಹುಟ್ಟಿಸುತ್ತೆ. ಐ ವಿಲ್ ಹೈಲೈಟ್ ಇಟ್ ಹಿಯರ್. It bears lateral roots of several orders that are referred to as secondary, tertiary, etc. ಅಂತ ಇದೆ. ಲ್ಯಾಟ್ರಲ್ ರೂಟ್ಸ್ ಆಫ್ ಸೆವ್ರಲ್ ಆರ್ಡರ್ ಅಂದರೆ ಏನು ಹೇಳ್ತೀನಿ. ಇದು ಪ್ರೈಮರಿ ಆಯ್ತಲ್ವಾ, ನಾನು ಹೈಲೈಟ್ ಮಾಡಿರೋದು. ಸೊ ಇದು ಪ್ರೈಮರಿ, ಇದು ಬ್ರಾಂಚ್ ಆಗುತ್ತೆ ಇಂಟು ಸೆಕೆಂಡ್ರಿ. ಇದು ಸೆಕೆಂಡ್ರಿ ಅಂತ ಕರಿತೀವಿ ನಾವು. ಸೊ ಲೆಟ್ ಅಸ್ ಸೇ ಇದು ಎಲ್ಲ ಸೆಕೆಂಡ್ರಿ ಆಯಿತು ಅಂತ. ಸೆಕೆಂಡ್ರಿ ತಿರ್ಗಾ ಬ್ರಾಂಚ್ ಆದರೆ ಇದನ್ನು ಏನಂತೀವಿ? ಟರ್ಷರಿ ಅಂತೀವಿ, ಆ್ಯಂಡ್ ಸೊ ಆನ್. ಸೊ ಈ ಸೆಕೆಂಡ್ರಿ ಟರ್ಷರಿ ಎಲ್ಲ ಒಟ್ಟಿಗೆ ಸೇರಿಸಿದ್ರೆ ಕಲೆಕ್ಟಿವ್ ಆಗಿ ಅದನ್ನು ಲ್ಯಾಟ್ರಲ್ ರೂಟ್ ಅಂತ ನೀವು ಅಂದ್ಕೊಳ್ಬಹುದು. ಸೊ ಲ್ಯಾಟ್ರಲ್ ರೂಟ್ ಇಸ್ ಸೆಕೆಂಡ್ರಿ ಆ್ಯಂಡ್ ಟರ್ಷರಿ, ಪ್ರೈಮರಿ ಇಸ್ ಪ್ರೈಮರಿ. ಓಕೆ, ಇನ್ ಟ್ಯಾಪ್ ರೂಟ್ ಸಿಸ್ಟಮ್ ಮಾತ್ರ ಇದು, ನಾಟ್ ಅದರ್ವೈಸ್. ನೆಕ್ಸ್ಟ್ ನೋಡೋಣ. The primary root and its branches constitute the tap root system. ಈ primary root ಮತ್ತೆ ಅದರ branches, ಅನ್ನ tap root system ಅಂತ ಕರಿತೀವಿ. As seen in the mustard plant ಅನ್ನೋ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಆ ಮಸ್ಟರ್ಡ್ ಪ್ಲಾಂಟ್ ಅನ್ನೋ ಒಂದು ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ? ನಾವು ಒಂದು ಕೆಲಸ ಮಾಡೋಣ. ವಾಟ್ ವಿ ವಿಲ್ ಡೂ, ಎಕ್ಸಾಂಪಲ್ ಅನ್ನ ಅಂಡರ್ಲೈನ್ ಕೂಡ ಮಾಡ್ಕೊಂಡ್ಬಿಡೋಣ. ಐ ಆಮ್ ಯೂಸಿಂಗ್ ಗ್ರೀನ್, ಯು ಕ್ಯಾನ್ ಯೂಸ್ ಎನಿಥಿಂಗ್ ಎಲ್ಸ್. Okay, mustard plant we know is a dicot plant. Next nodana, let's see the next part. In monocotyledonous plant, monocots alli primary root is short lived and is replaced by a large number of roots anta ide. Illi fibrous root annod kaanista ide nimge. Can you see this? ಈ ಫೈಬ್ರಸ್ ರೂಟಲ್ಲಿ ನಿಮಗೆ ಪ್ರೈಮರಿ ರೂಟ್ ಒಂದೇ ಒಂದು ಉದ್ದವಾಗಿ ಬೆಳೆಯುವಂಥ ರೂಟ್ ಕಾಣಿಸ್ತಾ ಇದೆಯಾ? ಇಲ್ಲ. ಹಾಗಂತ ಹೇಳಿದರೆ ಅದು ಇರಲಿಲ್ವಾ? ಇತ್ತು. ಗಿಡ ಬೆಳಿಬೇಕಾದ್ರೆ ಫಸ್ಟಲ್ಲಿ ಇತ್ತು, ಅದಾದ ನಂತರ ಅದು ರೀಪ್ಲೇಸ್ ಆಗಿದೆ ಬೈ ಮೆನಿ ರೂಟ್ಸ್ ವಿಚ್ ಅರೈಸ್ ಫ್ರಮ್ ದ ಬೇಸ್ ಆಫ್ ದ ಸ್ಟೆಮ್.
ಇವಾಗ ಬರುವಂಥ ಪ್ರಶ್ನೆ, ಎಲ್ಲ ರೂಟ್ಸು ಸ್ಟೆಮ್ಮಿದ ಬೇಸಿಂದನೇ ಅಲ್ವಾ ಹುಟ್ಟೋದು? ನೋ, ನಾರ್ಮಲಿ ದ ರೂಟ್ಸ್ ಅರೈಸ್ ಫ್ರಮ್ ರ್ಯಾಡಿಕಲ್ ಅಂತ ಹೇಳ್ತೀವಿ. ಬಟ್ ಇಲ್ಲಿ ವೆನ್ ಯು ಟಾಕಿಂಗ್ ಅಬೌಟ್ ಮೊನೊಕಾಟ್ಸ್, ಇಟ್ ಇಸ್ ಅರೈಸಿಂಗ್ ಫ್ರಮ್ ದ ಬೇಸ್ ಆಫ್ ದ ಸ್ಟೆಮ್ ಅಂತ. ಓಕೆನಾ? ಸರಿ, ಮುಂದೆ ಹೋಗೋಣ. ನೆಕ್ಸ್ಟ್, ಬೇಸ್ ಆಫ್ ದ ಸ್ಟೆಮ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ರೂಟ್ಸ್ originate from the base of the stem and constitute the fibrous root system as seen in the wheat plant. ಇನ್ನೊಂದು ಎಕ್ಸಾಂಪಲ್ ಬಂತು, wheat plant is a monocot. ಗೊತ್ತಿತ್ತು, but still what we will do, we will take this down. ಇದನ್ನ ಬರ್ಕೋಣ, ಅಂದ್ರೆ ಬೇಸಿಕ್ಲಿ ಹೈಲೈಟ್ ಮಾಡ್ಕೊಳ್ಳೋಣ. ಅಂಡರ್ಲೈನ್ ಕೂಡ ಮಾಡ್ತಾ ಇದ್ದೀನಿ ಇನ್ ಗ್ರೀನ್. ಇನ್ ಸಮ್ ಪ್ಲಾಂಟ್ಸ್ ಲೈಕ್ ಗ್ರಾಸ್, ಅಂದ್ರೆ ಮಾನ್ಸ್ಟೆರಾ ಅನ್ನೋ ಒಂದು ಗ್ರಾಸ್, ಓಕೆ, ಗ್ರಾಸ್ ಮಾನ್ಸ್ಟೆರಾ and the banyan tree, roots arise from parts of the plant other than the radicle and are called adventitious root ಅಂತ ಹೇಳ್ಬಹುದು. ಗ್ರಾಸ್, a type of grass called as monstera. ಸೊ ಇಲ್ಲೊಂದು ಎಕ್ಸಾಂಪಲ್ ಆಯ್ತು ನಮಗೆ. ಮತ್ತೆ banyan tree, okay, the roots are arising from the base of the stem. okay, ಇದನ್ನ ನಾವು adventitious root ಅಂತ ಕರೆಯೋದು. radical ಇಂದ ಹುಟ್ಲಿಲ್ಲ ರೂಟ್, it is arising from some other part other than radical. in that case ಇದನ್ನ adventitious ಅಂತ ಕರಿತೀರಾ. ಹಾಗೆ ನಾನು ನೋಡ್ಕೊಂಡು ಹೋದ್ರೆ ಫೈಬ್ರಸ್ ರೂಟ್ ಕೂಡ ಸ್ಟೆಮ್ ಇದು ಬೇಸ್ ಇಂದ ಹುಟ್ಕೊಳ್ಳೋ ಅಂಥದ್ದು. So I can call this as a type of adventitious root. A type of adventitious root ಅಂತ ಹೇಳ್ಬಹುದು. Nothing wrong in that. Okay? ಮುಂದೆ ಹೋಗೋಣ. ನೆಕ್ಸ್ಟ್, ಫಂಕ್ಷನ್ ಕೊಟ್ಟಿದ್ದಾರೆ. ರೂಟ್ ಇದು ಫಂಕ್ಷನ್ ಅನ್ನ ಕೊಟ್ಟಿದ್ದಾರೆ in this particular side. Main function of the root system are absorption of water and minerals from the soil, providing a proper anchorage to the plant parts, storing reserve food material and synthesis of plant growth regulators. ನಂಬರ್ ಮಾಡ್ಕೊಳ್ಳಿ, ಫಂಕ್ಷನ್ಸ್ ಆಫ್ ರೂಟ್ ಅಂತ ಇದೆ. ರೈಟ್, ಅಬ್ಸಾರ್ಪ್ಷನ್ ಆಫ್ ವಾಟರ್ ಅಂಡ್ ಮಿನರಲ್ 1 ಪಾಯಿಂಟ್ ಆಗುತ್ತೆ. ಪ್ರಾಪರ್ ಆಂಕರೇಜ್ 2ನೇ ಪಾಯಿಂಟ್ ಆಗೋದು. 3ನೇದು ಸ್ಟೋರಿಂಗ್ ರಿಸರ್ವ್ ಫುಡ್ ಮೆಟೀರಿಯಲ್ ಅಂಡ್ 4ನೇದು ಸಿಂಥೆಸಿಸ್ ಆಫ್ PGR. ಸೊ 4 ಫಂಕ್ಷನ್ಸ್ ಕೊಟ್ಟಿದ್ದಾರೆ ಆಫ್ ರೂಟ್. ಈಸಿ ಆಗಿತ್ತು. ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ ಅಂದ್ರೆ ಏನು, ಬೇಸಿಕ್ಲಿ ಹಾರ್ಮೋನ್ಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ ಅಂತ. ಆಲ್ ರೈಟ್, ಕೊಟ್ಟಿರೋ ಅಂಥ ಡಯಾಗ್ರಾಮ್ ನೋಡ್ಕೊಳ್ಳಿ. ಟ್ಯಾಪ್ ರೂಟ್ ಸಿಸ್ಟಮ್ ಆಫ್ ಮಸ್ಟರ್ಡ್ A, B ಫೈಬ್ರಸ್ ರೂಟ್ ಕೊಟ್ಟಿದ್ದಾರೆ ಆಸ್ ಇನ್ ಮೊನೊಕಾಟ್ಸ್, ಅಂಡ್ C ಅಲ್ಲಿ ಅಡ್ವೆಂಟಿಷಿಯಸ್ ರೂಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನಿಮಗೆ ನೋಡ್ಸ್ ಇಂದ ರೂಟ್ ಬರ್ತಾ ಇದೆ, ಇದು ನೋಡ್. ಓಕೆ, ಅಂಡ್ ಇಲ್ಲಿಂದ ರೂಟ್ ಹುಟ್ಟತಾ ಇರೋವಂಥದ್ದು. ಸೊ ರೂಟ್ ಅರೈಸಿಂಗ್ ಫ್ರಮ್ ಎನಿ ಅದರ್ ಪಾರ್ಟ್ ಅದರ್ ದನ್ ರಾಡಿಕಲ್, ಇದನ್ನ ನೀವು ಅಡ್ವೆಂಟಿಷಿಯಸ್ ರೂಟ್ ಅಂತ ಕರಿತೀರಾ. ಓಕೆ, ಎಸ್, ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋದು. ರೀಜನ್ಸ್ ಆಫ್ ರೂಟ್ ಅಂತ ಐ ಹ್ಯಾವ್ ಮಾರ್ಕ್ಡ್ ಫ್ಯೂ ಥಿಂಗ್ಸ್ ಆಸ್ ಪರ್ ಯೋರ್ ನೀಟ್. ಯಾವುದೆಲ್ಲ ಕ್ವೆಶನ್ಸ್ ಬಂದಿದೆ, ನೀಟ್ 2020 ಈ ಕ್ವೆಶನ್ ಅನ್ನ ಕೇಳಿದ್ದಾರೆ ನಮ್ಮ ಪ್ರೈಮರಿ ರೂಟ್ ಬಗ್ಗೆ. ಸೊ ಓವರ್ ಆಲ್ ರೂಟ್ ಬಗ್ಗೆ ಒಂದು ಪ್ರಶ್ನೆಯನ್ನ ನೀಟ್ 2020 ಕೇಳಿದ್ರು. ಸೊ 2016 ತನಕದ್ದು ಮಾರ್ಕ್ ಮಾಡಿದ್ದೀನಿ ನಾನು. ಕ್ವೆಶನ್ಸ್ ದಟ್ ಹ್ಯಾವ್ ಕಮ್ ಫ್ರಮ್ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್. ಐ ಥಿಂಕ್ ದಟ್ಸ್ ಇನಫ್, ಬಿಕಾಸ್ ನಾವು 2023 ಇದ್ದೀವಿ, ನೀವು 2024 ಬರೀತೀರಾ. ಸೊ ಪ್ರಿಟಿ ಮಚ್ ಗುಡ್ ನಂಬರ್ ಆಫ್ ಇಯರ್ಸ್ ಕವರ್ ಮಾಡಿದ್ದೀವಿ ಅಲ್ವಾ? ಎಸ್. ರೀಜನ್ಸ್ ಆಫ್ ರೂಟ್ ಯಾವುದೆಲ್ಲ ಅಂತ ನೋಡ್ಕೊಳ್ಳೋಣ. ಲೆಟ್ ಸಿ ವಾಟ್ ಆರ್ ದ ಡಿಫರೆಂಟ್ ರೀಜನ್ಸ್ ಆಫ್ ರೂಟ್. ಓಕೆ, ರೂಟ್ ಇಸ್ ಕವರ್ಡ್ at the apex by a thimble-like structure called the root cap. So first is the root cap. ಇದನ್ನ region ಅಂತ ಮೆನ್ಷನ್ ಮಾಡಿಲ್ಲ, ಸ್ಟ್ರಕ್ಚರ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಅಪೆಕ್ಸ್, ಟಿಪ್ ಆಫ್ ದ ರೂಟ್ ಇಸ್ ಕವರ್ಡ್ ಬೈ ಅ ಥಿಂಬಲ್ ಲೈಕ್ ಸ್ಟ್ರಕ್ಚರ್. ಥಿಂಬಲ್ ಅಂತ ಹೇಳಿದ್ರೆ ಈ ನಮ್ಮ ಈ ಬೆರಳಿದೆಯಲ್ವಾ, ಇಫ್ ಐ ಟೇಕ್ ಮೈ ಥಂಬ್, ಅದರ ತುದಿದು ಶೇಪ್ ಏನಿದೆ ಅದು ಥಿಂಬಲ್ ಶೇಪ್ ಆಗುತ್ತೆ. ಓಕೆ,
ಈ ತುದಿದು ಶೇಪ್ ಇದೆಯಲ್ವಾ, ಇದು ಥಿಂಬಲ್ ಶೇಪ್ ಆಗೋದು. ಸೊ ಥಿಂಬಲ್ ಲೈಕ್ ಸ್ಟ್ರಕ್ಚರ್ ಇದೆ ವಿಚ್ ಇಸ್ ರೂಟ್ ಕ್ಯಾಪ್. ಬೇಕಂದ್ರೆ ಇಲ್ಲೇ ಬರ್ಕೊಂಬಿಡಿ, ಡೌಟ್ ಬೇಡ ಏನು. ತುಂಬ ಮಕ್ಕಳು ರೂಟ್ ಕ್ಯಾಪ್ ಇಸ್ ಮೇಡ್ ಅಪ್ ಆಫ್ ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಅಂತ ಅನ್ಕೊಂತೀರಾ, ಬಟ್ ಇಟ್ ಈಸ್ ಆಕ್ಚುಲಿ ಮೇಡ್ ಅಪ್ ಆಫ್ ಪ್ಯಾರೆಂಕೈಮಾ. ಇದನ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಥಿಂಗ್ ದಟ್ ಯು ಹ್ಯಾವ್ ಟು ರಿಮೆಂಬರ್, ಫಂಕ್ಷನ್ ಏನದ್ರದ್ದು, ಪ್ರೊಟೆಕ್ಟ್ಸ್ ದ ಟೆಂಡರ್ ಎಪೆಕ್ಸ್ ಆಫ್ ದ ರೂಟ್ ಆಸ್ ಇಟ್ ಮೇಕ್ಸ್ ಇಟ್ಸ್ ವೇ ಥ್ರೂ ದ ಸಾಯಿಲ್. ಪ್ರೊಟೆಕ್ಷನ್ ಅಂತ ಅನ್ಕೊಳ್ಳಿ. ಓಕೆ, ಬಿಕಾಸ್ ಟಿಪ್ಪಲ್ಲಿ ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಇರುತ್ತೆ ಆ್ಯಂಡ್ ಅದರ ಸೆಲ್ ವಾಲ್ ಥಿನ್ ಇರೋದು. ಸೊ ವೆನ್ ಇಸ್ ಮೂವಿಂಗ್ ಥ್ರೂ ದ ಸಾಯಿಲ್ ಅದಕ್ಕೆ ಡ್ಯಾಮೇಜ್ ಆಗೋ ಚಾನ್ಸ್ ಇದೆ. ಅದಕ್ಕೋಸ್ಕರ ಅದನ್ನು ಕವರ್ ಮಾಡ್ತಾ ಇರೋದು ನಮ್ಮ ರೂಟ್ ಕ್ಯಾಪ್. ರೂಟ್ ಕ್ಯಾಪ್ಗಿಂತ ಮೇಲೆ, ಅಬಾವ್ ರೂಟ್ ಕ್ಯಾಪ್, ರೀಜನ್ ಆಫ್ ಮೆರಿಸ್ಟಮ್ಯಾಟಿಕ್ ಆಕ್ಟಿವಿಟಿ ಕಾಣಿಸುತ್ತೆ ನಮಗೆ. ಇವಾಗ ರೀಜನ್ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡಿದ್ದಾರೆ. ಸೊ ವಿಚ್ ಇಸ್ ಅವರ್ ಫಸ್ಟ್ ರೀಜನ್ ಹಿಯರ್, ಇದು ರೀಜನ್ ಆಫ್ ಮೆರಿಸ್ಟಮ್ಯಾಟಿಕ್ ಆಕ್ಟಿವಿಟಿ. ಸರಿನಾ? ಇದರಲ್ಲಿರುವಂಥ ಸೆಲ್ಸ್ ಯಾವುದು? ಅಫ್ಕೋರ್ಸ್ ಮೆರಿಸ್ಟಮ್ಯಾಟಿಕ್ ಆಗಿರುತ್ತೆ. ಮೆರಿಸ್ಟಮ್ಯಾಟಿಕ್ ಸೆಲ್ಸ್ ಇದು ಫೀಚರ್ಸ್ ಯಾವುದು ಅಂತ ನೆನ್ಪಿಟ್ಕೊಳ್ಳಿ. ದ ಸೆಲ್ಸ್ ಆಫ್ ದಿಸ್ ರೀಜನ್ ಆರ್ ವೆರಿ ಸ್ಮಾಲ್, ಥಿನ್ ವಾಲ್ಡ್ and with dense protoplasm. ಸೆಲ್ ವಾಲ್ ಥಿನ್ ಇದೆ, ಚಿಕ್ಕದಾಗಿರುವಂಥ ಸೆಲ್. ಹವೆವರ್ ಪ್ರೋಟೋಪ್ಲಾಸಮ್ ಅಂದರೆ ಒಳಗಡೆ ಇರುವಂಥ ಸೈಟೋಪ್ಲಾಸಮ್ ಪ್ಲಸ್ ನ್ಯೂಕ್ಲಿಯೋಪ್ಲಾಸಮ್ ಏನಿದೆ ಡೆನ್ಸ್ ಆಗಿರುತ್ತೆ ಬಿಕಾಸ್ ಆಫ್ ಅ ಲಾಟ್ ಆಫ್ ಬಯೋಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇನ್ ದೆಮ್. ಸೆಲ್ಸ್ ಪ್ರಾಕ್ಸಿಮಲ್ ಟು ದಿಸ್ ರೀಜನ್ ಅಂಡರ್ಗೋ ರ್ಯಾಪಿಡ್ elongation and enlargement and are responsible for the growth of the root ಅಂತ ನೆನ್ಪಿಟ್ಕೊಳ್ಳಿ. ರೂಟ್ ಲೆಂತ್ ವೈಸ್ ಗ್ರೋ ಆಗಬೇಕಾ, ದೆನ್ ರೀಜನ್ ಆಫ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಇಂಪಾರ್ಟೆಂಟ್ ಆಗಿರೋದು. ಪ್ರಾಕ್ಸಿಮಲ್ ಟು ದಿಸ್ ರೀಜನ್, ದ ಸೆಲ್ಸ್ ಪ್ರಾಕ್ಸಿಮಲ್ ಟು ದಿಸ್ ರೀಜನ್ ಅಂಡರ್ಗೋ ರ್ಯಾಪಿಡ್ elongation. ಪ್ರಾಕ್ಸಿಮಲ್ ಅಂದರೆ ಮಕ್ಕಳಿಗೆ ಅಗೇನ್ ಕನ್ಫ್ಯೂಷನ್ ಇರುತ್ತೆ. ಪ್ರಾಕ್ಸಿಮಲ್ ಅಂದರೆ ಹತ್ರವಾಗಿರುವಂಥದ್ದು. ಓಕೆ, the cells proximal to this, that is what, that is the cells proximal to the region of meristematic activity. Ide region of elongation ಆಗಿರೋದು. It undergoes rapid elongation and enlargement and are responsible for the growth of the root in length. ಇದನ್ನ ನಾವು region of elongation ಅಂತ ಕರಿತೀವಿ. ಸೊ ಎರಡು ರೀಜನ್ ಕವರ್ ಆಗಿದೆ. ಸೊ ಬೇಸಿಕ್ಲಿ ಮೆರಿಸ್ಟಮ್ಯಾಟಿಕ್ ಆಕ್ಟಿವಿಟಿ ಆಗುವಂಥ ರೀಜನ್ ಇಂದ ಸೆಲ್ಸ್ ಮೇಲ್ಗಡೆಗೆ ಆ್ಯಡ್ ಆಗ್ತಾ ಇದೆ ಆ್ಯಂಡ್ ಆ ಸೆಲ್ಸ್ ಮೆಲ್ಲ ಮೆಲ್ಲ ಉದ್ದ ಆಗ್ತಾ ಇರುವಂಥದ್ದು. ದ ಸೆಲ್ಸ್ ಆಫ್ ದ ಇಲಾಂಗೇಷನ್ ಝೋನ್ ಗ್ರಾಜುವಲಿ ಡಿಫ್ರೆನ್ಶಿಯೇಟ್ ಆ್ಯಂಡ್ ಮೆಚ್ಯೂರ್ ಅಂತ ಇದೆ. ಇಲಾಂಗೇಷನ್ ಝೋನಲ್ಲಿ ಇರುವಂಥ ಸೆಲ್ಸ್ ಏನಿದೆ ಅದು ಮೆಲ್ಲಾನೆ ಡಿಫ್ರೆನ್ಶಿಯೇಟ್ ಆಗಿ ಮೆಚ್ಯೂರ್ ಆಗ್ತಾ ಇರುವಂಥದ್ದು. ಓಕೆ, ಸೊ ಈ ರೀಜನ್ ಆಫ್ ಇಲಾಂಗೇಷನ್ ಏನಿದೆ ಅದಕ್ಕೆ ಪ್ರಾಕ್ಸಿಮಲ್ ಆಗಿ ಅಂದರೆ ಅದಕ್ಕೆ ಹತ್ರವಾಗಿರುವಂಥದ್ದು ಇನ್ ದಿಸ್ ಡಯಾಗ್ರಾಮ್ ಮೇಲ್ಗಡೆ ಇರುವಂಥ ಭಾಗ ಏನಿದೆ ಇದನ್ನ ರೀಜನ್ ಆಫ್ ಮೆಚುರೇಷನ್ ಅಂತ ಕರಿತೀವಿ. ಪ್ರಾಕ್ಸಿಮಲ್ ಟು ರೀಜನ್ ಆಫ್ ಇಲಾಂಗೇಷನ್. ಈ ರೀಜನ್ ಇಂದ ಕೆಲವು ಎಪಿಡರ್ಮಲ್ ಸೆಲ್ಸ್ ಆರ್ ದೇರ್, ರೈಟ್? ದೇ ಫಾರ್ಮ್ ಅ ವೆರಿ ಫೈನ್ ಡೆಲಿಕೇಟ್ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಕಾಲ್ಡ್ ರೂಟ್ ಹೇರ್. ರೂಟ್ ಹೇರ್ ಅನ್ನು ಹುಟ್ಟಿಸ್ತಾ ಇದೆ ಎಪಿಡರ್ಮಲ್ ಸೆಲ್ಸ್ ಮಾತ್ರ. ಆಫ್ ವಾಟ್? ಆಫ್ ರೀಜನ್ ಆಫ್ ಮೆಚುರೇಷನ್. ಸೊ ಬರೀ ಎಪಿಡರ್ಮಲ್ ಸೆಲ್ಸ್ ಇಂದ ಹುಟ್ಟುತ್ತಾ ಇರುವಂಥದ್ದು. ಇದನ್ನ ಕೂಡ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಈ ರೂಟ್ ಹೇರ್ ಅನ್ನೋದು ಯೂನಿಸೆಲ್ಯುಲಾರ್ ಸ್ಟ್ರಕ್ಚರ್ ಆಗಿರೋದು. ಕೆಲಸ ಏನು? ವಾಟ್ ಈಸ್ ದ ಫಂಕ್ಷನ್ ಆಫ್ ಇಟ್? ಇಟ್ ಹೆಲ್ಪ್ಸ್ ಇನ್ ಅಬ್ಸಾರ್ಬಿಂಗ್ ವಾಟರ್ ಆ್ಯಂಡ್ ಮಿನರಲ್ ಫ್ರಮ್ ಸಾಯಿಲ್. ಸರ್ಫೇಸ್ ಏರಿಯಾವನ್ನು ಹೆಚ್ಚಿಸ್ತಾ ಇದೆ. ಎನಿ ಸಚ್ ಎಕ್ಸ್ಟೆನ್ಷನ್ ಇಸ್ ಗೋಯಿಂಗ್ ಟು ಇನ್ಕ್ರೀಸ್ ಸರ್ಫೇಸ್ ಏರಿಯಾ. ನಮ್ಮ ಸ್ಮಾಲ್ ಇಂಟೆಸ್ಟೈನಲ್ಲಿರುವಂಥ ವಿಲೈ ಕೂಡ ಅದೇ ಕೆಲಸ ಮಾಡೋದು. ಫಿಂಗರ್ ಲೈಕ್ ಪ್ರೊಜೆಕ್ಷನ್ ಸರ್ಫೇಸ್ ಏರಿಯಾ ಆಫ್ ಅಬ್ಸಾರ್ಪ್ಷನ್ ಅನ್ನು ಹೆಚ್ಚಿಸ್ಕೊತಾ ಹೋಗುತ್ತೆ. ದ ಸೇಮ್ ವೇ ರೂಟ್ ಹೇರ್ ಇಸ್ ಆಲ್ಸೋ ಡೂಯಿಂಗ್ ಇಟ್ಸ್ ವರ್ಕ್ ಹಿಯರ್. ಆ್ಯಂಡ್ ಯೂನಿಸೆಲ್ಯುಲಾರ್ ಎಕ್ಸ್ಟೆನ್ಷನ್ ಆಗಿರೋದು. ಇದನ್ನ ಕೂಡ ನೆನ್ಪಿಟ್ಕೊಳ್ಳಿ. ಅರೈಸಸ್ ಫ್ರಮ್ ವಿಚ್ ಲೇಯರ್? ಎಪಿಡರ್ಮಿಸ್, ನೋ ಅದರ್ ಲೇಯರ್. ಸೊ ಇಟ್ ಈಸ್ ಅನ್ ಎಪಿಡರ್ಮಲ್ ಎಕ್ಸ್ಟೆನ್ಷನ್ ಅಂತ ಕರಿತೀವಿ. ಓಕೆನಾ? ಇನ್ನವೇ ಇದನ್ನ ಎಕ್ಸೋಜೀನಸ್ ಇನ್ ಒರಿಜಿನ್ ಹೇಳಿದ್ರು ತಪ್ಪಾಗಲ್ಲ. ಎಕ್ಸೋಜೀನಸ್ ಅಂತ ಹೇಳಿದ್ರೆ
ಫ್ರಮ್ ದ ಔಟರ್ ಮೋಸ್ಟ್ ಲೇಯರ್ ಅರೈಸ್ ಆಗ್ತಾ ಇದೆ. ಆ ವರ್ಡ್ ಅನ್ನ ಬರೆಯಲ್ಲ. ದ ರೀಸನ್ ಬೀಯಿಂಗ್ ಎಕ್ಸೋಜಿನಸ್ ಅನ್ನೋ ವರ್ಡ್ ಇಸ್ ನಾಟ್ ಲೈಕ್ ಟೆಕ್ನಿಕಲಿ ಯೂಸ್ಡ್ ಇನ್ ಮೋಸ್ಟ್ ಆಫ್ ದ ಬುಕ್ಸ್. ಅದಕ್ಕೋಸ್ಕರ ಬರೀತಿಲ್ಲ. ಕೆಲವು ಬುಕ್ಸ್ ನಿಮಗೆ ಈ ರೆಫರೆನ್ಸ್ ಅನ್ನ ಕೊಡಬಹುದು. ದ್ಯಾಟ್ ದಿ ಎಪಿಡರ್ಮಲ್ ರೂಟ್ ಹೇರ್ ಇಸ್ ಎಕ್ಸೋಜಿನಸ್. ಒಳಗಡೆ ಇರುವಂಥ ಹೈಪೋಡರ್ಮಿಸ್, ಎಂಡೋಡರ್ಮಿಸ್, ಪೆರಿಸೈಕಲ್ ಇದೆಲ್ಲ ರೂಟ್ ಹೇರ್ ಪ್ರೊಡಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ. ಯಾಕೆ ಇದನ್ನ ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ವೆನ್ ಯು ಕಮ್ ಟು ಲ್ಯಾಟ್ರಲ್ ರೂಟ್ ಇದೆಯಲ್ವಾ, ಲ್ಯಾಟ್ರಲ್ ರೂಟ್ ದ್ಯಾಟ್ ಅರೈಸಸ್ ಫ್ರಮ್ ಪೆರಿಸೈಕಲ್. ಸೊ ಎಂಡೋಜಿನಸ್ ಇನ್ ಒರಿಜಿನ್ ಅಂತ ಹೇಳ್ತೀವಿ. ಇದು ನಿಮಗೆ ಅನಾಟಮಿ ಚಾಪ್ಟರ್ ಅಲ್ಲಿ ಈ ಇನ್ಫಾರ್ಮೇಶನ್ ಬರುತ್ತೆ. ಆದರೂ ಡೇಟಾ ಕಂಪೈಲ್ ಮಾಡಿ ಇಟ್ಕೊತೀನಿ ಎಲ್ಲ. ಅಂದರೆ ಈ ಇನ್ಫಾರ್ಮೇಶನ್ ಪದೇ ಪದೇ ರಿಪೀಟ್ ಆಗಲಿ, ನೆನಪಿರ್ಲಿ ಅಂತ ಒಂದು ಏನಂದ್ರೆ ಯೋಚನೆ ಇದ್ರೆ ಇದನ್ನ ಬರ್ಕೊಂಬಿಡಿ. ರೈಸ್ ಫ್ರಾಮ್ ಪೆರಿಸೈಕಲ್ ಅಂತ ಇಲ್ಲೇ ಹಾಕೊಂಡ್ಬಿಡ್ಬಹುದು ಬಿಸೈಡ್ ದ ಡಯಾಗ್ರಾಮ್. ಓಕೆನಾ, ಸರಿನಾ? ಸೊ ಅದು ಆಯ್ತು ರೂಟ್ ಬಗ್ಗೆ. ರೂಟ್ ಬಗ್ಗೆ ಮಾಡಿಫಿಕೇಶನ್ಸ್ ಆಸ್ ಸಚ್ ಕೊಟ್ಟಿಲ್ಲ. ಮಾಡಿಫಿಕೇಶನ್ಸ್ ಅನ್ನ ಆಕ್ಚುಲಿ ನಿಮ್ಮ ಪ್ರಾಕ್ಟಿಕಲ್ಗೆ ಪುಷ್ ಮಾಡಿದ್ದಾರೆ. ಸೊ ನೀವು ಅದನ್ನ ಪ್ರಾಕ್ಟಿಕಲ್ ಅಲ್ಲಿ ಡೀಲ್ ಮಾಡಬೇಕು ಅನ್ನೋ ಒಂದು ಸ್ಟೇಟ್ಮೆಂಟ್ ಇದೆ. ಸೊ ರ್ಯಾಷನಲೈಸ್ ಸಿಲೆಬಸ್ಸೇ ಯೂಸ್ ಮಾಡ್ತಾ ಇರೋದು, ವಿಚ್ ಇಸ್ ಮೋಸ್ಟ್ ಲೈಕ್ಲಿ ಟು ಬಿ ಯೂಸ್ ಫಾರ್ ಯುವರ್ ನೀಟ್ ಆಲ್ಸೋ. ಸ್ಟೆಮ್ ಬಗ್ಗೆ ಮಾತಾಡೋಣ. ವಾಟ್ ಆರ್ ದ ಫೀಚರ್ಸ್ ದಟ್ ಡಿಸ್ಟಿಂಗ್ವಿಶ್ ಸ್ಟೆಮ್ ಫ್ರಮ್ ಅ ರೂಟ್ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರ ಅವರೇ ಕೊಡ್ತಾ ಇದ್ದಾರೆ. ದ ಸ್ಟೆಮ್ ಇಸ್ ದ ಅಸೆಂಡಿಂಗ್ ಪಾರ್ಟ್ ಆಫ್ ದ ಆಕ್ಸೆಸ್. ಅಸೆಂಡಿಂಗ್ ಅಂತ ಹೇಳಿದ್ರೆ ಮೇಲ್ಗಡೆಗೆ ಹೋಗ್ತಾ ಇದೆ. ಬ್ರಾಂಚಸ್ ಇರುತ್ತೆ ಅದರ ಹತ್ರ, ಫ್ಲವರ್ಸ್, ಲೀವ್ಸ್, ಫ್ರೂಟ್ಸ್ ಇದೆಲ್ಲ ನಿಮಗೆ ಸ್ಟೆಮ್ ಅಲ್ಲಿ ಕಾಣಿಸೋಂಥದ್ದು. ಅಸೆಂಡಿಂಗ್ ಪಾರ್ಟ್ ಅನ್ನ ಹೈಲೈಟ್ ಮಾಡ್ತೀನಿ. ಬ್ರಾಂಚ್ ಇದೆ, ಲೀಫ್ ಇದೆ, ಫ್ಲವರ್ ಇದೆ, ಫ್ರೂಟ್ ಇದೆ, ಇದೆಲ್ಲ ನಮಗೆ ಗೊತ್ತೇ ಇದೆ. ಡೆವಲಪ್ಸ್ ಫ್ರಮ್ ದ ಪ್ಲುಮ್ಯೂಲ್ ಆಫ್ ದಿ ಎಂಬ್ರಿಯೋ ಆಫ್ ಅ ಜರ್ಮಿನೇಟಿಂಗ್ ಸೀಡ್. ಒಂದು ಸೀಡ್ ಜರ್ಮಿನೇಟ್ ಆಗಬೇಕಾದ್ರೆ ಅದರಿಂದ ಬೇಸಿಕ್ಲಿ ಪ್ಲುಮ್ಯೂಲ್ ಹುಟ್ಟೋದು, ಆ್ಯಂಡ್ ಆ ಪ್ಲುಮ್ಯೂಲ್ ಮುಂದೆ ಹೋಗಿ ಶೂಟ್ ಸಿಸ್ಟಮ್ ಅನ್ನ ಕೊಡುವಂಥದ್ದು. ಸ್ಟೆಮ್ ಅಲ್ಲಿ ಒಂದು ಸ್ಪೆಷಾಲಿಟಿ ಇದೆ. ಬೇರ್ಸ್ ನೋಡ್ಸ್ ಆ್ಯಂಡ್ ಇಂಟರ್ ನೋಡ್ಸ್ ಅಂತ ಹೇಳ್ತೀವಿ. ಈ ಸ್ಟೇಟ್ಮೆಂಟ್ ನಾವು ರೂಟ್ ಅಲ್ಲಿ ಕಲ್ತಿಲ್ಲ. ದಟ್ ಮೀನ್ಸ್ ರೂಟ್ ಡಸ್ ನಾಟ್ ಹ್ಯಾವ್ ನೋಡ್ ಆ್ಯಂಡ್ ಇಂಟರ್ ನೋಡ್. ಇದನ್ನ ಬೇಕಂದ್ರೆ ಅಂಡರ್ ರೂಟ್ ಯು ರೈಟ್ ಇಟ್ ಡೌನ್. ಓಕೆ, ಇಲ್ಲಾಂದ್ರೆ ಇದ್ರ ಮೇಲೇನೆ ಬರ್ಕೊಳ್ಳಿ ಎಲ್ಲಾದ್ರೂ. ರೂಟ್ಸ್ ಡೂ ನಾಟ್ ಹ್ಯಾವ್ ನೋಡ್ಸ್ ಆ್ಯಂಡ್ ಇಂಟರ್ ನೋಡ್ಸ್. ಬರ್ಕೊಂಬಿಡಿ, ನಾನು ಬರಿತಾ ಇಲ್ಲ. ಐ ಆಮ್ ಜಸ್ಟ್ ಸೇಯಿಂಗ್ ಇಟ್ ಔಟ್ ಲೌಡ್. ನೆಕ್ಸ್ಟ್, ದ ರೀಜನ್ ಆಫ್ ದ ಸ್ಟೆಮ್ ವೇರ್ ಲೀವ್ಸ್ ಆರ್ ಬಾರ್ನ್ ಆರ್ ಕಾಲ್ಡ್ ರೂಟ್. ಯಾವ ಭಾಗದಿಂದ ಲೀವ್ಸ್ ಹುಟ್ಕೊಳ್ಳುತ್ತೆ, ಆರ್ ಕಾಲ್ಡ್ ನೋಡ್ಸ್. ವೈಲ್ ಇಂಟರ್ ನೋಡ್ಸ್ ಆರ್ ದ ಪೋರ್ಷನ್ಸ್ ಬಿಟ್ವೀನ್ ಟೂ ನೋಡ್ಸ್ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೊಂದು ಕೆಲಸ ಮಾಡೋಣ. ಒಂದು ಚಿಕ್ಕದಾಗಿರುವಂಥ ಡೈಗ್ರಾಮ್ಯಾಟಿಕ್ ರೆಪ್ರೆಸೆಂಟೇಷನ್ ಅನ್ನ ಕೊಡ್ತೀನಿ. So let's say here stem ಹೀಗಿದೆ ಅಂತ ಅನ್ಕೊಳ್ಳಿ. ಓಕೆ, ಸೊ ಇಲ್ಲಿಂದ ಎಲೆಗಳು ಹುಟ್ಕೊಂತಾ ಇದೆ, ಇಲ್ಲಿಂದ ಎಲೆಗಳು ಹುಟ್ಕೊಂತಾ ಇರುವಂಥದ್ದು, and here also leaves are produced. ಸೊ ನೋಡ್ ಯಾವ ಭಾಗ ಆಗುತ್ತೆ? The part from where the leaves arise. ಅದರ ಮಧ್ಯ ಇರುವಂತಹ ಜಾಗ, ದ ಪಾರ್ಟ್ ಬಿಟ್ವೀನ್ ಇಟ್. ಈ ಪಾರ್ಟ್ ಏನಿದೆ ಇದನ್ನ ಇಂಟರ್ ನೋಡ್ ಅಂತ ಕರೆಯುವಂಥದ್ದು. ಓಕೆ, ಬೇಕಂದ್ರೆ ಲೇಬಲ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ಬಹುದು. ದ ಪೋರ್ಷನ್ ಬಿಟ್ವೀನ್ ಟೂ ನೋಡ್ಸ್. ಬಿಟ್ವೀನ್ ಅಂದ್ರೆ ಇಂಟರ್. ಸಿ ಸಚ್ ಮೀನಿಂಗ್ಸ್ ಆಲ್ಸೋ ಐ ವಿಲ್ ಕೀಪ್ ಆನ್ ಗಿವಿಂಗ್. ಇಂಟರ್, ಇಂಟ್ರಾ ಅಂದ್ರೆ ವಿದಿನ್, ಇಂಟರ್ ಅಂದ್ರೆ ಬಿಟ್ವೀನ್. ಸೊ ಇಂಟರ್ ನೋಡ್ ಅಂದ್ರೆ ಬಿಟ್ವೀನ್ ಟೂ ನೋಡ್ಸ್ ಅಂತ ಆಗುತ್ತೆ. ಕರೆಕ್ಟ್ ಅಲ್ವಾ? ಎಸ್. ಸೊ ಇದು ಆಯ್ತು ನೋಡಲ್ ರೀಜನ್ ಅಥವಾ ನೋಡ್. ಇದು ರೂಟ್ ಅಲ್ಲಿ ಇಲ್ಲ. ಲೆಟ್ಸ್ ಸಿ ನೆಕ್ಸ್ಟ್. ದ ಸ್ಟೆಮ್ ಬೇರ್ಸ್ ಬಡ್ಸ್ which may be terminal or axillary. Now this may be of interest to us. Buds ಇದೆ ಅಂತ ಗೊತ್ತು, ಬಟ್ ಪೊಸಿಷನ್ ವೈಸ್ ಇಟ್ ಕ್ಯಾನ್ ಬಿ either terminal or axillary ಅಂತ ಇದೆ. ಅದು ಹೇಗೆ? ಸೊ ಟಿಪ್ಪಲ್ಲಿ ಕಾಣಿಸೋಂಥದ್ದು. ವಾಟ್ ಇಸ್ ದೇರ್ ಆನ್ ದ ಟಿಪ್? ಇಲ್ಲಿ ಹುಟ್ಟಿದ್ರೆ ಇದನ್ನ ನಾವು ಟರ್ಮಿನಲ್ ಬಡ್ ಅಂತ ಕರಿತೀವಿ. ಬರ್ಕೊಂಬಿಡಿ ಬೇಕಂದ್ರೆ. ಆಕ್ಸಿಲರಿ ಎಲ್ಲಿರೋದು? ದ ಆಂಗಲ್ ಫಾರ್ಮ್ಡ್ ಬೈ
ದ ಸ್ಟೆಮ್ ಆ್ಯಂಡ್ ದ ಲೀಫ್. ಈ ಆ್ಯಂಗಲ್ ಇದೆಯಲ್ವಾ, ಇದನ್ನು ನಾವು ಆಕ್ಸಿಲರಿ ಅಂತ ಕರಿತೀವಿ. ಈ ಆ್ಯಂಗಲನ್ನು ಇಲ್ಲಿ ಯಾವುದಾದ್ರೂ ಬಡ್ ಹುಟ್ಕೊಂಡ್ರೆ ಇದು ಆಕ್ಸಿಲರಿ ಬಡ್ ಆಗುತ್ತೆ. ಸೊ ವಾಟ್ ಈಸ್ ಆಕ್ಸಿಲ್? ದ ಆ್ಯಂಗಲ್ ಬಿಟ್ವೀನ್ ಆರ್ ದ ಸ್ಪೇಸ್ ಬಿಟ್ವೀನ್ ದ ಲೀಫ್ ಆ್ಯಂಡ್ ದ ಸ್ಟೆಮ್. ಅಲ್ಲಿಂದ ಬಡ್ ಹುಟ್ಕೊಂಡ್ರೆ ಅದು ಆಕ್ಸಿಲರಿ ಬಡ್ ಆಗುತ್ತೆ. ಓಕೆ, ನೆಕ್ಸ್ಟ್, ಸ್ಟೆಮ್ ಇಸ್ ಜನರಲಿ ಗ್ರೀನ್ ವೆನ್ ಯಂಗ್ ಆ್ಯಂಡ್ ಲೇಟರ್ ಆಫನ್ ಬಿಕಮ್ ವುಡಿ ಆ್ಯಂಡ್ ಡಾರ್ಕ್ ಬ್ರೌನ್. ಇದನ್ನು ಹೈಲೈಟ್ ಮಾಡಬೇಕಾ? ಗೊತ್ತಿಲ್ವಾ ನಮಗೆ? ಯಂಗ್ ಆಗಿದ್ರೆ ಗಿಡ ಸ್ಟೆಮ್ ಯಾವತ್ತೂ ಗ್ರೀನ್ ಇರೋದು. ಅದೇ ಮರವಾಗಿ ಬೆಳೆದ್ರೆ ಇಲ್ಲ ಸ್ವಲ್ಪ ದೊಡ್ಡದಾಗಿರುವಂಥ ಗಿಡ ಬೆಳೆದ್ರೆ ಏನಾಗುತ್ತೆ? ದ ಸ್ಟೆಮ್ ಟರ್ನ್ಸ್ ಔಟ್ ಟು ಬಿ ವುಡಿ ಮತ್ತು ಬ್ರೌನ್ ಕಲರ್ ಬಾರ್ಕ್ ಫಾರ್ಮೇಷನ್ ಆಗುತ್ತೆ ಅದ್ರ ಮೇಲೆ. ಹೌದಲ್ವಾ? ಎಸ್. ಫಂಕ್ಷನ್ ಕೊಟ್ಟಿದ್ದಾರೆ ಇನ್ ದ ನೆಕ್ಸ್ಟ್ ಪ್ಯಾರಾಗ್ರಾಫ್. ದ ಮೇನ್ ಫಂಕ್ಷನ್ ಆಫ್ ದ ಸ್ಟೆಮ್ is spreading out branches bearing leaves, flowers and fruit. ಇದು ಫಸ್ಟ್ ಫಂಕ್ಷನ್ ಆಯಿತು. ನೆಕ್ಸ್ಟ್ ಫಂಕ್ಷನ್, ಕಂಡಕ್ಟ್ಸ್ ವಾಟರ್ ಮಿನರಲ್ ಆ್ಯಂಡ್ ಫೋಟೋಸಿಂಥೇಟ್ಸ್ ಅಂತ ಕೊಟ್ಟಿದ್ದಾರೆ. ಫೋಟೋಸಿಂಥೇಟ್ಸ್, ಸಚ್ ಅ ಕಾಂಪ್ಲಿಕೇಟೆಡ್ ವರ್ಡ್, ಆದರೂ ಮೀನಿಂಗ್ ಹೇಳ್ತೀನಿ, ಈಸಿ ಆಗಿದೆ. ಸಮ್ ಸ್ಟೆಮ್ ಪರ್ಫಾರ್ಮ್ ದ ಫಂಕ್ಷನ್ ಆಫ್ ಸ್ಟೋರೇಜ್, ಸಮ್ ಸ್ಟೆಮ್ ಪರ್ಫಾರ್ಮ್ ದ ಫಂಕ್ಷನ್ ಆಫ್ ಸ್ಟೋರೇಜ್ ಆಫ್ ಫುಡ್, ಸಪೋರ್ಟ್, ಪ್ರೊಟೆಕ್ಷನ್ ಆ್ಯಂಡ್ ಆಫ್ ವೆಜಿಟೇಟಿವ್ ಪ್ರಾಪಗೇಷನ್. ಇಲ್ಲಿ ಸ್ವಲ್ಪ ಇಂಪಾರ್ಟೆಂಟ್ ಆಗಿರೋದು ಏನು ಗೊತ್ತಾ? ಈ ವರ್ಡ್ ಸಮ್. ಓಕೆ, ಪ್ಲಸ್ ಇದೇನು ಹೇಳ್ತಾ ಇದ್ರೆ, ಫೋಟೋಸಿಂಥೇಟ್ಸ್ ಅಂದರೆ ಏನು? ಫೋಟೋಸಿಂಥೇಟ್ಸ್ ಅಂದರೆ ಇಲ್ಲಿ ಬರಿತಾ ಇದ್ದೀನಿ ಮೇಲ್ಗಡೆ. ಬೇಸಿಕ್ಲಿ ಫೋಟೋಸಿಂಥೆಟಿಕ್ ಪ್ರಾಡಕ್ಟ್ಸ್ ಏನೆಲ್ಲ? ಗ್ಲೂಕೋಸ್ ಇರಬಹುದು, ಅದೇ ಗ್ಲೂಕೋಸ್ ಮುಂದೆ ಹೋಗಿ ಸುಕ್ರೋಸಿಗೆ ಕನ್ವರ್ಟ್ ಆಗುತ್ತೆ, ಆ್ಯಂಡ್ ಅದೇ ಸುಕ್ರೋಸ್ ಮುಂದೆ ಹೋಗಿ ಸ್ಟೋರೇಜ್ ಫಾರ್ಮ್ ಸ್ಟಾರ್ಚಿಗೆ ಕನ್ವರ್ಟ್ ಆಗುವಂಥದ್ದು. ಸೊ ನಾಟ್ ನೆಸೆಸರಿಲಿ ಸ್ಟಾರ್ಚ್, ಬಿಕಾಸ್ ಇಲ್ಲಿ ಕಂಡಕ್ಷನ್ ಹೇಳ್ತಾ ಇದ್ದಾರೆ ಅಲ್ವಾ? ಕಂಡಕ್ಷನ್ ಅಂತ ಹೇಳಿದ್ರೆ ಇಟ್ ಕಂಡಕ್ಟ್ಸ್ ವಾಟರ್ ಮಿನರಲ್ಸ್ ಆ್ಯಂಡ್ ಫೋಟೋಸಿಂಥೇಟ್ಸ್. ಕಂಡಕ್ಷನ್ ಅಂತ ಹೇಳಿದ್ರೆ ವಿ ವಿಲ್ ಬೆಟರ್ ಟೇಕ್ ಡೌನ್ ಸುಕ್ರೋಸ್, ಬಿಕಾಸ್ ಕಂಡಕ್ಟ್ ಆಗೋದು ಸುಕ್ರೋಸ್. ಗಿಡಗಳೇನು ಮಾಡ್ತವೆ? ನಮ್ಮ ಬಾಡಿಯಲ್ಲಿ ಹೇಗೆ ಗ್ಲೂಕೋಸ್ ಕಂಡಕ್ಟ್ ಆಗುತ್ತೆ, ಗಿಡಗಳ ಬಾಡಿಯಲ್ಲಿ ಸುಕ್ರೋಸ್ ಕಂಡಕ್ಟ್ ಆಗೋದು. ನಾಟ್ ಇವನ್ ಗ್ಲೂಕೋಸ್, ಲೈಕ್ ಗ್ಲೂಕೋಸ್ ಟು ಅ ವೆರಿ ಸ್ಮಾಲ್ ಎಕ್ಸ್ಟೆಂಟ್, ಮೇಜರ್ಲಿ ಇಟ್ ಇಸ್ ಸುಕ್ರೋಸ್ ಅಂತ ಹೇಳ್ತೀವಿ. ಕರೆಕ್ಟ್ ಅಲ್ವಾ? ಎಸ್. So the main function of the stem is spreading out branches bearing leaves, flowers and fruits, conducts. So what we'll do, we will make a note of the number of points that are present. ಒಂದು ಇದು, ಎರಡನೇದು ಕಂಡಕ್ಷನ್ ಅನ್ನೋ ಪಾಯಿಂಟ್ ಇತ್ತು. ಸಮ್ ಸ್ಟೆಮ್ಸ್, ಕೆಲವು ಸ್ಟೆಮ್ಸ್ ಮಾತ್ರ, ಪರ್ಫಾರ್ಮ್ ದ ಫಂಕ್ಷನ್ ಆಫ್ ಸ್ಟೋರೇಜ್, ಸ್ಟೋರ್ ಮಾಡಬಹುದು, ಏನು? ಫುಡ್. ಸಪೋರ್ಟ್ ಮಾಡಬಹುದು, ಪ್ರೊಟೆಕ್ಷನ್ ಕೊಡಬಹುದು, ಹಾಗೆ ವೆಜಿಟೇಟಿವ್ ಪ್ರಾಪಗೇಷನ್ ಕೂಡ ಮಾಡಬಹುದು. ಓಕೆ, ಸ್ಟೋರೇಜ್ ಅಂದರೆ ಏನು? ಸ್ಟೋರೇಜ್ ಅಂದರೆ ಬೇಸಿಕ್ಲಿ ಸ್ಟಾರ್ಚ್ ಸ್ಟೋರ್ ಮಾಡೋದು. ವೈ ಇಟ್ ಬಿಕಮ್ಸ್ ಅ ಸ್ಪೆಷಲ್ ಫಂಕ್ಷನ್? ಬಿಕಾಸ್ ಮೇಜರ್ಲಿ ಸ್ಟೋರೇಜ್ ಮಾಡೋ ಕೆಲಸ ರೂಟ್ ಇದು. ಹೇಗೆ ನಮ್ಮ ಮನೆಯಲ್ಲಿ ಒಂದು ಸ್ಟೋರ್ ರೂಮ್ ಅಂತ ಇರುತ್ತೆ, ಎಲ್ಲ ಎಕ್ಸ್ಟ್ರಾ ಅದರಲ್ಲಿ ಹಾಕಿರ್ತೀವಿ. ಹ್ಯೂಮನ್ ಬಾಡಿ ಅಂತ ನಾನು ತಗೊಂಡ್ರೆ ಗ್ಲೈಕೋಜನ್ ಇಸ್ ದ ಸ್ಟೋರೇಜ್ ಫಾರ್ಮ್ ಅಂತೀವಿ. ಅದು ಎಲ್ಲಿ ಸ್ಟೋರ್ ಆಗೋದು? ಮೇಜರ್ಲಿ ಲಿವರ್ ಮತ್ತು ಮಸಲ್ಸಲ್ಲಿ ಸ್ಟೋರ್ ಆಗುತ್ತೆ. ಹಾಗೆ ಗಿಡಗಳಲ್ಲಿ ರೂಟಲ್ಲಿ ಸ್ಟಾರ್ಚ್ ಸ್ಟೋರ್ ಆಗೋದು ಮೇಜರ್ಲಿ. ಟು ಸಮ್ ಎಕ್ಸ್ಟೆಂಟ್ ಸ್ಟೆಮ್ ಕ್ಯಾನ್ ಸ್ಟೋರ್ ಇಟ್, ಬಟ್ ಕೆಲವೊಮ್ಮೆ ಸ್ಟೆಮ್ ಎಷ್ಟು ಸ್ಟೋರ್ ಮಾಡ್ಕೊಳ್ಳುತ್ತೆ ಅಂದರೆ ಊದ್ಕೊಂಡ್ಬಿಡುತ್ತೆ, ಲೈಕ್ ಪೊಟ್ಯಾಟೊ, ಆಲೂಗಡ್ಡೆ. ಕರೆಕ್ಟ್ ಅಲ್ವಾ? ಸೊ ಆಲೂಗಡ್ಡೆಯಲ್ಲಿ ಏನಾಗ್ತಾ ಇದೆ? ಬೇಸಿಕ್ಲಿ ಅದು ಸ್ಟೆಮ್ಮೇ ಊದ್ಕೊಂಡ್ಬಿಟ್ಟಿದೆ, ಬಿಕಾಸ್ ಆಫ್ ಸ್ಟೋರೇಜ್ ಆಫ್ ಫುಡ್ ಟು ದ್ಯಾಟ್ ಎಕ್ಸ್ಟೆಂಟ್. ಹಾಗೆ ಮತ್ತೆ ಇನ್ನೊಂದು ಸಪೋರ್ಟ್ ಅಂತ ಇದೆ. ಸಪೋರ್ಟ್ ಅಂದರೆ ಹೇಗೆ ಹೇಳೋದು? ಸ್ಟೆಮ್ ಸಪೋರ್ಟ್ ಕೆಲಸ ಮಾಡುತ್ತಾ? ಮಾಡಬಹುದು. ಈ ಬಳ್ಳಿಗಳಲ್ಲಿ ಮನಿ ಪ್ಲಾಂಟ್ ಗೊತ್ತಲ್ವಾ? ಸ್ಟೆಮ್ ವೀಕ್ ಇರುತ್ತೆ, ಸೊ ಅದು ಕರ್ಲ್ ಹಾಕ್ಕೊಂಡು ಹೋಗುತ್ತೆ. ಸೊ ಸಪೋರ್ಟ್ ಆಯಿತು. ಪ್ರೊಟೆಕ್ಷನ್ ಹೇಗೆ? ಸ್ಟೆಮ್ ಥಾರ್ನ್ ಪ್ರೊಡ್ಯೂಸ್ ಮಾಡಬಹುದು, ಮುಳ್ಳುಗಳು. ಬೋಗನ್ ವಿಲ್ಲ ಅನ್ನೋ ಗಿಡದಲ್ಲಿ ಮುಳ್ಳು ಪ್ರೊಡ್ಯೂಸ್ ಆಗುತ್ತೆ. ಇಲ್ಲ ನಿಂಬೆ ಗಿಡ, ಮರ ಅಂತ ಹೇಳ್ಬೋದು, ಗಿಡ ಅಲ್ಲ ಮರ, ಅದರಲ್ಲೂ ಕೂಡ ಥಾರ್ನ್ ಪ್ರೊಡಕ್ಷನ್ ಆಗ್ತಾ ಇದೆ. ಅದು ಯಾರು ಪ್ರೊಡ್ಯೂಸ್ ಮಾಡೋದು? ಸ್ಟೆಮ್. ಹಾಗೆ ವೆಜಿಟೇಟಿವ್ ಪ್ರಾಪಗೇಷನ್ಗೆ ಕೂಡ ಹೆಲ್ಪ್ ಮಾಡುತ್ತೆ. ವೆಜಿಟೇಟಿವ್ ಪ್ರಾಪಗೇಷನ್ ಅಂದರೆ ಸ್ಟೆಮ್ಮನ್ನು ಯೂಸ್ ಮಾಡಿಕೊಂಡು ಗಿಡಗಳು ಅವುಗಳ ನಂಬರನ್ನು ಇನ್ಕ್ರೀಸ್ ಮಾಡ್ಕೊಳ್ಳೋದು, ವೆಜಿಟೇಟಿವ್ ಪ್ರಾಪಗೇಷನ್ ಅಂತೀವಿ. ಎಕ್ಸಾಂಪಲ್ ಕೊಡಿ. ಜಿಂಜರ್, ಟರ್ಮರಿಕ್,
ಇವುಗಳೆಲ್ಲ ಅಂಡರ್ಗ್ರೌಂಡ್ ಸ್ಟೆಮ್ ಮಾಡಿಫಿಕೇಶನ್ ವಿಚ್ ಕ್ಯಾನ್ ಬಿ ಯೂಸ್ಡ್ ಫಾರ್ ವೆಜಿಟೇಟಿವ್ ಪ್ರಾಪಗೇಷನ್. ಎಕ್ಸಾಂಪಲ್ ಕೊಡ್ತೀನಿ. ಸಪೋಸ್ ನೀವು ಜಿಂಜರ್ ಶುಂಠಿ ತಗೊಂಡ್ಬಂದ್ರಿ ಮನೆಯಲ್ಲಿ, ಅದನ್ನು ಕಟ್ ಮಾಡಿ ಚೆನ್ನಾಗಿ ಕಟ್ ಮಾಡಿ ತೊಳೆದು ಸಚ್ ದ್ಯಾಟ್ ಅ ನೋಡ್ ಇಸ್ ಪಾರ್ಟ್ ಆಫ್ ದಟ್ ಕಟ್ಟಿಂಗ್ ಮಣ್ಣು ಅಡಿಯಲ್ಲಿ ಹಾಕಿದ್ರೆ ಅದು ಸ್ಪ್ರೌಟಿಂಗ್ ಅನ್ನು ತೋರಿಸುತ್ತೆ. ಓಕೆ, ದಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಬಿಗ್ ಆ್ಯಂಡ್ ಹ್ಯೂಜ್ ಸ್ಟೇಟ್ಮೆಂಟ್. ನೆನ್ಪಿಟ್ಕೊಳ್ಳಿ. ನಾವು ಲೀಫ್ ಬಗ್ಗೆ ಮಾತಾಡೋಣ. ಡಯಾಗ್ರಾಮ್ ಕೂಡ ಇದೆ. ದಿಸ್ ಇಸ್ ಬೇಸಿಕ್ಲಿ ಸ್ಟ್ರಕ್ಚರ್ ಆಫ್ ಲೀಫ್. ಅದರ ನಂತರ ವೆನೇಷನ್ ಕೂಡ ಇದೆ, ಅದ್ರ ಬಗ್ಗೆ ಲೇಟರ್ ಮಾತಾಡೋಣ. ಸೊ ಲೀಫ್ ಅಂದರೆ ಏನು? ಲೀಫ್ ಇಸ್ ಅ ಲ್ಯಾಟ್ರಲ್ generally flattened structure born on the stem. It develops at the node and bears a bud in its axil ಅಂತ ಇದೆ. ನೋಡಲ್ಲಿ ಡೆವಲಪ್ ಆಗೋದಂತ ಆಲ್ರೆಡಿ ಸ್ಟೆಮ್ಮಲ್ಲಿ ಹೇಳಿ ಆಗಿದೆ, ಕರೆಕ್ಟ್ ಅಲ್ವಾ? ನಿಮಗೆ ಆಕ್ಸಿಲರಿ ಬಡ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಈ ಪಾಯಿಂಟಲ್ಲಿ ಆಕ್ಸಿಲರಿ ಬಡ್ ಅಂತ ಇದೆ. ಕ್ಯಾನ್ ಯು ಸಿ ದಿಸ್ ಲೇಬ್ಲಿಂಗ್? ಎಸ್. The axillary bud later can develop into a branch. Axillary bud ಏನಾಗಬಹುದು? It can develop into a branch. ಮತ್ತೆ ಇವಾಗ ಬಡ್ ಕಂಡೀಷನ್ ಅಲ್ಲಿ ಇದೆ, ಮುಂದೆ ಹೋಗಿ can develop into a branch. Leaves originate from the shoot apical meristems and are arranged in acropetal order ಅಂತ ಇದೆ. ಇದರ ಅರ್ಥ ಏನು? acropetal order ಅಂದ್ರೆ ಏನು? acropetal ಅಂದ್ರೆ the younger leaves, again ಬರ್ಕೊಳ್ಳಿ ಎಲ್ಲಾದ್ರೂ in your NCERT textbook. acropetal order ಅಂದ್ರೆ the younger leaves are on the tip, ತುದಿಯಲ್ಲಿ ಇರುತ್ತೆ, of the stem, and the older leaves are at the base. younger leaves are at the tip and the older leaves are at the base. ಇದನ್ನ ನಾವು acropetal ಅಂತ ಹೇಳುವಂಥದ್ದು. next, they are the most important vegetative organs for photosynthesis. Underline ಮಾಡಬೇಕಾ? I would say no, because ನಮಗೆ ಗೊತ್ತು plants ಅಲ್ಲಿ the major photosynthetic organ is nothing but leaf. ಕರೆಕ್ಟ್ ಅಲ್ವಾ? yes. ಸ್ಟ್ರಕ್ಚರ್ ಆಫ್ ಲೀಫ್ ಅಂತ ಹೇಳಿದಾಗ ಯಾವುದೆಲ್ಲ ಪಾರ್ಟ್ಸ್ ಇದೆ ಅಂತ ನೋಡೋಣ. 3 ಮೇಜರ್ ಪಾರ್ಟ್ಸ್: ಲೀಫ್, ಬೇಸ್, ಪೀಟಿಯೋಲ್ ಅಂಡ್ ಲ್ಯಾಮಿನಾ ಬರುತ್ತೆ. ಯಾವುದೆಲ್ಲ? ಲೀಫ್, ಬೇಸ್, ಈ ಪರ್ಟಿಕ್ಯುಲರ್ ಪಾರ್ಟ್ ಎಲ್ಲಿ ಲೀಫ್ ಹೋಗಿ ಸ್ಟೆಮ್ಮಿಗೆ ಅಟ್ಯಾಚ್ ಆಗ್ತಾ ಇದೆ. ಪೀಟಿಯೋಲ್, ಈ ಪಾರ್ಟ್ ವಿಚ್ ಇಸ್ ದ ಸ್ಟಾಕ್. ದೆನ್ ಕಮ್ಸ್ ದ ಲೀಫ್ ಲ್ಯಾಮಿನಾ, ಈ ಪರ್ಟಿಕ್ಯುಲರ್ ಭಾಗ, ದಟ್ ಈಸ್ ದ ಥರ್ಡ್ ಪಾರ್ಟ್. ಓಕೆನಾ? ಸೊ 3 ಪಾರ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ಡಯಾಗ್ರಾಮಲ್ಲಿ ಏನು ಅಂಡರ್ಲೈನ್ ಮಾಡ್ಕೊಬೇಕಂತಿಲ್ಲ, ನಾನು ನಿಮಗೆ ತೋರಿಸ್ಬೇಕು ಅಂತ ಮಾಡಿರೋದಷ್ಟೇ, ಹೈಲೈಟ್ ಮಾಡೋಕ್ಕಂತ. ದ ಲೀಫ್ ಇಸ್ ಅಟ್ಯಾಚ್ ಟು ದ ಸ್ಟೆಮ್ ಬೈ ದ ಲೀಫ್ ಬೇಸ್. ಸೊ ಲೀಫ್ ಬೇಸ್ ಏನು ಮಾಡ್ತಾ ಇದೆ? ಲೀಫನ್ನು ಸ್ಟೆಮ್ ಜೊತೆ ಅಟ್ಯಾಚ್ ಮಾಡ್ತಾ ಇರುವಂಥದ್ದು. ಆ್ಯಂಡ್ ಮೇ ಬೇರ್ 2 ಲ್ಯಾಟ್ರಲ್ ಸ್ಮಾಲ್ ಲೀಫ್ ಲೈಕ್ ಸ್ಟ್ರಕ್ಚರ್ಸ್ ಕಾಲ್ಡ್ ಸ್ಟಿಪ್ಯೂಲ್ಸ್. ಓಕೆ, ಇಲ್ಲಿ ನೋಡಿ, ಸ್ಟಿಪ್ಯೂಲ್ಸ್ ಹೈಲೈಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಒಂದು ಸ್ಟಿಪ್ಯೂಲ್ ಹೀಗೆ ಹೈಲೈಟ್ ಮಾಡಿದ್ದಾರೆ. ಹಿಯರ್ ಒಂದು ಸ್ಟಿಪ್ಯೂಲ್ ಅಂತ ಇದೆ, ಇಲ್ಲೊಂದು ಸ್ಟಿಪ್ಯೂಲ್ ಇತ್ತು ಅಂತ ಅನ್ಕೊಳ್ಳಿ. ಸೊ 2 ಸ್ಮಾಲ್ ಲೀಫ್ ಲೈಕ್ ಸ್ಟ್ರಕ್ಚರ್ ಸ್ಟಿಪ್ಯೂಲ್ಸ್ ಇರಬಹುದು. ಮೇ ಬಿ ಪ್ರೆಸೆಂಟ್, ಇರಲೇಬೇಕಂತಿಲ್ಲ. ಮೇ ಬೇರ್ 2 ಲ್ಯಾಟ್ರಲ್ ಸ್ಮಾಲ್ ಲೀಫ್ ಲೈಕ್ ಸ್ಟ್ರಕ್ಚರ್ ಇದ್ರೆ ಇದನ್ನ ಸ್ಟಿಪ್ಯುಲೇಟ್ ಲೀಫ್ ಅಂತ ಕರಿತೀವಿ. ಇಲ್ದಿದ್ರೆ ಎಕ್ಸ್ ಸ್ಟಿಪ್ಯುಲೇಟ್ ಲೀಫ್ ಅಂತ ಕರಿತೀವಿ. ಇದ್ರೆ ಸ್ಟಿಪ್ಯುಲೇಟ್ ಲೀಫ್ ಅಂತ ಕರಿತೀವಿ, ಅಂಡ್ ಇಲ್ಲದಿದ್ರೆ ಎಕ್ಸ್ ಸ್ಟಿಪ್ಯುಲೇಟ್ ಲೀಫ್ ಅಂತ ಕರಿತೀವಿ. ಓಕೆ, ಎಕ್ಸ್ ಸ್ಟಿಪ್ಯುಲೇಟ್ ಲೀಫ್ ಅಂದ್ರೆ ಏನು? ನೋ ಸ್ಟಿಪ್ಯೂಲ್ಸ್ ಪ್ರೆಸೆಂಟ್ ಆರ್ ಆಬ್ಸೆನ್ಸ್ ಆಫ್ ಸ್ಟಿಪ್ಯೂಲ್ಸ್ ಅಂತ ಹಾಕಿ. ಸ್ಟಿಪ್ಯೂಲ್ಸ್ ಇದ್ ಕೆಲಸ ಏನು? ಇಷ್ಟು ದೊಡ್ಡದು ಎಲೆ ಇದೆ, ತಿರ್ಗಾ ಚಿಕ್ಕದ 2 ಎಲೆ ಥರದ್ದು ಸ್ಟ್ರಕ್ಚರ್ ಅಂತೆ. ಅದ್ಯಾಕೆ? ವೈ? ನಾಟ್ ಬಿಕಾಸ್ ಇಟ್ ಹ್ಯಾಸ್ ಟು ಶೋ ಫೋಟೋಸಿಂಥೆಸಿಸ್. ಆದರೆ ಇವಾಗ ದೊಡ್ಡದಾಗಿರುವಂಥ ಲೀಫ್ ಚಿಕ್ಕದು ಬಡ್ ಕಂಡೀಷನಲ್ಲಿ ಇರುವಾಗ ಸ್ಟಿಪ್ಯೂಲ್ಸ್ ಅದನ್ನು ಮುಚ್ಕೊಂಡು ಪ್ರೊಟೆಕ್ಟ್ ಮಾಡ್ತಾ ಇತ್ತು. ದೆನ್ ಆಸ್ ದ ಲೀಫ್ ಸ್ಟಾರ್ಟೆಡ್ ಟು ಮೆಚ್ಯೂರ್, ಆ ಸ್ಟಿಪ್ಯೂಲ್ಸ್ ಅದು ಕೆಲಸ ಮುಗ್ದೋಗಿದೆ. ಆ ಸ್ಟಿಪ್ಯೂಲ್ಸ್ಗಿಂತ ದೊಡ್ಡದಾಗಿ
ಈ ಪರ್ಟಿಕ್ಯುಲರ್ ಲೀಫ್ ಬೆಳೆದ್ಬಿಟ್ಟಿದೆ. ನೆಕ್ಸ್ಟ್, ಸೊ ಇಟ್ ವಾಸ್ ಪ್ರೊಟೆಕ್ಟಿಂಗ್ ದ ಲೀಫ್ ಬಡ್. ಬೇಕಂದ್ರೆ ಬರ್ಕೊಳ್ಳಿ. ಸ್ಟಿಪ್ಯೂಲ್ಸ್ ಪ್ರೊಟೆಕ್ಟ್ ಲೀಫ್ ಬಡ್. ನೆಕ್ಸ್ಟ್, ಮೊನೊಕಾಟ್ಸ್ ಅಲ್ಲಿ the leaf base expands into a sheath covering the stem partially or wholly. ಮೊನೊಕಾಟ್ಸ್ ಅಲ್ಲಿ ಆ ಲೀಫ್ ಬೇಸ್ ಇಲ್ಲಿ ಹೇಗೆ ಅಟ್ಯಾಚ್ ಆಗಿದೆ, ಅದ್ರ ತುದಿ ಹೋಗಿ ಸಿಂಪ್ಲಿ ಸ್ಟೆಮ್ಮಿಗೆ ಅಟ್ಯಾಚ್ ಆಗಿದೆ. ಸೊ ಲೀಫ್ ಬೇಸ್ ಅಂತ ಏನು ಕ್ರಿಯೇಟ್, ಶೀತ್ ಅಂತ ಏನು ಕ್ರಿಯೇಟ್ ಆಗಿಲ್ಲ. ಅದೇ ಮೊನೊಕಾಟ್ಸ್ ಆದರೆ ಹೇಗೆ ಕಾಣಿಸುತ್ತೆ ಅಂತ ಅಗೇನು ಒಂದು ಡಯಾಗ್ರಾಮ್ ಮೂಲಕ ತೋರಿಸ್ತೀನಿ ನಾನು. ಬೇಕಂದರೆ ನೀವು ಕೂಡ ಡ್ರಾ ಮಾಡ್ಕೊಳ್ಬಹುದು. ಓಕೆ, ಸೊ ಸಪೋಸ್ ದಿಸ್ ಇಸ್ ದ ಲೀಫ್ ಅಂತ ಅನ್ಕೊಳ್ಳಿ ಇನ್ ಮೊನೊಕಾಟ್. ಇದರ ತುದಿ ಏನಿದೆ ಅದು ಎಕ್ಸ್ಪ್ಯಾಂಡ್ ಆಗುತ್ತೆ ಹೀಗೆ. ಆ್ಯಂಡ್ ದಿಸ್ ಎಕ್ಸ್ಪ್ಯಾಂಡೆಡ್ ಪೋರ್ಷನ್ ಇದೆಯಲ್ವಾ, ಇದನ್ನು ನಾವು ಬೇಸಿಕ್ಲಿ ಲೀಫ್ ಶೀತ್ ಅಂತ ಕರೆಯುವಂಥದ್ದು. ಯು ವುಡ್ ಹ್ಯಾವ್ ಸೀನ್, ನೀವು ಇದನ್ನು ನೋಡಿರ್ತೀರ ಇನ್ ದ ಕೇಸ್ ಆಫ್ ಗ್ರಾಸ್ ಇದನ್ನು ನೋಡಿರ್ತೀರ. ಐ ಡೋಂಟ್ ನೋ ಇಫ್ ಯು ಹ್ಯಾವ್ ಎವರ್ ಪ್ಲೇಡ್ ವಿತ್ ಗ್ರಾಸ್. ನಾವೆಲ್ಲ ಸ್ಕೂಲಿಗೆ ಹೋಗ್ಬೇಕಾದ್ರೆ ಹುಲ್ಲು ಜೊತೆ ಎಲ್ಲ ಆಟ ಆಡ್ಕೊಂಡು ಹೋಗ್ತಾ ಇದ್ವಿ. ಬಿಕಾಸ್ ವಿ ಯೂಸ್ ಟು ವಾಕ್. 10 ಕಿಲೋಮೀಟರ್ ವಾಕ್ ಮಾಡ್ತಾ ಇದ್ವಿ ಅಂತ ಹೇಳ್ತಿಲ್ಲ ನಾನು. ವಿ ಯೂಸ್ ಟು ವಾಕ್ ಲಿಟಲ್ ಬಿಟ್ ಅಟ್ ಲೀಸ್ಟ್ ಆಫ್ ಕೋರ್ಸ್. ಸೊ ಆ ಹುಲ್ಲನ್ನು ತೆಗೆದು ಅದರ ಎಲೆಯನ್ನು ಎಳೆದ್ರೆ ಡಾರ್ಕ್ ಗ್ರೀನ್ ಪಾರ್ಟ್ ಇರುತ್ತೆ, ಕೆಳಗಡೆ ಲೈಟ್ ಗ್ರೀನ್ ಪಾರ್ಟ್ ಕೂಡ ಇರುತ್ತೆ. ಅದನ್ನು ಲೀಫ್ ಬೇಸ್ ಅಂತ ಕರಿತೀವಿ. ಲೀಫ್ ಬೇಸ್ ಇಸ್ ಫಾರ್ ಆಲ್ ದ ಲೀಫ್, ಬಟ್ ದಿಸ್ ಇಸ್ ಪರ್ಟಿಕ್ಯುಲರ್ ಲೀಫ್ ಶೀತ್. ಬಿಕಾಸ್ ಅದರ ಬೇಸ್ ಇದೆಯಲ್ವ ಸ್ಟೆಮ್ಮಿಗೆ ಸುತ್ಕೊಂಡು ಬಿಟ್ಟಿದೆ. ಇಲ್ಲಿ ಡೈರೆಕ್ಟ್ ಅಟ್ಯಾಚ್ ಆಗಿರೋದು ಅಷ್ಟೇ. ಓಕೆ, ನೆಕ್ಸ್ಟ್, ಇನ್ ಸಮ್ ಲೆಗ್ಯುಮಿನಸ್ ಪ್ಲಾಂಟ್ಸ್ ದ ಲೀಫ್ ಮೇ ಬಿಕಮ್ ಸ್ವೋಲನ್ ವಿಚ್ ಇಸ್ ಕಾಲ್ಡ್ ಪಲ್ವಿನಸ್ ಅಂತ ಹೇಳ್ತೀವಿ. ಒಂದು ಎಕ್ಸಾಂಪಲ್ ಕೊಟ್ರಲ್ವಾ, ಲೆಗ್ಯುಮಿನಸ್ ಪ್ಲಾಂಟ್ಸ್ ಅಲ್ಲಿ ಅಂದರೆ ಪೀ ಪ್ಲಾಂಟ್. ಲೆಗ್ಯೂಮ್ಸ್ ಅಲ್ಲಿ ಬೇಸ್ ಆಫ್ ದ ಲೀಫ್ ಮೇ ಬಿಕಮ್ ಸ್ವೋಲನ್. ಎಲ್ಲ ಗಿಡಗಳಲ್ಲಿಲ್ಲ, ಲೆಗ್ಯೂಮ್ಸ್ ಅಲ್ಲಿ ಊದ್ಕೊಂಡ್ಬಿಡುತ್ತೆ. ಮ್ಯಾಂಗೋ ಅಲ್ಲಿದೆ, ತೋರಣ ಕಟ್ಟಬೇಕಾದ್ರೆ ಮ್ಯಾಂಗೋ ಲೀಫ್ ಯೂಸ್ ಆಗುತ್ತೆ. ಅದರ ಟಿಪ್ ನೋಡಿ ಊದ್ಕೊಂಡ್ಬಿಟ್ಟಿರುತ್ತೆ. ದಟ್ ಈಸ್ ಅ ಪಲ್ವಿನಸ್. ಇದನ್ನ ನಾವು ಪಲ್ವಿನೇಟ್ ಲೀಫ್ ಅಂತ ಕರಿತೀವಿ. ಅದಿಲ್ಲ ಅಂದ್ರೆ ನಾನ್ ಪಲ್ವಿನೇಟ್ ಅಷ್ಟೇ. ಓಕೆನಾ? ಅದ್ರ ಫಂಕ್ಷನ್ ಏನು ಸ್ಪೆಸಿಫಿಕಲಿ ವಿ ಆರ್ ನಾಟ್ ಶ್ಯೂರ್, ಬಟ್ ಅದನ್ನು ಟ್ಯಾಕ್ಸನಾಮಿಕಲಿ ಯೂಸ್ ಮಾಡ್ತಾರೆ. ಅಂದರೆ ನೀವು ಟ್ಯಾಕ್ಸನಾಮಿಕಲಿ ಒಂದು ಗಿಡವನ್ನು ಸ್ಟಡಿ ಮಾಡಬೇಕಾದ್ರೆ ಫ್ಯಾಮಿಲಿ ಕ್ಯಾರೆಕ್ಟರ್ಸಲ್ಲಿ ಅದನ್ನು ಇನ್ಕ್ಲೂಡ್ ಮಾಡಬೇಕಾಗುತ್ತೆ. ಸೊ ಯು ವಿಲ್ ಹ್ಯಾವ್ ಟು ಒಬ್ಸರ್ವ್ ಇಫ್ ಅ ಪಲ್ವಿನಸ್ ಇಸ್ ಪ್ರೆಸೆಂಟ್ ಆರ್ ನಾಟ್. ನೆಕ್ಸ್ಟ್, ಪಿಟಿಯೋಲ್ ಇದು ಕೆಲಸ ಏನು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ದ ಪಿಟಿಯೋಲ್ ಹೆಲ್ಪ್ಸ್ ಹೋಲ್ಡ್ ದ ಬ್ಲೇಡ್ ಟು ಲೈಟ್. ಈ ಲ್ಯಾಮಿನವನ್ನು ಸೂರ್ಯನ ಬೆಳಕಿಗೆ ಕರೆಕ್ಟಾಗಿ ಹಿಡಿಯೋಕ್ಕೆ ಹೆಲ್ಪ್ ಮಾಡೋದು ಯಾರು? ಈ ಪಿಟಿಯೋಲ್. ದಿಸ್ ಇಸ್ ಅ ಪಿಟಿಯೋಲ್ ಅಂತ ಅನ್ಕೊಳ್ಳಿ. ದಿಸ್ ಇಸ್ ಅ ಲ್ಯಾಮಿನಾ, ಹೆಲ್ಪ್ ಮಾಡುತ್ತೆ. ಲಾಂಗ್ ಥಿನ್ flexible petioles allow leaf blades to flutter in wind, thereby cooling the leaf and bringing fresh air to leaf surface. Leaf petiole ಸ್ವಲ್ಪ ತೆಳ್ಳಗಿದ್ರೆ, ಥಿನ್ ಆಗಿದ್ರೆ, ಉದ್ದವಾಗಿದ್ರೆ ಎಲೆಗಳನ್ನು ಮೂವ್ಮೆಂಟಿಗೆ ಹೆಲ್ಪ್ ಮಾಡುತ್ತೆ. ಗಾಳಿ ಬರಬೇಕಾದ್ರೆ ಎಲೆಗಳು ಮೂವ್ಮೆಂಟನ್ನು ತೋರಿಸುತ್ತೆ. ಅದರಿಂದಾಗಿ ಸರ್ಫೇಸ್ ಕೂಲಿಂಗ್ ಆಗುವಂಥದ್ದು. ಆ್ಯಂಡ್ ಫ್ರೆಶ್ ಏರ್ ಇಸ್ ಇಂಪಾರ್ಟೆಂಟ್ ಬಿಕಾಸ್ ಪ್ಲಾಂಟ್ಸ್ ಹ್ಯಾವ್ ಟು ಶೋ ಫೋಟೋಸಿಂಥಸಿಸ್ ಬೈ ಅಲಾವಿಂಗ್ CO2 ಇನ್ಸೈಡ್. ಹಾಗೆ ದ ಲ್ಯಾಮಿನಾ ಆರ್ ಲೀಫ್ ಬ್ಲೇಡ್ ಈಸ್ ದ green expanded part of the leaf with veins and veinlets. There is usually a middle prominent vein which is known as the midrib. ಮಧ್ಯದಲ್ಲಿ ಇರುವಂಥದ್ದನ್ನ midrib ಅಂತ ಕರಿತಾ ಇದ್ದೀವಿ. ಇಲ್ಲಿದೆ, ಯು ಕ್ಯಾನ್ ಸಿ ಹಿಯರ್, ಇದು midrib ಆಗುತ್ತೆ, ದಿಸ್ ಪರ್ಟಿಕ್ಯುಲರ್ ಪಾರ್ಟ್. ಓಕೆ, ಅದರಿಂದ ಬ್ರಾಂಚಿಂಗ್ ಏನು ಕಾಣ್ತಾ ಇದೆ ಇದನ್ನ ವೇನ್ಸ್ ಅಂತ ಕರೆಯುವಂಥದ್ದು. ದಿಸ್ ಆರ್ ಕಾಲ್ಡ್ ವೇನ್. ಆ್ಯಂಡ್ ಇದು ಕೂಡ ಬ್ರಾಂಚ್ ಆಗ್ತಾ ಇದೆ ಇಂಟು ವೇನ್ಲೆಟ್ಸ್. ಇದು ತಿರ್ಗಾ ಬ್ರಾಂಚಿಂಗ್ ಅನ್ನ ತೋರಿಸುತ್ತೆ. ವೇನ್ಲೆಟ್ಸ್, ವೇನ್ಸ್ ಅಂತ ಕರಿತೀವಿ. ಮಿಡ್ರಿಬ್, ವೇನ್ಸ್ ಆ್ಯಂಡ್ ವೇನ್ಲೆಟ್ಸ್. ವೇನ್ಸ್ ಪ್ರೊವೈಡ್ ರಿಜಿಡಿಟಿ ಟು ದ ಲೀಫ್ ಬ್ಲೇಡ್ ಆ್ಯಂಡ್ ಆಕ್ಟ್ ಆಸ್
ಚಾನಲ್ಸ್ ಆಫ್ ಟ್ರಾನ್ಸ್ಪೋರ್ಟ್ ಫಾರ್ ವಾಟರ್, ಮಿನರಲ್ಸ್ ಆ್ಯಂಡ್ ಫುಡ್ ಮಟೀರಿಯಲ್. ಆ ವೇನ್ ಒಳಗಡೆ ಏನಿದೆ, ಝೈಲಮ್ ಮತ್ತು ಫ್ಲೋಯಮ್ ಇರೋದು. ಸೊ ಟ್ರಾನ್ಸ್ಪೋರ್ಟೇಷನ್ ಅಥವಾ ಕಂಡಕ್ಷನಿಗೆ ಹೆಲ್ಪ್ ಆಗುತ್ತೆ. ಶೇಪ್, ಲಾಸ್ಟ್ ಸೆಂಟೆನ್ಸ್ ನೋಡಿ. ಶೇಪ್, ಮಾರ್ಜಿನ್, ಅಪೆಕ್ಸ್, ಸರ್ಫೇಸ್ ಆ್ಯಂಡ್ ಎಕ್ಸ್ಟೆಂಟ್ ಆಫ್ ಇನ್ಸಿಷನ್ ಆಫ್ ಲ್ಯಾಮಿನಾ ವೇರೀಸ್ ಇನ್ ಡಿಫ್ರೆಂಟ್ ಲೀವ್ಸ್. ಶೇಪ್, ಮಾರ್ಜಿನ್, ಅದರ ಟಿಪ್ ಹೇಗಿರುತ್ತೆ, ಸರ್ಫೇಸ್ ಹೇಗಿದೆ, ಎಕ್ಸ್ಟೆಂಟ್ ಆಫ್ ಇನ್ಸಿಷನ್ ಅಂದರೆ ಇದು, ಯು ಕ್ಯಾನ್ ಸಿ ಹಿಯರ್, ಇಲ್ಲಿ ನೋಡಿ ಹೀಗಿದೆ ಇನ್ಸಿಷನ್ ಅಲ್ವಾ. ಲೆಟ್ ಮಿ ಯೂಸ್ ಅ ಪೆನ್ ಫಾರ್, ಓಕೆ, ಇನ್ಸಿಷನ್ ಹೀಗಿದೆ, ಹೀಗೆ ಇರೋದು, ಇಷ್ಟೇ ಹೋಗೋದು. ಕೆಲವುದ್ರಲ್ಲಿ ಇದು ತುಂಬ ಡೀಪಾಗಿ ಹೋಗ್ಬೋದು. ಸೊ ದಿಸ್ ಇಸ್ ವೇರಿಂಗ್ ಫ್ರಮ್ ಲೀಫ್ ಟು ಲೀಫ್ ಅಂತ ಹೇಳ್ತಾ ಇದ್ದಾರೆ. ಐ ಆಮ್ ನಾಟ್ ಅಂಡರ್ಲೈನಿಂಗ್ ದ್ಯಾಟ್, ಅದು ನಮಗೆ ಆಗೇನು ಗೊತ್ತೇ ಇದೆ. ವೆನೇಷನ್ ಬಗ್ಗೆ ಮಾತಾಡೋಣ. ಸೊ ದೇರ್ ಆರ್ 2 types of venations here. You can see reticulate venation ಹಾಗೆ parallel venation ಅಂತ ಇದೆ. ಸೊ ದ ಪ್ಯಾಟರ್ನ್ ಆಫ್ ಅರೇಂಜ್ಮೆಂಟ್ ಆಫ್ ವೇನ್ಸ್ ಆ್ಯಂಡ್ ವೇನ್ಲೆಟ್ಸ್, ಇದನ್ನ ನಾವು ವೆನೇಷನ್ ಅಂತ ಕರೆಯುವಂಥದ್ದು. ವೆನ್ ದ ವೇನ್ಲೆಟ್ಸ್ ಫಾರ್ಮ್ ಅ ನೆಟ್ವರ್ಕ್, the venation is termed as reticulate. The word reticulate itself means network. Endoplasmic reticulum. Reticulum ಅಂದ್ರೆ ನೆಟ್ವರ್ಕ್. ಓಕೆನಾ. ಸೊ ರೆಟಿಕ್ಯುಲೇಟ್ ಅಂದರೆ ಅರ್ಥನೇ ನೆಟ್ವರ್ಕ್ ಲೈಕ್. ಸೊ ರೆಟಿಕ್ಯುಲೇಟ್ ವೆನೇಷನ್ ಇಲ್ಲಿ ಕಾಣಿಸ್ತಾ ಇದೆ. ನೆಕ್ಸ್ಟ್, ವೆನ್ ದ ವೇನ್ಸ್ ರನ್ ಪ್ಯಾರಲಲ್ ಟು ಈಚ್ ಅದರ್ ವಿದಿನ್ ಅ ಲ್ಯಾಮಿನಾ, ದ ವೆನೇಷನ್ ಇಸ್ ಟರ್ಮ್ಡ್ ಆಸ್ ಪ್ಯಾರಲಲ್. The venation is termed as parallel. You can see here. ಇದು ಮಧ್ಯದಲ್ಲಿರುವಂತಹ ಮಿಡ್ರಿಬ್, ಇದಕ್ಕೆ ಪ್ಯಾರಲಲ್ ಆಗಿ ರನ್ ಆಗ್ತಾ ಇರುವಂತಹದ್ದು ವೇನ್ಸ್ ಆ್ಯಂಡ್ ವೇನ್ಲೆಟ್ಸ್. ಕರೆಕ್ಟ್ ಅಲ್ವಾ? ಎಸ್. ಲೀವ್ಸ್ ಆಫ್ ಡೈಕಾಟಿಲಿಡನಸ್ ಪ್ಲಾಂಟ್. ಡೈಕಾಟ್ಸ್ ಆದರೆ ನಿಮಗೆ ಜನರಲಿ ಡೈಕಾಟ್ ಪ್ಲಾಂಟ್ಸ್ ಆದರೆ ರೆಟಿಕ್ಯುಲೇಟ್ ವೆನೇಷನ್ ಕಾಣಿಸುತ್ತೆ, ಆ್ಯಂಡ್ ಮೋನೋಕಾಟ್ಸ್ ಆದರೆ ಪ್ಯಾರಲಲ್ ವೆನೇಷನ್ ಕಾಣಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಕ್ಯಾರೆಕ್ಟರಿಸ್ಟಿಕ್ ಅಂತ ಹೇಳ್ತಾ ಇರುವಂಥದ್ದು. ಕರೆಕ್ಟ್? ಎಸ್. ಇದರಲ್ಲಿ ಇಷ್ಟೇ ನೆನ್ಪಿಟ್ಕೊಳ್ಬೇಕಾಗಿರೋದು. ಆ್ಯಂಡ್ ಅಫ್ಕೋರ್ಸ್ ದ ಡಯಾಗ್ರಾಮ್ ಅಥವಾ ಪಿಕ್ಚರ್ ದಟ್ ಇಸ್ ಬಿನ್ ಗಿವೆನ್. ಸೊ ಇದನ್ನು ನೆನ್ಪಿಟ್ಕೊಳ್ಳಿ. ಮುಂದೆ ಹೋಗೋಣ. ಟೈಪ್ಸ್ ಆಫ್ ಲೀವ್ಸ್ ನೋಡೋಣ. Types of leaf. Now this is again based on so many different things. ಅದು ಯಾವ ಥಿಂಗ್ ಅಂತ ನೋಡೋಣ. ಸೊ ವೆನ್ ಯು ಸೇ ಟೈಪ್ಸ್ ಆಫ್ ಲೀವ್ಸ್, a leaf is said to be simple. ಇಲ್ಲಿ ನಿಮಗೆ 2-3 ಟೈಪ್ ಬರುತ್ತೆ. ಸೊ ಒಂದು ಕೆಲಸ ಮಾಡ್ತೀನಿ, ಇಲ್ಲೇ ಬರ್ಕೊಂಡ್ಬಿಡ್ತೀನಿ. ಜಸ್ಟ್ ಬಿಫೋರ್ ಐ ಸ್ಟಾರ್ಟ್, ಒಂದು ಸಿಂಪಲ್ ಅಂತ ಬರುವಂಥದ್ದು, ನೆಕ್ಸ್ಟ್ ಇಸ್ ಕಂಪೌಂಡ್, ಆ್ಯಂಡ್ ಕಂಪೌಂಡಲ್ಲಿ ತಿರ್ಗಾ 2 ಟೈಪ್ ಇದೆ. ಒನ್ ಈಸ್ ಪಿನ್ನೇಟ್ಲಿ ಕಂಪೌಂಡ್ ಆ್ಯಂಡ್ ಇನ್ನೊಂದು ಪಾಮೇಟ್ ಅಂತ ಬರುತ್ತೆ. ಸೊ ಹೀಗೆ ಬೇಕಂದ್ರೆ ಬರ್ಕೊಂಬಿಡಿ. ಸೊ ದ್ಯಾಟ್ ವೆನ್ ಯು ಆರ್ ರಿವೈಸಿಂಗ್ ಬಿಫೋರ್ ಯು ಸ್ಟಾರ್ಟ್ ದ ಪ್ಯಾರಾಗ್ರಾಫ್, ಯು ನೋ ವಾಟ್ ಇಸ್ ರಿಟನ್, ಏನು ಬರ್ದಿದೆ ಅಂತ ನಿಮಗೆ ಆಲ್ರೆಡಿ ಒಂದು ರಫ್ ಐಡಿಯಾ ಸಿಗುತ್ತೆ. ಲೆಟ್ಸ್ ಸಿ ಇನ್ಫಾರ್ಮೇಷನ್ ಏನಿದೆ. ಯಾವಾಗ ಸಿಂಪಲ್ ಅಂತ ಕರಿತೀವಿ? ಅ ಲೀಫ್ ಇಸ್ ಸೆಡ್ ಟು ಬಿ ಸಿಂಪಲ್ ವೆನ್ its lamina is entire or when incised the incision do not touch the midrib. When its lamina is entire or when incised the incision do not touch the midrib. ಇಷ್ಟೆಲ್ಲ ಇನ್ಫಾರ್ಮೇಷನ್ ಒಂದರಲ್ಲೇ ಕೊಟ್ಟರೆ ನಮ್ಗೆ ಅರ್ಥ ಆಗಬೇಕಲ್ವಾ? ಒಂದು ಚಿಕ್ಕದಾಗಿರುವಂಥ ಸ್ಟೇಟ್ಮೆಂಟ್ ಕೊಟ್ಟರೆ ಬೆಟರ್ ಇತ್ತು ಅಲ್ವಾ? ನೋ ಪ್ರಾಬ್ಲಮ್. ನಾವೇನು ಮಾಡೋಣ, ಡಯಾಗ್ರಾಮ್ ಡ್ರಾ ಮಾಡ್ಕೊಳ್ಳೋಣ. ಬೇಕಂದರೆ ಎಲ್ಲಾದರೂ ಸಿಂಪಲ್ ಅಂತ ಹಾಕಿ ಹೀಗೆ ಡ್ರಾ ಮಾಡಿ. either ಹೀಗಿರಬೇಕು, ಇದು ಸಿಂಪಲ್ ಅಂತ ಆಗುತ್ತೆ, ಅಥವಾ ಇನ್ಸಿಷನ್ ಇರಬಹುದು, ಹೈಬಿಸ್ಕಸ್ ದಾಸವಾಳ ಹೂ ಥರ, ಆದರೆ ಮಿಡ್ರಿಬಿಗೆ ಟಚ್ ಆಗಬಾರ್ದು. ಓಕೆ, ಸಮಥಿಂಗ್ ಲೈಕ್ ದಿಸ್. ಸಿಂಪಲ್ ಆಯ್ತು. ಇದು ಡ್ರಾ ಮಾಡ್ಕೊಳ್ಳಿ ಬೇಕಂದರೆ. ದಟ್ ಟೈಮ್ ದ ಸ್ಟೇಟ್ಮೆಂಟ್ ವಿಲ್ ಬಿ ಮೋರ್ ಅಂಡರ್ಸ್ಟ್ಯಾಂಡೇಬಲ್. ನೆಕ್ಸ್ಟ್, ವೆನ್ ದ ಇನ್ಸಿಷನ್ಸ್ ಆಫ್ ದ ಲ್ಯಾಮಿನಾ, ಈ ಇನ್ಸಿಷನ್ ಇದೆಯಲ್ವಾ, ಮಿಡ್ರಿಬನ್ನು ಟಚ್ ಆಗಿ ಲೀಫ್ ಇದು ಲ್ಯಾಮಿನಾವನ್ನು ಲೀಫ್ ಲೆಟ್ಟಿಗೆ ಕನ್ವರ್ಟ್ ಮಾಡ್ತು ಅಂತ ಅನ್ಕೊಳ್ಳಿ. ವೆನ್ ದ ಇನ್ಸಿಷನ್ಸ್ ಆಫ್ ಲ್ಯಾಮಿನಾ ರೀಚ್ ಅಪ್ ಟು ದ ಮಿಡ್ರಿಬ್, ಬ್ರೇಕಿಂಗ್ ಇಟ್ ಇನ್ ಟು ಅ ನಂಬರ್ ಆಫ್ ಲೀಫ್ ಲೆಟ್, ದ ಲೀಫ್ ಇಸ್ ಕಾಲ್ಡ್ ಕಂಪೌಂಡ್. ಇಲ್ಲಿ ಡ್ರಾ ಮಾಡಿರುವಂತಹ 2 ಡಯಾಗ್ರಾಮ್ ಇಸ್ ಕಂಪೌಂಡ್ ಲೀಫ್.
ಈ ಲೀಫ್ ಇದೆಯಲ್ವಾ, ಡ್ಯೂರಿಂಗ್ ದ ಕೋರ್ಸ್ ಆಫ್ ಎವಲ್ಯೂಷನ್ ಇಟ್ ಹ್ಯಾಸ್ ಟರ್ನ್ ಇನ್ ಟು ಲೈಕ್ ದಿಸ್. ಫಸ್ಟ್ ಹೀಗಿತ್ತು. ಓಕೆ, ಇವಲ್ಯೂಷನ್ ಆಗ್ತಾ ಆಗ್ತಾ ಇದು ಚೇಂಜ್ ಆಯಿತು. ಇವಲ್ಯೂಷನ್ ಆಗ್ತಾ ಆಗ್ತಾ ಇನ್ಸಿಷನ್ ಹೀಗಾಯ್ತೇನೋ, ಹೀಗೆ. ಓಕೆ, ಇನ್ನೂ ಸ್ವಲ್ಪ ಇವಲ್ಯೂಷನ್ ಆದ ನಂತರ ಆ ಲೀಫ್ ಇವಾಗ ಹೀಗೆ ಕಾಣಿಸ್ತಾ ಇದೆ. ಮಧ್ಯದಲ್ಲಿ ಹೋಗ್ತಾ ಇರುವಂಥ ಲೈನ್, ಇದನ್ನ ರ್ಯಾಚಿಸ್ ಅಂತ ಕರಿತೀವಿ. ದಿಸ್ ಇಸ್ ಬೇಸಿಕ್ಲಿ ಮಾಡಿಫೈಡ್ ಮಿಡ್ರಿಬ್ ಅಂತ ಹಾಕ್ತಾ ಇದ್ದೀನಿ, ಅಥವಾ ಮಿಡ್ರಿಬ್ ಮಾಡಿಫೈಡ್ ಅಂತ ಹಾಕೋಣ. ಪಿನ್ನೆಟ್ಲಿ ಕಂಪೌಂಡ್ ನೀಮ್ ಒಂದು ಎಕ್ಸಾಂಪಲ್ ಆಗುತ್ತೆ ನಿಮಗೆ. ಸೊ ಒಂದು ನಿಮಿಷ, ಐ ವಿಲ್ ಟೆಲ್ ಯು. ಓಕೆ, ನೀಮ್ ಗ್ರೀನ್ ಅಲ್ಲಿ ಹೈಲೈಟ್ ಮಾಡ್ತಾ ಇದ್ದೀನಿ. ಐ ಥಿಂಕ್ ಯು ಡೋಂಟ್ ಹ್ಯಾವ್ ಟು ಹೈಲೈಟ್ ದು. ಇಲ್ಲಿ ಕೊಟ್ರೆ ಇಲ್ಲೇ ಬರ್ಕೊಂಡ್ಬಿಡೋಣ. ಆಲ್ ರೈಟ್, ಐ ವಿಲ್ ಕಮ್ ಟು ದಿಸ್ ಪಾರ್ಟ್ ಲೇಟರ್. Compound leaves may be of two types. Pinnately compound ಅಲ್ಲಿ ಏನಾಗ್ತದೆ, number of leaflets are present on a common axis which is a modified midrib called rachis, as in neem ಅಲ್ಲಿ. Okay, palmately compound leaves, the leaflets are attached at a common point at the tip of the petiole, as in silk cotton. So you can see here, ಇಲ್ಲಿ ನೋಡೋಣ, ಇದು petiole, ಇದರ ತುದಿಯಿಂದ ಎಲ್ಲಾ ಲೀಫ್ಲೆಟ್ ಹುಟ್ಟುತ್ತಾ ಇದೆ. ಓಕೆ, ಎಲ್ಲಾ ಲೀಫ್ಲೆಟ್ ಹುಟ್ಟೋದು ಅದರ ಟಿಪ್ ಇಂದ. ಸೊ ನೀವಂತೀರಾ ಮ್ಯಾಮ್ ರ್ಯಾಚಸ್ ಕಾಣಿಸ್ತಾ ಇಲ್ಲ. ಎಸ್, that is exactly another point. ಕೊಟ್ಟಿಲ್ಲ, but it is understood ಅಲ್ವಾ. Ratches not observed, not petiole ಕಾಣಿಸ್ತಾ ಇದೆ. ಈ ಲೈನ್ ಇದೆಯಲ್ವಾ, ಇದು petiole, ಇದೇನೋ ಇದು petiole. ನಾವು ಯು ಲಾಸ್ಟ್ ಮ್ಯಾಮ್ ಇಲ್ಲಿ petiole ಎಲ್ಲಿದೆ? ಇಲ್ಲಿ petiole ಬರೋದು ಈ ಪಾರ್ಟ್ ಅಲ್ಲಿ. ಮೇಲೆ ಹೋಗ್ತಾ ಹೋಗ್ತಾ ಅದು ರ್ಯಾಚಸ್ ಕನ್ವರ್ಟ್ ಆಯಿತು. This is going to become the petiole. ಇದು ಲೀಫ್ಲೆಟ್ ಮಕ್ಕಳೇ, ಇದು ಲೀಫ್ಲೆಟ್. ಎಷ್ಟು ಲೀಫ್ಲೆಟ್ ಇದೆ ಲೆಕ್ಕ ಹಾಕಿ. 1 2 3 4 5 6 7 8 9, and you can count till here. Okay, this entire thing is one leaf. ಮಕ್ಕಳೇನು ಅನ್ಕೊಂತಾರೆ, 1 2 3 4 5 6 7 8 9 10 11 12 13 14 and so many leaves are there ಅನ್ಕೊಂತೀರ. ಅದು ತಪ್ಪು, ಅಷ್ಟು ಲೀಫ್ ಇಲ್ಲ. ಇದು ಪೂರ್ತಿ ಒಂದು ಲೀಫ್, ಒಂದೇ ಒಂದು ಲೀಫ್. ಇದು ಅದರಲ್ಲಿ ಲೀಫ್ ಲೆಟ್ಸ್ ಇದೆ. ಇದು ಕೂಡ ಒಂದೇ ಒಂದು ಲೀಫ್, ಇದರಲ್ಲಿ ಲೀಫ್ ಲೆಟ್ಸ್ ಕಾಣಿಸ್ತಾ ಇರೋದು ನಿಮ್ಗೆ. ದಟ್ಸ್ ವೈ ಇಟ್ ಇಸ್ ಅ ಕಂಪೌಂಡ್ ಲೀಫ್. ಅದನ್ನ ನೆನ್ಪಿಟ್ಕೊಳ್ಬೇಕು. ಎಕ್ಸಾಂಪಲ್ ನೀಮ್ ಅಂಡ್ ದ ನೆಕ್ಸ್ಟ್ ಒನ್ ಇಸ್ ಸಿಲ್ಕ್ ಕಾಟನ್. ಈ ಪಾರ್ಟ್ ಅನ್ನ ನೋಡೋಣ. ಅ ಬಡ್ is present in the axil of petiole in both simple and compound leaves, but not in the axil of leaflets of compound leaf. ಇದೇನು ಸ್ಟೇಟ್ಮೆಂಟ್ ಅರ್ಥ ಆಗಿಲ್ಲ. ಓಕೆ, ನೋ ಪ್ರಾಬ್ಲಮ್, ಲೆಟ್ ಅಸ್ ಡ್ರಾ. ನಾನು ಸಿಂಪಲ್ ಲೀಫ್ ಅಂತ ತಗೊಂಡೆ ಅಂತ ಅನ್ಕೊಳ್ಳಿ. ಓಕೆ, ಇದು ಸ್ಟೆಮ್, ಇದು ಭಾಗ, ಇದು ಸಿಂಪಲ್ ಲೀಫ್. ಇಲ್ಲಿಂದ ಒಂದು ಲೀಫ್ ಹುಟ್ಕೊಂಡಿದೆ. ನಿಮಗೆ ಆಕ್ಸಿಲರಿ ಬಡ್ ಎಲ್ಲಿ ಕಾಣಿಸುತ್ತೆ ಗೊತ್ತಾ? ಆಕ್ಸಿಲರಿ ಬಡ್, ಯೂಸ್ ಅ ಕಾಂಟ್ರಾಸ್ಟ್ ಕಲರ್, ಯೆಲ್ಲೋ ಯೂಸ್ ಮಾಡೋಣ. ಇಲ್ಲಿ ಕಾಣಿಸುತ್ತೆ ಆಕ್ಸಿಲರಿ ಬಡ್. ಇದು ಸಿಂಪಲ್ ಲೀಫ್ ಆಯಿತು. ಅದೇ ನಾನು ಕಂಪೌಂಡ್ ಲೀಫ್ ತಗೊಂಡ್ರೆ, ಇದು ಸ್ಟೆಮ್ ಆಯಿತು ಅಂತ ಅನ್ಕೊಳ್ಳಿ. ಇದು ಕಂಪೌಂಡ್ ಲೀಫ್, ಸುಮಾರು ಲೀಫ್ಲೆಟ್ಸ್ ಹುಟ್ಕೊತಾ ಇದೆ ಹೀಗೆ. ಓಕೆ, ಆಕ್ಸಿಲರಿ ಬಡ್ ಎಲ್ಲಿ ಕಾಣಿಸುತ್ತೆ? ವೇರ್ ಇಸ್ ಗೋಯಿಂಗ್ ಟು ಬಿ ದಿ ಆಕ್ಸಿಲರಿ ಬಡ್? ಇಲ್ಲಿ ಸ್ಟೆಮ್ ಮತ್ತೆ ಲೀಫಿನ ಮಧ್ಯ. ಅಲ್ಲ ಮ್ಯಾಮ್, ಇಲ್ಲೂ ಕಾಣಿಸ್ಬೇಕಲ್ವಾ? ಅಲ್ಲಿ ಕಾಣಿಸಲ್ಲ, ಅದು ತಪ್ಪು. ಅಲ್ಲಿ ಯಾಕೆ ಕಾಣಿಸಲ್ಲ? ಬಿಕಾಸ್ ದೇ ಆರ್ ಲೀಫ್ ಲೆಟ್ಸ್, ಅದು ಲೀಫ್ ಅಲ್ಲ. ಅಲ್ಲ ಮ್ಯಾಮ್, ಲೀಫ್ ಎಲ್ಲೋಯ್ತು? ಲೀಫ್ ಇಲ್ಲೇ ಇದೆಯಲ್ಲಪ್ಪ, ದ ಹೋಲ್ ಥಿಂಗ್ ಇಸ್ ಅ ಲೀಫ್ ಅಂತ ಹೇಳಿದ್ನಲ್ವಾ. ಇದು ಪೂರ್ತಿಯಾಗಿ ಲೀಫ್. ಒಳಗಡೆ ಇರೋದು ಒಂದೊಂದೇನದು ಲೀಫ್ ಲೆಟ್.
ಹೇಗೆ ಗೊತ್ತು ನನಗೆ? ನನ್ಗೆ ಹೇಗೆ ಗೊತ್ತು? ಬಿಕಾಸ್ ಎಟ್ ದ ಬೇಸ್ ಆಫ್ ದ ಪೀಟಿಯೋಲ್ ಆ್ಯಂಡ್ ದ ಆಕ್ಸಿಲ್ ದಟ್ ಇಸ್ ಫಾರ್ಮ್ಡ್, ಆ ಪೀಟಿಯೋಲ್ ಮತ್ತು ಸ್ಟೆಮ್ ಆ್ಯಂಗಲ್ ಅಲ್ಲಿ ಆಕ್ಸಿಲರಿ ಬಡ್ ಇದೆ. ಇಲ್ಲ ಮ್ಯಾಮ್ ಇದು ಒಂದು ಲೀಫ್ ಆಗಿರಬೇಕು ಅಂತ ನೀವು ಹೇಳಿದ್ರೆ ನಾನೇನು ಕೇಳ್ತೀನಿ, ಆಕ್ಸಿಲರಿ ಬಡ್ ಇದೆಯಾ ಅಲ್ಲಿ ಕೇಳ್ತೀನಿ. ಇದ್ರೆ ಲೀಫ್ ಅಂತ ನಾನು ನಂಬ್ಕೊಳ್ತೀನಿ. ಇಲ್ಲ ಅಂದರೆ ಇಟ್ ಇಸ್ ನಾಟ್ ಅ ಲೀಫ್, ಇಟ್ ಇಸ್ ಅ ಲೀಫ್ಲೆಟ್. ಅರ್ಥ ಆಯ್ತಾ? ಪಾಯಿಂಟ್ ಅರ್ಥ ಆಯ್ತಾ? ಅಗೇನ್ ಬೇಕಂದ್ರೆ ಬರ್ಕೊಂಬಿಡಿ ಆ್ಯಂಡ್ ಲೇಬಲ್ ದ್ಯಾಟ್ ಯೆಲ್ಲೋ ಪಾರ್ಟ್ ಆ್ಯಸ್ ಆಕ್ಸಿಲರಿ ಬಡ್. ಓಕೆನಾ? ಇಂಪಾರ್ಟೆಂಟ್. ಎಸ್. ಮುಂದೆ ಹೋಗೋಣ. ಫಿಲೋಟ್ಯಾಕ್ಸಿ ಅಂದರೆ ಏನು ಅಂತ ನೋಡೋಣ. ಲೆಟ್ಸ್ ಸಿ ವಾಟ್ಸ್ ಫಿಲೋಟ್ಯಾಕ್ಸಿ. ಫಿಲೋಟ್ಯಾಕ್ಸಿ ಅಂದರೆ ಪ್ಯಾಟರ್ನ್ ಆಫ್ ಅರೇಂಜ್ಮೆಂಟ್ ಆಫ್ ಲೀವ್ಸ್ ಆನ್ ದ ಸ್ಟೆಮ್ ಆರ್ ಬ್ರಾಂಚ್. ಹೇಗೆ ಲೀಫ್ ಅರೇಂಜ್ ಆಗಿದೆ, ಲೀಫ್ ಹೇಳ್ತಾ ಇದ್ದೀನಿ, ಕಂಪೌಂಡ್ ಸಿಂಪಲ್ ಅಂತೆಲ್ಲ ಮಾತಾಡ್ತಾ ಇಲ್ಲ ನಾನು. ಓವರ್ ಆಲ್ ಒಂದು ಲೀಫ್ ಹೇಗೆ ಅರೇಂಜ್ ಆಗಿದೆ ಅಂತ ಹೇಳ್ತಾ ಇರುವಂಥದ್ದು, ಅದನ್ನು ಫಿಲೋಟ್ಯಾಕ್ಸಿ ಅಂತ ಕರಿತೀವಿ. 3 ಟೈಪ್ ಇದೆ, ಆಲ್ಟರ್ನೇಟ್, ಆಪೋಸಿಟ್ ಆ್ಯಂಡ್ ವರ್ಲ್ಡ್. ಅದನ್ನ ಯಾಕೆ ಹೈಲೈಟ್ ಮಾಡೋದು? ಬಿಕಾಸ್ ನೆಕ್ಸ್ಟ್ ಸ್ಟೇಟ್ಮೆಂಟಲ್ಲಿ ತಿರ್ಗಾ ಎಲ್ಲ ವರ್ಡ್ಸ್ ಮೆನ್ಷನ್ ಆಗಿದೆ, ಅದಕ್ಕೋಸ್ಕರ. ಸೊ ಇನ್ ಆಲ್ಟರ್ನೇಟ್ ಟೈಪ್ ಆಫ್ ಫಿಲೋಟ್ಯಾಕ್ಸಿ, a single leaf arrives at each node in alternate manner ಅಂತ ಇದೆ, as in China rose, mustard and sunflower. ಒಬ್ಬ 3 ಎಕ್ಸಾಂಪಲ್ ಒಂದಕ್ಕೆ ಕೊಟ್ಬಿಟ್ಟಿದ್ದಾರೆ. ನೋ ಪ್ರಾಬ್ಲಮ್. ನೋಡೋಣ ಹೇಗೆ ಅಂತ. ಇಲ್ಲಿ ನೋಡಿ, ಚೈನಾ ರೋಸ್ ಅಂದರೆ ಹೈಬಿಸ್ಕಸ್, ದಾಸವಾಳ ಹೂ. ಇದು ಸ್ಟೆಮ್, ಇಲ್ಲೊಂದು, ಇಲ್ಲಿ ಒಂದು, ಇಲ್ಲಿ ಒಂದು, ಇಲ್ಲಿ, ಇಲ್ಲಿ, ಇಲ್ಲೊಂದು, ಇಲ್ಲೊಂದು, ಹಿಯರ್ 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 ಹಿಯರ್. ಸೊ ಆಲ್ಟರ್ನೇಟ್ ಮ್ಯಾನರಲ್ಲಿ ಹುಟ್ಟುತ್ತಾ ಇದೆ ಆ್ಯಂಡ್ ಒಂದು ನೋಡಿಂದ ಎಟ್ ಅ ಟೈಮ್ ಒಂದೇ ಲೀಫ್ ಹುಟ್ಟೋದು. ಕ್ಯಾನ್ ಯು ಸಿ ಹಿಯರ್? ಒಂದು ಲೀಫ್, ಓಕೆ, ನಾನು ಹೀಗೆ ನಿಂತ್ಕೊಂಡ್ರೆ ಒಂದು ಲೀಫ್ ಟುವರ್ಡ್ಸ್ ದ ಲೆಫ್ಟ್ ರೈಟ್, ಲೆಫ್ಟ್ ರೈಟ್, ಲೆಫ್ಟ್ ರೈಟ್, ಲೆಫ್ಟ್ ರೈಟ್. ಒಂದು ನೋಡಿಂದ ಒಂದೇ ಲೀಫ್ ಹುಟ್ಕೊಳ್ಳೋದು, ಆಲ್ಟರ್ನೇಟ್. ರಿಪೀಟ್ ದಿ ಎಕ್ಸಾಂಪಲ್. ಚೈನಾ ರೋಸ್ ಒಂದು ಮೆನ್ಷನ್ ಮಾಡಿದ್ದಾರೆ, ಇನ್ನೊಂದು ಯಾವುದು? ಚೈನಾ ರೋಸ್, ಮಸ್ಟರ್ಡ್, ಸನ್ಫ್ಲವರ್. ಚೈನಾ ರೋಸ್, ಮಸ್ಟರ್ಡ್, ಸನ್ಫ್ಲವರ್. CMS ಅಂತ ಬೇಕಂದ್ರೆ ನೆನ್ಪಿಟ್ಕೊಳ್ಳಿ. ಬಟ್ ಯು ಶುಡ್ ನೋ ವಾಟ್ ಇಸ್ C, ವಾಟ್ ಇಸ್ M, ವಾಟ್ ಇಸ್ S. ಓಕೆ, M ಅನ್ನ ನೀವು ಮ್ಯಾಂಗೋ ಮಾಡಿಬಿಟ್ರೆ ಕಷ್ಟ, ಮಸ್ಟರ್ಡ್ ಅಂತ ಗೊತ್ತಿರಬೇಕು. ಎಸ್, ಗೋವಾವಾ. ನೆಕ್ಸ್ಟ್ ಇಸ್ ದಿ ಎಕ್ಸಾಂಪಲ್ ಕಾಲ್ಡ್ ಗೋವಾವಾ. ಗೋವಾವಾ ಏನು ಟೈಪ್ ಅಂತ ನೋಡೋಣ. ಇನ್ ಆಪೋಸಿಟ್ ಟೈಪ್, ಅ ಪೇರ್ ಆಫ್ ಲೀವ್ಸ್ ಅರೈಸ್ at each node and lie opposite to each other, as in ಕ್ಯಾಲೋಟ್ರೋಪಿಸ್ and ಗೋವಾವಾ. ಕ್ಯಾಲೋಟ್ರೋಪಿಸ್ ಮತ್ತು ಗೋವಾವಾ 2 ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅಲ್ವಾ? ಹೌದು. ಕ್ಯಾಲೋಟ್ರೋಪಿಸ್ ಅಂದರೆ ಏನು? ಈ ಎಕ್ಕ ಗಿಡ ಅಂತ ಹೇಳ್ತೀವಿ. ಐ ಆಮ್ ನಾಟ್ ಶ್ಯೂರ್ ಎಕ್ಸಾಕ್ಟ್ಲಿ ಕನ್ನಡದಲ್ಲಿ. ದೇವ್ರ ಪೂಜೆಗೆಲ್ಲ ಯೂಸ್ ಮಾಡ್ತೀವಿ, ಶಿವನ್ ಪೂಜೆಗೆ ಯೂಸ್ ಮಾಡ್ತೀವಿ ನಾವು. ಓಕೆ, ಸೊ ಯು ಕ್ಯಾನ್ ಸಿ ಹಿಯರ್ ಒಂದು ನೋಡ್, ಇದು ಇಲ್ಲಿ ಒಂದು, ಹಿಯರ್ ಒನ್ ಲೀಫ್, ಹಿಯರ್ 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 ಹಿಯರ್. ಅಪೋಸಿಟ್ ಫಿಲೋಟ್ಯಾಕ್ಸಿ, ಗೋವಾವಾ ಆ್ಯಂಡ್ ಕ್ಯಾಲೋಟ್ರೋಪಿಸ್. ಆಲ್ಸ್ಟೋನಿಯಾ 3ನೇ ಟೈಪ್. ಇದು ಫಿಲೋಟ್ಯಾಕ್ಸಿಯಲ್ಲಿ ವರ್ಲ್ಡ್ ಅಂತ ಹೆಸರು ಇದಕ್ಕೆ. ಮೋರ್ ದೆನ್ 2 leaves arise at a node and form a whirl ಅಂತ ಇದೆ. ಒಂದು ನೋಡಿಂದ ಮೋರ್ ದೆನ್ 1 leaf ಅರೈಸ್ ಆಗ್ತಾ ಇದೆ. ಕ್ಯಾನ್ ಯು ಸಿ ಹಿಯರ್? ವೈಟ್ ಯೂಸ್ ಮಾಡೋಣ, ಬೆಟರ್ ಅಲ್ವಾ? 1 2 3 4 5 6 7 ಫ್ರಮ್ 1 single node. ದ ಸೇಮ್ ವಿತ್ ದ ನೆಕ್ಸ್ಟ್ ಒನ್. ಸೊ ಇದಕ್ಕೆ ಎಕ್ಸಾಂಪಲ್ ಏನಾಗುತ್ತೆ? ಆಲ್ಸ್ಟೋನಿಯಾ ಅನ್ನೋ ಗಿಡ. ಇದಕ್ಕೆ ಕಾಮನ್ ಹೆಸರು ಏನಂತ ನನಗೆ ಗೊತ್ತಿಲ್ಲ ಮಕ್ಕಳೇ, ಐ ಆಮ್ ನಾಟ್ ಶ್ಯೂರ್. ಇಸ್ ನಾಟ್ ಅ ವೆರಿ ಕಾಮನ್ ಪ್ಲಾಂಟ್ ಅಂತ. ಆರ್ನಮೆಂಟಲ್ ಪ್ಲಾಂಟ್, ಬಿಕಾಸ್ ಆಫ್ ದ ವೇ ದ ಲೀವ್ಸ್ ಅರೈಸ್, ಆರ್ನಮೆಂಟಲ್ ಪ್ಲಾಂಟ್ ಆಗಿ ಯೂಸ್ ಮಾಡ್ತಾರೆ ಆಲ್ಸ್ಟೋನಿಯಾ. ಓಕೆನಾ? ಅರ್ಥ ಆಯ್ತಾ? ಸೊ ದಿಸ್ ಇಸ್ ಫಿಲೋಟ್ಯಾಕ್ಸಿ. ಓಕೆ, ಆಲ್ಸೋ ಇಂಪಾರ್ಟೆಂಟ್. ಮುಂದೆ ಹೋಗೋಣ. Next we are going to talk about the inflorescence. Modification of stem ಮತ್ತು leaf again to be dealt along with practical examples ಅಂತ ಇದೆ, but it is also part of your practical syllabus ಅಲ್ವಾ? ಸೊ ಅಲ್ಲಿಗೆ ಪುಷ್ ಆಗಿದೆ ಅದು. ಲೆಟ್ಸ್ ಕಮ್ ಟು ದಿಸ್ ಇನ್ಫ್ಲಾರೆಸೆನ್ಸ್ ಬಗ್ಗೆ ಮಾತಾಡೋಣ. ಇನ್ಫ್ಲಾರೆಸೆನ್ಸ್ ಅಂದರೆ ಏನು?
A flower is a modified shoot wherein the shoot apical meristem change to floral meristem ಅಂತ ಇದೆ. ಸೊ ಏನಂತ ಇದ್ದಾರೆ, ಒಂದು ಶೂಟ್ ಇದೆ, ಅದರ ತುದಿಯಲ್ಲಿ ಒಂದು ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಇದೆ. ಇದಕ್ಕೆ ಇವಾಗ ಎರಡು ಪೊಟೆನ್ಷಿಯಲ್ ಇದೆ. ಒಂದ ಎಲೆಗಳನ್ನ ಫಾರ್ಮ್ ಮಾಡಬಹುದು, ಇಲ್ಲ ಫ್ಲವರ್ ಅನ್ನ ಫಾರ್ಮ್ ಮಾಡಬಹುದು. ಕರೆಕ್ಟ್ ಅಲ್ವಾ? ರೈಟ್. ನಾವ್ ಲೆಟ್ ಅಸ್ ಸೇ ದಿಸ್ ಮೆರಿಸ್ಟಮ್ ಡಿಸೈಡ್ಸ್, ಏನೋ ಒಂದು ಹಾರ್ಮೋನಲ್ ಚೇಂಜ್ ಆಗಿದೆ, ಅದರ ಸ್ಟ್ರಕ್ಚರ್ ಕೂಡ ಚೇಂಜ್ ಆಯಿತು ಮೆರಿಸ್ಟಮ್ದು, ಅಂಡ್ ನೌ ಇಟ್ ಹ್ಯಾಸ್ ಬಿಕಮ್ ಅ ಫ್ಲೋರಲ್ ಮೆರಿಸ್ಟಮ್. ಇವಾಗ ಈ ಮೆರಿಸ್ಟಮ್ ನಾವು ಕ್ಯಾನ್ ಡೆವಲಪ್ ಓನ್ಲಿ ಇಂಟು ಎನ್ ಇನ್ಫ್ಲಾರೆಸೆನ್ಸ್ ಅಥವಾ ಫ್ಲವರ್. ಒಂದ ಇನ್ಫ್ಲಾರೆಸೆನ್ಸಿಗೆ ಚೇಂಜ್ ಆಗುತ್ತೆ, ಇಲ್ಲ ಫ್ಲವರಿಗೆ ಚೇಂಜ್ ಆಗುತ್ತೆ. ಸೊ ದಟ್ಸ್ ವೈ ಫ್ಲವರ್ ಇಸ್ ಅ ಮಾಡಿಫೈಡ್ ಶೂಟ್ ಅಂತೀವಿ. ಇಟ್ಸ್ ಅ ಮಾಡಿಫೈಡ್ ಶೂಟ್. ಪೆಟಲ್, ಸೆಪಲ್, ಸ್ಟೇಮನ್, ಪಿಸ್ಟಿಲ್ ಎಲ್ಲ ಮಾಡಿಫೈಡ್ ಲೀಫ್. ಗೊತ್ತಿತ್ತಾ? ಮಾಡಿಫೈ ಆಗಿರೋದು ಎಲೆಗಳದು. ಇಂಟರ್ನೋಡ್ಸ್ ಡು ನಾಟ್ ಇಲಾಂಗೇಟ್. ಇಲ್ಲಿ ಏನಾಗ್ತಾ ಇದೆ, ಇಂಟರ್ನೋಡ್ ರೀಜನ್ ಬಿಟ್ವೀನ್ ಟೂ ನೋಡ್ಸ್, ಅದು ಇಲಾಂಗೇಟ್, ಉದ್ದ ಆಗ್ತಾ ಇಲ್ಲ. ಅಂಡ್ ದ ಆಕ್ಸಿಸ್ ಗೆಟ್ಸ್ ಕಂಡೆನ್ಸ್ಡ್. ಉದ್ದ ಆಗ್ಬೇಕಿತ್ತು, ಆಗಲ್ಲ, ಕಂಪ್ರೆಸ್ ಆಗುತ್ತೆ ಹೀಗೆ. ಸೊ ಸುತ್ತ ಸುತ್ತ ಸೆಪಲ್, ಪೆಟಲ್, ಸ್ಟೇಮನ್, ಪಿಸ್ಟಲ್ ಹುಟ್ಕೊಳ್ಳೋದು. So it's a modified shoot. It's a beautiful modified shoot for the purpose of reproduction. ಅದಕ್ಕೋಸ್ಕರ modify ಆಗಿರೋದು. The apex produces different kinds of floral appendages laterally at successive nodes instead of leaves. ಎಲೆಗಳನ್ನ ಪ್ರೊಡ್ಯೂಸ್ ಮಾಡಬೇಕಿತ್ತು, ಬಟ್ ಮಾಡಿಫೈ ಆಗಿರುವಂಥ ಎಲೆಗಳನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಅದೇ ಸೆಪಲ್, ಪೆಟಲ್, ಸ್ಟೇಮನ್ ಅಂಡ್ ಪಿಸ್ಟಲ್. When a shoot tip transforms into a flower, it is always solitary. ಇದು ಶೂಟ್ ಟಿಪ್ ನಮ್ದು. ಈ ಶೂಟ್ ಟಿಪ್ ಏನಾಗ್ತಾ ಇದೆ, ಬೆಳಿತಾ ಬೆಳಿತಾ ಇದರ ಟಿಪ್ ಇಂದ ಒಂದು ಹೂ ಹುಟ್ಕೊಂತು. ಈ ಟಿಪ್ ಇದು ಆಯಸ್ ಮುಗ್ದೋಗಿದೆ. ಯಾಕೆ? ಟಿಪ್ ಹ್ಯಾಸ್ ನಾವ್ ಮಾಡಿಫೈಡ್ ಇಂಟು ಅ ಫ್ಲವರ್. ಫ್ಲವರಿಗೆ ಕನ್ವರ್ಟ್ ಆಗಿದೆ. ಆ್ಯಂಡ್ ಇದು ಒಂಟಿಯಾಗೆ ಉಳ್ಕೊಳ್ಳುತ್ತೆ. ಏನು? ಫ್ಲವರ್. ಇದಕ್ಕೆ ಬೇರೆ ಫ್ಲವರ್ ಹುಟ್ಟಿಸೋ ಎಬಿಲಿಟಿ ಇಲ್ಲ. ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಏನಿತ್ತು ಅದು ಪೂರ್ತಿಯಾಗಿ ಫ್ಲವರಿಗೆ ಕನ್ವರ್ಟ್ ಆಗೋಗಿದೆ. ಇನ್ನೇನು ಪ್ಯಾರಂಕೈ ಮಾತ್ರ ಡಿವೈಡ್ ಆಗಿ ಫ್ಲವರ್ ಪ್ರೊಡ್ಯೂಸ್ ಮಾಡು ಅಂತೀರಾ? ಹೇಳ್ಬೋದು, ಬಟ್ ಅದಕ್ಕೆ ಆಗಕ್ಕೆ ಎಬಿಲಿಟಿ ಇಲ್ವಲ್ಲ. ಎಸ್. ಅರೇಂಜ್ಮೆಂಟ್ ಆಫ್ ಫ್ಲವರ್ಸ್ ಆನ್ ದ ಫ್ಲೋರಲ್ ಆಕ್ಸಿಸ್ ಇಸ್ ಟರ್ಮ್ಡ್ ಆಸ್ ಇನ್ಫ್ಲಾರೆಸೆನ್ಸ್. ಫ್ಲವರ್ಸ್ ಹೇಗೆ ಅರೇಂಜ್ ಆಗಿದೆ ಫ್ಲೋರಲ್ ಆಕ್ಸಿಸ್ ಮೇಲೆ, ಇದನ್ನ ಇನ್ಫ್ಲಾರೆಸೆನ್ಸ್ ಅಂತೀವಿ. ಇನ್ ಶಾರ್ಟ್ ಅಥವಾ ಇನ್ನು ಸಿಂಪಲ್ ಕನ್ನಡದಲ್ಲಿ ಹೇಳೋದಾದ್ರೆ ಗುಂಪು, ಹೂವಿನ ಗುಂಪನ್ನ ಇನ್ಫ್ಲಾರೆಸೆನ್ಸ್ ಅಂತ ಕರಿಬಹುದು. ಡಿಪೆಂಡಿಂಗ್ ವೆದರ್ ದ ಅಪೆಕ್ಸ್ ಗೆಟ್ಸ್ ಡೆವಲಪ್ಡ್ ಇನ್ ಟು ಅ ಫ್ಲವರ್ ಆರ್ ಕಂಟಿನ್ಯೂಸ್ ಟು ಗ್ರೋ, ಟು ಮೇಜರ್ ಟೈಪ್ಸ್ ಆಫ್ ಇನ್ಫ್ಲಾರೆಸೆನ್ಸಸ್ ಆರ್ ಡಿಫೈನ್ಡ್. ರೆಸಿಮೋಸ್ ಆ್ಯಂಡ್ ಸೈಮೋಸ್ ಅನ್ನೋ ಎರಡು ಇನ್ಫ್ಲಾರೆಸೆನ್ಸ್. ರೆಸಿಮೋಸ್ ಇಲ್ಲಿದೆ, ಸೈಮೋಸ್ ಇದು ಡಯಾಗ್ರಾಮ್ ಇಲ್ಲಿದೆ. ಲೆಟ್ಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಇನ್ ರೆಸಿಮೋಸ್ ಟೈಪ್ ಆಫ್ ಇನ್ಫ್ಲಾರೆಸೆನ್ಸ್, ಫ್ಲವರ್ ಇದು ಟಿಪ್ ಏನಿದೆ, ಫ್ಲೋರಲ್ ಆಕ್ಸಿಸ್ ಇದು ಟಿಪ್ ಏನಿದೆ, ಅದು ಕಂಟಿನ್ಯೂ ಆಗುತ್ತೆ, ಗ್ರೋ ಆಗ್ತಾ ಆಗ್ತಾ ಆಗ್ತಾ. ಅಂಡ್ ದ ಫ್ಲವರ್ಸ್ ಆರ್ ಲ್ಯಾಟ್ರಲಿ ಪ್ರೊಡ್ಯೂಸ್ಡ್ ಇನ್ ಅನ್ ಎಕ್ರೋಪೆಟಲ್ ಸಕ್ಸೆಷನ್. ಇಲ್ಲೇ ತೋರಿಸೋಣ. ಅಲ್ಲಿ ಯೂಸ್ ರೆಡ್ ಕಲರ್. ಓಕೆ, ಇದು ಫ್ಲೋರಲ್ ಆಕ್ಸಿಸ್. ಓಕೆ, ಇದರ ತುದಿ ಯಾವತ್ತು ಫ್ಲವರ್ ಅನ್ನ ಪ್ರೊಡ್ಯೂಸ್ ಮಾಡಲ್ಲ. ಹಾಗಾದ್ರೆ ಫ್ಲವರ್ ಹೇಗೆ ಪ್ರೊಡ್ಯೂಸ್ ಆಗ್ತಾ ಇದೆ? ಇದು ಗ್ರೋ ಆಗುತ್ತೆ, ಫ್ಲವರ್ ಇಲ್ಲಿ ಪ್ರೊಡ್ಯೂಸ್ ಆಗಲ್ಲ. ಇದು ಗ್ರೋ ಆಗ್ತಾನೆ ಇದೆ ನೋಡಿ, ಇದು ಇನ್ನೂ ಗ್ರೋ ಆಗುತ್ತೆ ಬಿಟ್ರೆ. ಆ ಪೇಜ್ ಇಂದ ಹೊರಗಡೆ ಹೋಗ್ಬೋದು. ಅದು ಗ್ರೋ ಆಗ್ತಾ ಹೋಗುತ್ತೆ. ಬೇಕೆ ತುದಿಯಲ್ಲಿ ಫ್ಲವರ್ ಇಲ್ಲ, ಮತ್ತೆ ಫ್ಲವರ್ ಎಲ್ಲಿದೆ? ಲ್ಯಾಟ್ರಲ್ ಸೈಡಲ್ಲಿ ಹೀಗೆ 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 ಪ್ರೊಡ್ಯೂಸ್ ಆಗ್ತಾ ಇದೆ ನೋಡಿ, ಹೀಗೆ ಹೀಗೆ. ತುದಿಯಲ್ಲಿ ಫ್ಲವರ್ ಇದೆಯಾ? ಇಲ್ಲ. ರೆಸಿಮೋಸ್. ಸೊ ಈ ಫ್ಲೋರಲ್ ಆಕ್ಸಿಸ್ ಇದೆಯಲ್ವಾ, ಇಂಡೆಫಿನೆಟ್ ಗ್ರೋತ್, ಅನ್ಲಿಮಿಟೆಡ್ ಗ್ರೋತ್ ತೋರಿಸ್ಕೊಂಡು ಹೋಗುತ್ತೆ. ಯಾಕೆ? ತುದಿಯಲ್ಲಿ ಮೆರಿಸ್ಟಮ್ ಇನ್ನೂ ಬಾಕಿ ಇದೆ, ಅದು ಫ್ಲವರಿಗೆ ಕನ್ವರ್ಟ್ ಆಗಿಲ್ಲ. ಅದಕ್ಕೆ ಮೆರಿಸ್ಟಮ್ ಸೆಲ್ಸ್ ಹ್ಯಾವ್ ದಿ ಎಬಿಲಿಟಿ ಟು ಡಿವೈಡ್. ಸೊ ಲೆಂತ್ ಆ್ಯಡ್ ಮಾಡ್ಕೊಂಡು ಹೋಗುತ್ತೆ. ರೆಸಿಮೋಸ್ ಆಯಿತು. ಎಕ್ಸಾಂಪಲ್ ಕೊಟ್ಟಿಲ್ಲ. ಇದು ಯಾವುದು ಗೊತ್ತಾ? ಇದು ಗುಲ್ಮೋಹರ್ ಗಿಡ. ಸೈಮೋಸ್ ಅಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ. ಏನೆಲ್ಲ ಓದಿದ್ದೀರಾ ಅದರ ಅಪೋಸಿಟ್ ಆಗುತ್ತೆ. ಸೈಮೋಸ್ ಟೈಪ್ ಆಫ್ ಇನ್ಫ್ಲಾರೆಸೆನ್ಸ್ ಅಲ್ಲಿ ಮೇನ್ ಆಕ್ಸಿಸ್ ಇದು ತುದಿ ಇದೆಯಲ್ವಾ, ಇಟ್ ಟರ್ಮಿನೇಟ್ಸ್ ಇನ್ ಟು ಅ ಫ್ಲವರ್. ಓಕೆ,
Cymose type of inflorescence, the main axis terminates in a flower. Hence is limited in growth. The flowers are born in basipetal order ಅಂತ ಇದೆ. ಈ acropetal basipetal ಅರ್ಥ ಆಗಿಲ್ಲ, ಅದು ಆಮೇಲೆ ಬರ್ತೀನಿ. ಸೈಮೋಸ್ ಅರ್ಥ ಮಾಡ್ಕೊಳ್ಳೋಣ. ನಮ್ಮ ಸೈಮೋಸ್ ಅಲ್ಲಿ ಫ್ಲೋರಲ್ ಆಕ್ಸಿಸ್ ಎಲ್ಲಿದೆ? ಇದು ಇದೇನ್ ಮಾಡ್ತು? ಫ್ಲವರ್ ಅನ್ನ ಹುಟ್ಸ್ಕೊಂಡ್ಬಿಟ್ಟಿದೆ. ಫ್ಲವರ್ ಇಸ್ ಪ್ರೊಡ್ಯೂಸ್ಡ್. ಏನ್ ಮಾಡೋಣ? ಬಿಕಾಸ್ ಇಟ್ ಇಸ್ ಪ್ರೊಡ್ಯೂಸ್ಡ್, ಏನು ಫ್ಲವರ್, ಈ ಆಕ್ಸಿಸ್ ಕಂಟಿನ್ಯೂಸ್ ಆಗಿ ಗ್ರೋತ್ ಆಗಕ್ಕಾಗಲ್ಲ, ಇಟ್ ವಿಲ್ ಸ್ಟಾಪ್ ಇಟ್ಸ್ ಗ್ರೋತ್. ಸೊ ಇಲ್ಲಿಂದ ಹೂ ಹುಟ್ಕೊಳ್ಳೋದು, ದಿಸ್ ಇಸ್ ಸೈಮೋಸ್. ಎರಡು ಆಕ್ಸಿಸ್ ಇನ್ನೂ ಹುಟ್ಕೊಂತ ಇದ್ರ ತುದಿಯಲ್ಲೂ ಹೂ ಬಂದ್ಬಿಡ್ತು. ಸೊ ಆ ಫ್ಲೋರಲ್ ಆಕ್ಸಿಸ್ ತಿರ್ಗಾ ಹೀಗೆ ಗ್ರೋ ಆಗುತ್ತೆ. ಓಕೆ ಓಕೆ, ಹೈಲೈಟ್ ಮಾಡಿರೋದು ಅರ್ಥ ಆಗ್ಲಿ ಅಂತ. ನಾವು ರಿಮೆಂಬರ್, ಬೇಸಿಪೆಟಲ್ ಮತ್ತೆ ಆಕ್ರೋಪೆಟಲ್ ಫ್ಲವರ್ ಪ್ರೊಡಕ್ಷನ್ ಅಂದ್ರೆ ಏನು? ಇಲ್ಲಿ ನೋಡಿ, ದ ಯಂಗರ್ ಫ್ಲವರ್ಸ್, ಇದೆಲ್ಲ ಯಂಗರ್ ಫ್ಲವರ್ಸ್, ದೇ ಆರ್ ಎಟ್ ದ ಟಿಪ್. at tip. Older flowers, old ಅಂದ್ರೆ ಮುಂಚೆ ಹುಟ್ಕೊಂಡಿರೋಂಥದ್ದು, at base ಅಂತ ಕರಿತೀವಿ. at base ಅಂತ ಕರಿತೀವಿ. ಓಕೆನಾ? ಇಲ್ಲಿ ಹೇಗೆ ನಡೀತಾ ಇದೆ? ಸಿ ದ ಆರ್ಡರ್. ಇದು ಬೇಸ್ ಅಂತ ತಗೊಂಡ್ರೆ ನೀವು, ಇದೇನಾಗ್ತಾ ಇದೆ? ಇದು ಓಲ್ಡ್ ಯಂಗರ್ ಫ್ಲವರ್ ಅಲ್ವಾ, ಎಲ್ಲಕ್ಕಿಂತ ಯಂಗ್ ಇದು. ಬೇಸಿಗೆ ಹತ್ರ ಅದೇ ಇರೋದು, ಬೇಸಿಗೆ ಹತ್ರ ಅದೇ ಇರೋದು. ಓಕೆ, ಸೊ ಸೈಮೋಸಲ್ಲಿ ಏನಾಗುತ್ತೆ? ಬೇಸಿಪೆಟಲ್ ಸಕ್ಸೆಷನ್ ಅಂತ ಇದೆ. ಬೇಸಿಪೆಟಲ್ ಅಲ್ಲಿ ಏನಾಗೋದು? ಉಲ್ಟಾ, ಉಲ್ಟಾ ಆಫ್ ರೆಸಿಮೋಸ್. ಯಂಗ್ ಫ್ಲವರ್ಸ್ at young flowers at base. Young flowers are at the base and the older ones are at the tip. Ulta of racemose. ಇನ್ನೊಂದು ಏನಂದೆ? ಅನ್ಲಿಮಿಟೆಡ್ ಗ್ರೋತ್. ಫ್ಲೋರಲ್ ಆಕ್ಸಿಸ್ ಅಲ್ಲಿ ಅನ್ಲಿಮಿಟೆಡ್ ಗ್ರೋತ್ ಅಂದ್ರೆ ಬರ್ಕೊಳ್ಳಿ, ಬಿಕಾಸ್ ಇಟ್ ಟರ್ಮಿನೇಟ್ಸ್, ಇಟ್ ಡಸ್ ನಾಟ್ ಟರ್ಮಿನೇಟ್ ಇನ್ ಟು ಅ ಫ್ಲವರ್. ಇಲ್ಲಿ ಲಿಮಿಟೆಡ್ ಗ್ರೋತ್ ಅಂತ ಬರ್ಕೊಳ್ಳಿ. ಲಿಮಿಟೆಡ್ ಗ್ರೋತ್, ಲಿಮಿಟೆಡ್ ವರ್ಡೇ ಕೊಡ್ಬೇಕಂತಿಲ್ಲ ಮಕ್ಕಳೇ. ಆಫ್ ಆಕ್ಸಿಸ್, ಫ್ಲೋರಲ್ ಆಕ್ಸಿಸ್ ಲಿಮಿಟೆಡೇ ಕೊಡ್ಬೇಕಂತಿಲ್ಲ, ಡೆಫಿನೆಟ್ ಕೊಡ್ಬೋದು. ಲಿಮಿಟೆಡ್ ಇಸ್ ಈಕ್ವಲ್ ಟು ಡೆಫಿನೆಟ್ ಇಸ್ ಈಕ್ವಲ್ ಟು ಡಿಟರ್ಮಿನೇಟ್. ಅನ್ಲಿಮಿಟೆಡ್ ಇಸ್ ಈಕ್ವಲ್ ಟು ಇಂಡೆಫಿನೆಟ್ ಇಸ್ ಈಕ್ವಲ್ ಟು, ಅರ್ಥ ಆಯ್ತಾ? ಹಾಗೆ ಇಂಡೆಟರ್ಮಿನೇಟ್. ಸೊ ಬೇಸಿಕ್ಲಿ ನಿಮಗೆ ಡೆಫಿನೆಟ್ ಗ್ರೋತ್ ಇದೆಯಾ ಇಂಡೆಫಿನೆಟ್ ಇದೆಯಾ ಅಂತ. ಸೊ ವರ್ಡ್ ಚೇಂಜ್ ಆಗಬಹುದು, ಮೀನಿಂಗ್ ಅದೇ ಇರುತ್ತೆ. ಸೊ ಅದನ್ನ ನೆನ್ಪಿಟ್ಕೊಳ್ಬೇಕು. ಸೊ ಇಫ್ ಯು ಲುಕ್ ಕ್ಲೋಸ್ಲಿ, ಇನ್ಫ್ಲೋರೆಸೆನ್ಸಿಗೆ ಯಾವುದೇ ಎಕ್ಸಾಂಪಲ್ ಕೊಟ್ಟಿಲ್ಲ. ಇಲ್ಲಿ ನಿಮಗೆ ಚಿತ್ರ ಅಂದರೆ ಒಂದು ಇಮೇಜ್ ಹಾಕಿದ್ದಾರೆ, ಅದಕ್ಕೆ ಗುಲ್ಮೋಹರ್ ಅದು ಅಂತ ಹಾಕಿರೋದು ನಾನು. ಕೆಳಗಡೆ ಅಂತೂ ಅವ್ರ ಕೈಯಲ್ಲಿ ಡ್ರಾ ಮಾಡಿರೋದು, ಅದು ಅವ್ರಿಗೂ ಗೊತ್ತಿಲ್ಲ ಅನ್ಸುತ್ತೆ ಯಾವುದು ಅಂತ. ಬಟ್ ಸ್ಟಿಲ್ ಇಫ್ ಯು ವಾಂಟ್ ಸೈಮೋಸಿಗೆ ಅಂತ ಸೊಲನೇಸಿ ಫ್ಯಾಮಿಲಿ, ಬಿಕಾಸ್ ಸೊಲನೇಸಿ ಫ್ಯಾಮಿಲಿ ರಿಟೇನ್ ಆಗಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೈಮೋಸ್ ಇನ್ಫ್ಲೋರೆಸೆನ್ಸ್ ಅಂದರೆ ಸೊಲನೇಸಿ ಫ್ಯಾಮಿಲಿಯಲ್ಲಿ ಕಾಣಿಸುತ್ತೆ. ಬೇಕಂದ್ರೆ ಇಲ್ಲಿ ಬರ್ಕೊಂಬಿಡಿ, ಬದನೆಕಾಯಿ ಫ್ಯಾಮಿಲಿ, ಬದನೆಕಾಯಿ ಫ್ಯಾಮಿಲಿ ಅಥವಾ ಆಲೂಗಡ್ಡೆ ಫ್ಯಾಮಿಲಿ. ಎಸ್, ದ ಫ್ಲವರ್, ದ ಫ್ಲವರ್, ದ ಫ್ಲವರ್. ಓಕೆ, ಈ ಪಾಯಿಂಟ್ ಇದೆಯಲ್ವಾ, ಇದನ್ನ ನೀಟ್ 2023 ಅಲ್ಲಿ ಕೇಳಿದ್ದಾರೆ. ಓಕೆ, ಸೊ ಅದನ್ನ ಇಲ್ಲಿ ಕೂಡ ಹಾಕಿದ್ದೀನಿ ನಾನು, ನೀಟ್ 2023. ಬೇಕಂದ್ರೆ ಗೆಟ್ ರೆಡ್ ಆಫ್ ದಿಸ್, ಅದನ್ನ ರಿಟೈನ್ ಮಾಡ್ಕೊಳ್ಳಿ. ಓಕೆ, ಎಸ್, ಲೆಟ್ಸ್ ಸಿ ದ ಪಾಯಿಂಟ್ಸ್ ಹಿಯರ್. ಫ್ಲವರ್ ಅಂದ್ರೆ ಏನು? ರಿಪ್ರೊಡಕ್ಟಿವ್ ಯೂನಿಟ್ ಇನ್ ಏಂಜಿಯೋಸ್ಪರ್ಮ್ಸ್. ಗೊತ್ತು ನಮಗೆ. ಆಲ್ಗೆ ಇದೆ, ಬ್ರಯೋಫೈಟ್ ಇದೆ, ಟೆರಡೋಫೈಟ್ ಇದೆ, ಜಿಮ್ನೋಸ್ಪರ್ಮ್ ಇದೆ, ಏಂಜಿಯೋಸ್ಪರ್ಮ್ ಇದೆ. ಈ 5 ಗ್ರೂಪಲ್ಲಿ ಹೂ ಹುಟ್ಟಿಸೋ ಎಬಿಲಿಟಿ ಒಂದೇ ಗ್ರೂಪಿಗೆ ಇರೋದು, ಈ ಸ್ಪೆಷಲ್ ಪವರ್, ಆ್ಯಂಡ್ ಅದೇ ಏಂಜಿಯೋಸ್ಪರ್ಮ್ಸ್. ಮೆಂಟ್ ಫಾರ್ ಸೆಕ್ಷುವಲ್ ರಿಪ್ರೊಡಕ್ಷನ್, ಅದು ಕೂಡ ಗೊತ್ತು. ಇಫ್ ಐ ವಾಸ್ ಇನ್ ಯೋರ್ ಪ್ಲೇಸ್ ಐ ವುಡ್ ನಾಟ್ ಹ್ಯಾವ್ ಹೈಲೈಟೆಡ್ ದಿಸ್, ಬಟ್
ಅಗೇನ್ ಮಕ್ಕಳಿಗೆ ನಿಮಗೆ ಕನ್ಫ್ಯೂಸ್ ಆದರೆ ಇಟ್ ಇಸ್ ಯೂಸ್ ಫಾರ್ ರೀಪ್ರೊಡಕ್ಷನ್ ಅಥವಾ ಸೆಕ್ಷುವಲ್ ರೀಪ್ರೊಡಕ್ಷನ್. ಸೊ ಬೆಟರ್ ವುಡ್ ಬಿ ಸೆಕ್ಷುವಲ್ ರೀಪ್ರೊಡಕ್ಷನ್. ನೆಕ್ಸ್ಟ್ ಪಾರ್ಟ್ಸ್ ಆಫ್ ಫ್ಲವರ್ ನೋಡ್ಕೊಳ್ಳೋಣ. 4 ಡಿಫ್ರೆಂಟ್ ಕೈಂಡ್ಸ್ ಆಫ್ ವರ್ಲ್ಸ್ ಇದೆ. ಓಕೆ, ಅರೇಂಜ್ಡ್ ಆನ್ ದ ಸ್ವೋಲನ್ ಎಂಡ್ ಆಫ್ ದ ಸ್ಟಾಕ್ ಅಥವಾ ಪೆಡಿಸಿಲ್. ಇದನ್ನ ಥೆಲಾಮಸ್ ಅಥವಾ ರಿಸೆಪ್ಟಕಲ್ ಅಂತ ಕೂಡ ಕರೀತಾರೆ. ಆ ಸ್ಟೇಜ್ ಇದೆಯಲ್ಲೋ ಆಫ್ ದ ಫ್ಲವರ್ ಆನ್ ವಿಚ್ ದ ಸೆಪಲ್, ಪೆಟಲ್, ಸ್ಟೇಮನ್ ಅಂಡ್ ಪಿಸ್ಟಲ್ ಇಸ್ ಅರೇಂಜ್ಡ್. ಕೇಲಿಕ್ಸ್, ಕೊರೋಲಾ ಅಂಡ್ ರೀಶಿಯಂ, ಗೈನೀಷಿಯಂ. 4 ಇದೆ. ಕೇಲಿಕ್ಸ್, ಕೊರೋಲಾ ಅಂಡ್ ರೀಶಿಯಂ, ಗೈನೀಷಿಯಂ. ಕೇಲಿಕ್ಸ್ ಮತ್ತೆ ಕೊರೋಲಾವನ್ನ ಆಕ್ಸೆಸರಿ ಆರ್ಗನ್ಸ್ ಅಂತ ಕರಿತೀವಿ. ಬಿಕಾಸ್ ಕೇಲಿಕ್ಸ್ ಕಂಟೈನ್ಸ್ ಸೆಪಲ್, ಕೊರೋಲಾ ಕಂಟೈನ್ಸ್ ಪೆಟಲ್. ಎರಡು ಡೈರೆಕ್ಟ್ಲಿ ರಿಪ್ರೊಡಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತಾ ಇಲ್ಲ. ಆಂಡ್ರೀಷಿಯಂ ಅಂಡ್ ಗೈನೀಷಿಯಂ ಆರ್ ರಿಪ್ರೊಡಕ್ಟಿವ್ ಆರ್ಗನ್ಸ್. ಅದು ರಿಪ್ರೊಡಕ್ಟಿವ್ ಆರ್ಗನ್ಸ್ ಇದೆ. ದೇ ಆರ್ ಪಾರ್ಟಿಸಿಪೇಟಿಂಗ್ ಇನ್ ರಿಪ್ರೊಡಕ್ಷನ್. ಆಂಡ್ರೀಷಿಯಂ ಅನ್ನ ತೆಗೆದು ನೋಡಿದ್ರೆ ಮೇಲ್ ಗೆಮಿಟ್ ಹೊರಗಡೆ ಬರುತ್ತೆ, ಮೆಚೂರ್ ಆಗಿರೋದು. ಅಥವಾ ಗೈನೀಷಿಯಂ ಅನ್ನ ತೆಗೆದು ನೋಡಿದ್ರೆ ಫಿಮೇಲ್ ಗೆಮಿಟ್ ಹೊರಗಡೆ ಬರುತ್ತೆ. ಸೊ ದೇ ಆರ್ ಡೈರೆಕ್ಟ್ಲಿ ಪಾರ್ಟಿಸಿಪೇಟಿಂಗ್ ಇನ್ ರಿಪ್ರೊಡಕ್ಷನ್. Some flowers like lily. Lily is what? Monocot. Lily is monocot. So basically in monocot anta helಬಹುದು. The calyx and corolla are not distinct ಅಥವಾ not differentiated and ಇದನ್ನ ಪೆರಿಯಾಂತ್ ಅಂತ ಕರೀತಾರೆ. ಪೆರಿಯಾಂತ್ ಅಂತ ಕರೀತಾರೆ. ಓಕೆ, ಪೆರಿಯಾಂತ್ ಮೊನೊಕಾಟ್ಸ್ ಅಲ್ಲಿ ಮಾತ್ರ ಇರೋದು, ಅಥವಾ ಟು ಬಿ ಸ್ಪೆಸಿಫಿಕ್ ಲಿಲಿಯಲ್ಲಿ ಮಾತ್ರ ಇರೋದು. ಒಂದು ಫ್ಲವರ್ ಹತ್ರ ಬೋತ್ ಆಂಡ್ರೀಷಿಯಂ ಮತ್ತೆ ಗೈನೀಷಿಯಂ ಇದ್ರೆ ಇದನ್ನ ಬೈಸೆಕ್ಷುವಲ್ ಅಂತ ಕರಿತೀವಿ. ಇಟ್ ಇಸ್ ಕಾಲ್ಡ್ ಆಸ್ ಬೈಸೆಕ್ಷುವಲ್. ಅಂಡ್ ಅ ಫ್ಲವರ್ having either only stamen or only carpel is unisexual. ಬರೀ ಫ್ಲವರ್ ಇದ್ರ ಹತ್ರ ಕಾರ್ಪೆಲ್ ಅಥವಾ ಸ್ಟೇಮನ್ ಇದ್ರೆ ಇದನ್ನ ಯುನಿಸೆಕ್ಷುವಲ್ ಅಂತ ಕರಿತೀವಿ. ಸ್ಪೆಸಿಫಿಕ್ ಟರ್ಮ್ಸ್ ಕೂಡ ಬರ್ಕೊಂಡ್ಬಿಡೋಣ. ಓನ್ಲಿ ಕಾರ್ಪೆಲ್ ಅಂತ ಇದ್ರೆ ಪಿಸ್ಟಿಲೇಟ್ ಅನ್ನೋ ವರ್ಡ್ ಅನ್ನ ಯೂಸ್ ಮಾಡಬಹುದು. ಬರೀ ಸ್ಟೇಮನ್ಸ್ ಇದ್ರೆ ಸ್ಟ್ಯಾಮಿನೇಟ್ ಅಂತ ಯೂಸ್ ಮಾಡಬಹುದು. ಓಕೆ, ಎಸ್. ಇದು ನಮ್ಮ ಜನರಲ್ ಇಂಟ್ರೊಡಕ್ಷನ್ ಆಫ್ ದ ಫ್ಲವರ್ ಅಂಡ್ ದ ವರ್ಲ್ಸ್. ಸಿಮೆಟ್ರಿ ಬಗ್ಗೆ ಮಾತಾಡೋಣ. ಸೊ ಸಿಮೆಟ್ರಿದು ಪ್ಯಾರಾಗ್ರಾಫ್ ನೆಕ್ಸ್ಟ್ ಕೊಟ್ಟಿದ್ದಾರೆ. ಹೇಗೆ ನೀವು ಅನಿಮಲ್ ಕಿಂಗ್ಡಮ್ ಅಲ್ಲಿ ರೇಡಿಯಲ್, ಬೈಲ್ಯಾಟ್ರಲ್ ಎಲ್ಲ ಕಲ್ತಿದ್ದೀರಾ, ಹಾಗೆ ಫ್ಲವರ್ಸ್ ಅಲ್ಲೂ ಕೂಡ ಸಿಮೆಟ್ರಿ ಇದೆ. ಫ್ಲವರ್ ಮೇ ಬಿ ಆಕ್ಟಿನೋಮಾರ್ಫಿಕ್ ಅಂದ್ರೆ ರೇಡಿಯಲ್ ಸಿಮೆಟ್ರಿ ಅನ್ನ ತೋರಿಸಬಹುದು, ಅಂದ್ರೆ ಯಾವ ಆಕ್ಸಸ್ ತಗೊಂಡ್ರು ಯು ವಿಲ್ ಗೆಟ್ 2 equal halves. ಆರ್ ಝೈಗೋಮಾರ್ಫಿಕ್ ಅಂದ್ರೆ ಬೈಲ್ಯಾಟ್ರಲ್ ಸಿಮೆಟ್ರಿ, ಅಂದ್ರೆ ಒಂದು ಆಕ್ಸಸ್ ಮಾತ್ರ ನಿಮಗೆ 2 equal halves ಅನ್ನು ಕೊಡ್ತಾ ಇದೆ. ನೆಕ್ಸ್ಟ್ ಎಕ್ಸಾಂಪಲ್ ಯಾವುದು? ಐ ಥಿಂಕ್ ಒನ್ಸ್ ಯು ಹ್ಯಾವ್ ಹೈಲೈಟೆಡ್ ಆಕ್ಟಿನೋಮಾರ್ಫಿಕ್ ಅಂಡ್ ರೇಡಿಯಲ್ ಆದ್ರೆ ಡೆಫಿನೇಷನ್ ಅನ್ನ ಬರ್ಕೊಬೇಕಂತಿಲ್ಲ. ಬಿಕಾಸ್ ಅನಿಮಲ್ ಕಿಂಗ್ಡಮ್ ಅಲ್ಲಿ ಏನ್ ರೇಡಿಯಲ್ ಸಿಮೆಟ್ರಿ ಮತ್ತೆ ಬೈಲ್ಯಾಟ್ರಲ್ ಸಿಮೆಟ್ರಿಗೆ ಡೆಫಿನೇಷನ್ ಇದೆ ಅದೇ ಇಲ್ಲಿ ಕೂಡ ಕೊಟ್ಟಿರೋದು. ಸೊ ಐ ವುಡ್ ರಾದರ್ ಸಜೆಸ್ಟ್ ನೀವು ಡೈರೆಕ್ಟ್ಲಿ ಎಕ್ಸಾಂಪಲ್ಸ್ ಅನ್ನ ಹೈಲೈಟ್ ಮಾಡ್ಕೊಂಡು ಹೋಗಿ ಅಂತ. ಮಸ್ಟರ್ಡ್, ಧತುರ, ಚಿಲ್ಲಿ. ಇದೇನು? ಇದು ನಮ್ಮ ಆಕ್ಟಿನೋಮಾರ್ಫಿಕ್ಕಿಗೆ. ಬೇಕಂದ್ರೆ ಈ ವರ್ಡ್ ಅನ್ನ ಹೈಲೈಟ್ ಮಾಡ್ಕೊಳ್ಳಿ. ಎಕ್ಸಾಂಪಲ್ ಯಾವುದಕ್ಕೆ ಅಂತ ಸಡನ್ ಆಗಿ ನೋಡಿದ್ರೆ ಗೊತ್ತಾಗ್ಬೇಕು. ಝೈಗೋಮಾರ್ಫಿಕ್ ಅಂದ್ರೆ ಬೈಲ್ಯಾಟ್ರಲ್ ಸಿಮೆಟ್ರಿಗೆ ಪಿ ಗುಲ್ಮೋಹರ್ ಮತ್ತೆ ಬೀನ್. ಪಿ ಗುಲ್ಮೋಹರ್ ಮತ್ತೆ ಬೀನ್. ಓ ಸಾರಿ, ಅಂಡ್ ಆಲ್ಸೋ ಕ್ಯಾಸಿಯಾ. ಕ್ಯಾಸಿಯಾ ಅನ್ನೋ ಹೂ. ಆ ಫ್ಲವರ್ ಇಸ್ ಎಸಿಮೆಟ್ರಿಕ್. ಎಸಿಮೆಟ್ರಿಕ್ ಕೂಡ ಇದೆ. ಯಾವ ಆಂಗಲ್ ತಗೊಂಡ್ರು ಅಥವಾ ಆಕ್ಸಿಸ್ ತಗೊಂಡ್ರು ಇಟ್ ಕ್ಯಾನ್ ನಾಟ್ ಬಿ ಡಿವೈಡೆಡ್ ಇಂಟು 2 halves. ಎನಿ ವರ್ಟಿಕಲ್ ಪ್ಲೇನ್ ಪಾಸಿಂಗ್ ಥ್ರೂ ದ ಸೆಂಟರ್. ಕ್ಯಾನಾ ಇದಕ್ಕೆ ಎಕ್ಸಾಂಪಲ್. ದೇರ್ ಇಸ್ ಅನ್ ಎಕ್ಸಾಂಪಲ್ ಕಾಲ್ಡ್ ಆಸ್ ಕ್ಯಾನಾ. ಕ್ಯಾನಾ. ಸೊ ಮಸ್ಟರ್ಡ್, ಧತುರ, ಚಿಲ್ಲಿ ಏನದು? ಆಕ್ಟಿನೋಮಾರ್ಫಿಕ್. ಝೈಗೋಮಾರ್ಫಿಕ್ ತಗೊಂಡ್ರೆ ಪಿ ಗುಲ್ಮೋಹರ್ ಬೀನ್ ಕ್ಯಾಸಿಯಾ, ಪಿ ಗುಲ್ಮೋಹರ್ ಬೀನ್ ಕ್ಯಾಸಿಯಾ. ರಿಪೀಟ್, ಪಿ ಗುಲ್ಮೋಹರ್ ಬೀನ್ ಕ್ಯಾಸಿಯಾ. ಅಂಡ್ ಎಸಿಮೆಟ್ರಿಕ್ ಅಂದ್ರೆ ಕ್ಯಾನಾ. ಕ್ಯಾನಾ. ನೆಕ್ಸ್ಟ್
ಒಂದು ಫ್ಲವರ್ ಹತ್ರ ಎಷ್ಟು ಯೂನಿಟ್ಸ್ ಇದೆ ಇನ್ ಅ ವರ್ಲ್ ಅದನ್ನ ತಗೊಂಡ್ರೆ ಯು ಕ್ಯಾನ್ ಅಗೇನ್ ಡಿವೈಡ್ ದ ಫ್ಲವರ್ ಇಂಟು ಟ್ರೈಮೀರಸ್, ಟೆಟ್ರಾ, ಪೆಂಟಾ. ಟ್ರೈಮೀರಸ್, ಟೆಟ್ರಾಮೀರಸ್, ಪೆಂಟಾಮೀರಸ್. ಟ್ರೈ ಅಂದರೆ 3, ಟೆಟ್ರಾ ಅಂದರೆ 4, ಪೆಂಟಾ ಅಂದರೆ 5. ಫ್ಲೋರಲ್ ಅಪೆಂಡೇಜಸ್ ಎಷ್ಟಿದೆ? ಫ್ಲೋರಲ್ ಅಪೆಂಡೇಜಸ್ ಅಂದರೆ ಏನು? ಸೆಪಲ್, ಪೆಟಲ್, ಸ್ಟೇಮನ್, ಕಾರ್ಪೆಲ್. ಮಲ್ಟಿಪಲ್ ಆಫ್ 3, 4 ಆರ್ 5 ರೆಸ್ಪೆಕ್ಟಿವ್ಲಿ. 3 ಅಥವಾ 3ನ ಮಲ್ಟಿಪಲ್, 4 ಅಥವಾ 4ನ ಮಲ್ಟಿಪಲ್, 5 ಅಥವಾ 5ನ ಮಲ್ಟಿಪಲ್ ಇದ್ರೆ ಇದನ್ನ ಟ್ರೈ, ಟೆಟ್ರಾ, ಪೆಂಟಾಮೀರಸ್ ಅಂತ ಕರಿಬಹುದು. ಡೈಕಾಟ್ಸ್ ಆದ್ರೆ ಮೋಸ್ಟ್ ಲೈಕ್ಲಿ ಟೆಟ್ರಾ ಮತ್ತೆ ಪೆಂಟಾಮೀರಸ್ ಇರುತ್ತೆ. ಅದೇ ಮೋನೋಕಾಟ್ ಆದ್ರೆ ಟ್ರೈಮೀರಸ್ ಇರುತ್ತೆ. ಬರ್ಕೊಂಡ್ಬಿಡೋಣ. ಬರ್ಕೊಂಡ್ಬಿಟ್ರೆ ರಗಳೆ ಇಲ್ಲ. ಟ್ರೈಮೀರಸ್ ಮೋನೋಕಾಟ್ಸ್ ಅಲ್ಲಿ ಮೋಸ್ಟ್ಲಿ ಕಾಣಿಸೋಂಥದ್ದು. ಎಕ್ಸೆಪ್ಷನ್ ಯಾವಾಗಲೂ ಇರುತ್ತೆ ಬಯಾಲಜಿಯಲ್ಲಿ. ನಾವು ಜನರಲ್ ಒಬ್ಸರ್ವೇಷನ್ ಅನ್ನ ಬರಿತಾ ಇದ್ದೀವಿ. ಆ್ಯಂಡ್ ಟೆಟ್ರಾ ಮತ್ತು ಪೆಂಟಾ ಡೈಕಾಟ್ಸ್ ಅಲ್ಲಿ ಕಾಣಿಸೋಂಥದ್ದು. ಓಕೆ, ಎಸ್. ಫ್ಲವರ್ಸ್ ವಿತ್ ಬ್ರಾಕ್ಟ್ಸ್, ರೆಡ್ಯೂಸ್ಡ್ ಲೀಫ್ ಫೌಂಡ್ ಅಟ್ ದ ಬೇಸ್ ಆಫ್ ದ ಪೆಡಿಸಲ್ ಆರ್ ಕಾಲ್ಡ್ ಬ್ರಾಕ್ಟಿಯೇಟ್. ಫ್ಲವರ್ಸ್ ಹತ್ರ ಬ್ರಾಕ್ಟ್ ಇದ್ರೆ ಬ್ರಾಕ್ಟಿಯೇಟ್. ಹೇಗೆ ನಮ್ಮ ಲೀಫ್ ಹತ್ರ ಸ್ಟುಪ್ಯೂಲ್ಸ್ ಇತ್ತು ನೋಡಿ, ಬೇಸಲ್ಲಿ ಸ್ಟುಪ್ಯುಲೇಟ್ ಅಂತ ಕರೆದಿದ್ವಿ ಇದನ್ನ. ಹಾಗೆ ಕೆಲವು ಫ್ಲವರ್ಸ್ ಹತ್ರ ಬ್ರಾಕ್ಟ್ ಅಂತ ಇರಬಹುದು, ಇದ್ರೆ ಬ್ರಾಕ್ಟಿಯೇಟ್. ಎಕ್ಸಾಂಪಲ್ ಕೊಡ್ತೀನಿ, ಬರ್ಕೊಬೇಕಂತಿಲ್ಲ. ನೆಕ್ಸ್ಟ್ ಟೈಮ್ ದಾಸವಾಳ ಹೂ ನೋಡಿದ್ರೆ ಅದರ ಸ್ಟಾಕ್ ಇದು ಬೇಸ್ ಅನ್ನ ನೋಡಿ, ಚಿಕ್ಕ ಚಿಕ್ಕದ ಲೀಫ್ ಲೈಕ್ ಸ್ಟ್ರಕ್ಚರ್ ಇರುತ್ತೆ. ಇದ್ರ ಕೆಲಸ ಏನು? ಅಗೇನ್ ಫ್ಲೋರಲ್ ಬಡ್ ತುಂಬಾ ಚಿಕ್ಕದಾಗಿರುವಾಗ ಅದನ್ನ ಪ್ರೊಟೆಕ್ಟ್ ಮಾಡೋ ಅಂಥದ್ದು ಅದ್ರ ಕೆಲಸ. ಇರಲೇಬೇಕಂತಿಲ್ಲ. ಸಮ್ ಡು ನಾಟ್ ಹ್ಯಾವ್ ಇಟ್, ಅದನ್ನ ಈ ಬ್ರಾಕ್ಟಿಯೇಟ್ ಅಂತೀವಿ, ಇದ್ರೆ ಬ್ರಾಕ್ಟಿಯೇಟ್ ಅಂತೀವಿ. ನೆಕ್ಸ್ಟ್, ಪೊಸಿಷನ್ ಆಫ್ ದ ಕೇಲಿಕ್ಸ್ ಕೊರೋಲಾ ಹಾಗೆ ಓವರಿ ಜೊತೆ ಅದರ ಕರೆಸ್ಪಾಂಡಿಂಗ್. ಲೆಟ್ಸ್ ಸಿ ವಾಟ್ ಅಂಡ್ ಆಲ್ ನೇಮ್ಸ್ ವಿ ಹ್ಯಾವ್. ಡಯಾಗ್ರಾಮ್ಸ್ ಇಲ್ಲಿ ಇದ್ದೇ ಇದೆ. ಓಕೆ, flowers types based on the position of calyx, corolla and androecium with respect to the ovary position: hypogynous, perigynous, epigynous. Hypogynous flower alli the gynoecium occupies the highest position anta ನೆನ್ಪಿಟ್ಕೊಳ್ಳಿ. ಗೈನೀಷಿಯಮ್ ಆಕ್ಯುಪೈಸ್ ದ ಹೈಯೆಸ್ಟ್ ಪೊಸಿಷನ್. ಮಕ್ಕಳು ತುಂಬಾ ಕನ್ಫ್ಯೂಸ್ ಆಗ್ತಾರೆ, ಯಾಕಂದ್ರೆ ಡೆಫಿನೇಷನ್ ಅಲ್ಲಿ ಗೈನೀಷಿಯಮ್ ಹೈಯೆಸ್ಟ್ ಅಂತ ಇದೆ, ಎಪಿಗೈನಸ್ ಯಾಕೆ ಹೇಳ್ತಿಲ್ಲ ಅಂತೀರಾ. ಆ ವರ್ಡ್ ಹೈಪೋ ಇದೆಯಲ್ಲ, ಆ ಹೈಪೋಗೈನಸ್ ಅನ್ನೋ ವರ್ಡ್ ಯಾಕೆ ಯೂಸ್ ಮಾಡಿದ್ದಾರೆ? ಬೇರೆ ವರ್ಲ್ಡ್ಗೆ ಯೂಸ್ ಮಾಡಿದ್ದಾರೆ. ವಿತ್ ರೆಸ್ಪೆಕ್ಟ್ ಟು ಓವರಿ, ಅದರ್ ವರ್ಲ್ಡ್ಸ್ ಆರ್ ಬಿಲೋ ಓವರಿ, ಹೆನ್ಸ್ ಹೈಪೋಗೈನಸ್. ಅರ್ಥ ಆಯ್ತಾ? ಓಕೆ, ಇಂಥ ಫ್ಲವರ್ಸ್ ಅಲ್ಲಿ ಓವರಿ ಏನಾಗುತ್ತೆ? ಸುಪೀರಿಯರ್ ಆಗುವಂಥದ್ದು. ಮಸ್ಟರ್ಡ್, ಚೈನಾ ರೋಸ್ ಅಂಡ್ ಬ್ರಿಂಜಾಲ್ 3 ಎಕ್ಸಾಂಪಲ್ ಇದೆ. ಮಸ್ಟರ್ಡ್, ಚೈನಾ ರೋಸ್ ಮತ್ತೆ ಬ್ರಿಂಜಾಲ್. ಸಾಸಿವೆ, ದಾಸವಾಳ, ಬದನೆಕಾಯಿ ಅಲ್ವಾ? ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ತಾ ಇದ್ದೀನಿ, ನೆನ್ಪುಳಿಲಿ ಅಂತ. ಬೇಕಂದ್ರೆ ನೀವು ಹಂಗೆ ಬರ್ಕೊಬಹುದು. ಇಫ್ ಗೈನೀಷಿಯಮ್ ಇಸ್ ಸಿಚುವೇಟೆಡ್ ಅಟ್ ದ ಸೆಂಟರ್, ಓವರಿ ಮಧ್ಯದಲ್ಲಿದ್ದು, ಸಾರಿ ಹೈಲೈಟರ್, ಗೈನೀಷಿಯಮ್ ಅಥವಾ ಓವರ್ ಆಲ್ ಪಿಸ್ಟಲ್ ಮಧ್ಯದಲ್ಲಿದೆ, ಅಂಡ್ ಅದರ್ ಪಾರ್ಟ್ಸ್ ಆಫ್ ದ ಫ್ಲವರ್ ಆರ್ ಲೊಕೇಟೆಡ್ ಆನ್ ದ ರಿಮ್ ಆಫ್ ದ ಥಲಾಮಸ್ ಆಲ್ಮೋಸ್ಟ್ ಅಟ್ ದ ಸೇಮ್ ಲೆವೆಲ್. ಓಕೆನಾ? ಇಟ್ ಇಸ್ ಕಾಲ್ಡ್ ಪೆರಿಗೈನಸ್. ಓವರಿ ಹಿಯರ್ ಇಸ್ ಹಾಫ್ ಇನ್ಫೀರಿಯರ್ ಅಥವಾ ಹಾಫ್ ಸುಪೀರಿಯರ್ ಅಂತ ಕೂಡ ಕೊಡ್ತಾರೆ. ಪ್ಲಮ್ ರೋಸ್ ಪೀಚ್, ನಾನು ಪೀಚ್ ಪ್ಲಮ್ ರೋಸ್ ಅಂತ ಹೇಳ್ತೀನಿ. PPR, ಪೀಚ್ ಪ್ಲಮ್ ರೋಸ್, PPR. Okay, now here you can see B ಮತ್ತೆ C ಎರಡು ಪೆರಿಗೈನಸ್. ಕನ್ಫ್ಯೂಸ್ ಆಗಬೇಡಿ. ಇದು ಥಲಾಮಸ್. ನಾನು ಪೂರ್ತಿಯಾಗಿ ಡ್ರಾ ಮಾಡಿದ್ರೆ ಥಲಾಮಸ್ ನೋಡಿ ಇಲ್ಲಿ ಬರುತ್ತೆ. ಹೇಗೆ ಇಮ್ಯಾಜಿನ್ ಮಾಡಿ ಗೊತ್ತಾ? ಒಂದು ಕಪ್ ಇದೆ ಅಂತ ಅನ್ಕೊಳ್ಳಿ. ಓಕೆ, ಒಂದು ಕಪ್ ಇದೆ ಹೀಗೆ. ಆ ಕಪ್ಪಿನ ಮಧ್ಯದಲ್ಲಿ
ಏನಿದೆ? ಓವರಿ ಇದೆ. ಹೀಗೆ ಇದು ನಮ್ಮ ಓವರಿ. ಆ್ಯಂಡ್ ಈ ಕಪ್, ನನ್ನ ಬೆರಳುಗಳು ಕಪ್, ಇದು ರಿಮ್ ಅಂತ ಅನ್ಕೊಳ್ಳಿ. ರಿಮ್ ಅಂದರೆ ಆ ಸೈಡ್ ಇರುತ್ತಲ್ಲ, ಅದು ರಿಮ್. ಅದರಿಂದ ಸೆಪಲ್, ಪೆಟಲ್, ಸ್ಟೇಮನ್ಸ್ ಹುಟ್ಕೊತಾ ಇದೆ. ಪೆರಿಗೈನಸ್. ಸೊ ಹಾಫ್ ಆಫ್ ದ ಓವರಿ ಈಸ್ ಅಬವ್. ನೋಡಿ, ಈ ಭಾಗ ಮೇಲೆ ಇದೆ, ಈ ಭಾಗ ಕೆಳಗಡೆ ಇದೆ. ಅರ್ಥ ಆಯ್ತಾ? ಆರ್ ಎಲ್ಸ್ ಲೈಕ್ ದಿಸ್. ಓಕೆ, ಸಮಥಿಂಗ್ ಲೈಕ್ ದಿಸ್. ರಿಮ್ ಅಂದ್ರೆ ಹೀಗಾಗುತ್ತೆ. ಸೊ ಎರಡು ಪೆರಿಗೈನಸ್ಗೆ ಎಕ್ಸಾಂಪಲ್ ಆಗಿರೋದು. ಎಪಿಗೈನಸ್ ಅಲ್ಲಿ ಏನ್ ನಡೀತಾ ಇದೆ ಅಂತ ನೋಡೋಣ. ಇನ್ ಎಪಿಗೈನಸ್ ಫ್ಲವರ್ಸ್, the margin of thalamus grows upward, enclosing the ovary completely and getting fused with it. The other parts of the flower arise above the ovary. Ovary is said to be inferior, as in flowers of guava and cucumber and the ray florets of sunflower. Guava, cucumber, ಹಾಗೆ ರೇ ಫ್ಲಾರೆಟ್ಸ್ ಆಫ್ ಸನ್ಫ್ಲವರ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಎಸ್. ಸೊ ವೆನ್ ಐ ಆಮ್ ಟಾಕಿಂಗ್ ಅಬೌಟ್, ಲೆಟ್ಸ್ ಸೇ ದ ಥರ್ಡ್ ಡಯಾಗ್ರಾಮ್ ಹಿಯರ್. ಇದು ಓವರಿ ಎಲ್ಲಿದೆ? ಓವರಿದು ಸೆಕ್ಷನ್ ತೋರಿಸಿದ್ದಾರೆ ನಿಮ್ಗಿಲ್ಲಿ ಕಟ್ ಮಾಡಿ. ಬಿ ಸಿ ಯಲ್ಲಿ ಕಟ್ ಮಾಡಿಲ್ಲ, ಇಲ್ಲಿ ಓವರಿ ಕಟ್ ಮಾಡಿದ್ದಾರೆ ಫಾರ್ ಸಮ್ ರೀಸನ್. ಇದು ಪೂರ್ತಿ ಓವರಿ. ಯಾಕೆ ಕಟ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನನಗೆ, ಮಾಡಬಾರ್ದಿತ್ತು, ಕನ್ಫ್ಯೂಸ್ ಆಗ್ತಾ ಇದೆ ಅದಕ್ಕೆ. ಸೊ ಇಲ್ಲಿ ನಾನು ಲೆಟರ್ಸೇ ಕವರ್ ಮಾಡಿಬಿಡ್ತೀನಿ ಇದನ್ನು ಕೂಡ. ಅದು ನಿಮಗೆ ತೋರ್ಸೋಕ್ಕೆ ಮೋಸ್ಟ್ಲಿ ಓವರಿ ಇಲ್ಲಿದೆ ನೋಡಿ ಅಂತ. ಸೊ ಇದು ಪೂರ್ತಿಯಾಗಿ ಓವರಿ ಆಗಿರೋದು. ಓಕೆನಾ? ಇದರ ಮೇಲೆ ಓವರಿ ಬಿಕಮ್ಸ್ ಇನ್ಫೀರಿಯರ್ ಅಲ್ವಾ? ಓವರಿ ಈಸ್ ವಾಟ್? ಇನ್ಫೀರಿಯರ್. ಕವರ್ ಆಗೋಗಿದೆ. ಸೆಪಲ್, ಪೆಟಲ್, ಸ್ಟೇಮನ್ ಎಲ್ಲ ಮೇಲ್ಗಡೆಯಿಂದ ಬರ್ತಾ ಇದೆ. ಓಕೆ, ಇದೇನಾಯ್ತು? ಇದು ಎಪಿಗೈನಸ್ ಆಯಿತು. ಕುಕುಂಬರ್ ನಮಗೆ ಗೊತ್ತು, ಸೌತೆಕಾಯಿ. ಗುವಾವ ಗೊತ್ತು, ಚೇಪೆಕಾಯಿ ಅಂತೀವಿ ಅಲ್ವಾ, ಸೀಬೆಕಾಯಿ ಅಂತೀವಿ ಮೋಸ್ಟ್ಲಿ. ರೇ ಫ್ಲಾರೆಟ್ಸ್ ಆಫ್ ಸನ್ಫ್ಲವರ್ ಅಂದರೆ ಏನು? ಸನ್ಫ್ಲವರ್ ಅಲ್ಲಿ ರೇ ಫ್ಲಾರೆಟ್ ಅಂತ ಇದೆಯಾ? ಹೌದು. ಐ ವಿಲ್ ಡ್ರಾ ಬ್ಯೂಟಿಫುಲ್ ಸನ್ಫ್ಲವರ್ ಫಾರ್ ಯುವರ್ ರೆಫರೆನ್ಸ್. ನಾನೇ ಹೇಳ್ತಾ ಇರೋದು ಬ್ಯೂಟಿಫುಲ್ ಅಂತ. ಸೊ ಈ ಸನ್ಫ್ಲವರ್ ಮಧ್ಯ ಒಂದು ಡಿಸ್ಕ್ ಥರ ಇರುತ್ತೆ, ಹೀಗೆ ನೋಡಿರ್ತೀರ ನೀವು. ಬ್ರೌನ್ ಕಲರ್, ನಾನು ಇವಾಗ ಬ್ರೌನ್ ಮಾಡಿದ್ರೆ ನಿಮಗೆ ಕಾಣಿಸಲ್ಲ, ಬ್ಯಾಕ್ಗ್ರೌಂಡ್ ಬ್ಲ್ಯಾಕ್ ಅಲ್ವಾ. ಬ್ರೌನ್ ಕಲರ್ ಇರುತ್ತೆ, ಹೀಗೆ ಮುಟ್ಟಿದ್ರೆ ಒಂಥರ ವೆಲ್ವೆಟ್ ಥರ ಫೀಲಿಂಗ್. ಅದರ ಸುತ್ತ ಯೆಲ್ಲೋ ಕಲರ್ ಪೆಟಲ್ಸ್ ತರಹ ಇರೋದು. ಇದು ನೋಡೋಕ್ಕೆ ನಮಗೆ ಪೆಟಲ್ಸ್ ಅಂತ ಕಾಣಿಸುತ್ತೆ, ಬಟ್ ಆ್ಯಕ್ಚುಲಿ ಒನ್ ಸಿಂಗಲ್ ಪೆಟಲ್ ಇಸ್ ಒನ್ ಫ್ಲವರ್. ಇದನ್ನ ರೇ ಫ್ಲಾರೆಟ್ ಅಂತ ಕರಿತೀವಿ. ಒಂದು ಸಿಂಗಲ್ ಪೆಟಲ್ ಇಸ್ ಒನ್ ಫ್ಲವರ್. ಆ್ಯಂಡ್ ಇದು ಮಧ್ಯದಲ್ಲಿರೋದೇ ಡಿಸ್ಕ್ ಫ್ಲೋರೆಟ್. ಇದನ್ನ ಕಿತ್ಕೊಳ್ಬಹುದು. ಯು ಕ್ಯಾನ್ ಪುಲ್ ಇಟ್ ಆಫ್. ಇಫ್ ಯು ಪುಲ್ ಇಟ್ ಆಫ್, ಅದು ಏನು ಬೀಳುತ್ತೆ ನೋಡಿ, ಅದು ಒಂದೊಂದು ಯೂನಿಟ್ ಇಸ್ ಒನ್ ಫ್ಲವರ್. ಅದನ್ನು ಡಿಸ್ಕ್ ಫ್ಲಾರೆಟ್ ಅಂತೀವಿ. ಸೊ ರೇ ಫ್ಲಾರೆಟ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಎಪಿಗೈನಸ್ ಕಂಡೀಷನ್. ಎಪಿಗೈನಸ್ ಕಂಡೀಷನ್, ನಾಟ್ ದ ಡಿಸ್ಕ್. ಮಧ್ಯದಲ್ಲಿರೋದಲ್ಲ, ಆ ಸುತ್ತ ಪೆಟಲ್ ಥರ ಕಾಣಿಸ್ತಾ ಇದೆಯಲ್ವಾ, ದ್ಯಾಟ್ ಇಸ್ ಅನ್ ಎಕ್ಸಾಂಪಲ್. ಓಕೆ, ರೈಟ್. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಮುಂದೆ ಹೋಗೋಣ. ಪಾರ್ಟ್ಸ್ ಆಫ್ ಫ್ಲವರಿಗೆ ಬರೋಣ. ಈಚ್ ಫ್ಲವರ್ ನಾರ್ಮಲಿ ಹ್ಯಾಸ್ 4 ವರ್ಲ್ಸ್. ಇದು ನಮಗೆ ಗೊತ್ತಾಗಿದೆ ಇವಾಗ ಅಲ್ವಾ. ಕೇಲಿಕ್ಸ್ ಬಗ್ಗೆ ನೋಡ್ಕೊಳ್ಳೋಣ. ಔಟರ್ ಮೋಸ್ಟ್ ವರ್ಲ್ ಆಫ್ ದ ಫ್ಲವರ್. ಮೆಂಬರ್ಸ್ ಅನ್ನ ನಾವು ಸೆಪಲ್ಸ್ ಅಂತ ಕರೆಯುವಂಥದ್ದು. ಸೆಪಲ್ಸ್ ಲೀಫ್ ಲೈಕ್ ಗ್ರೀನ್ ಆಗಿರುತ್ತೆ, ಪ್ರೊಟೆಕ್ಷನ್ ಅನ್ನ ಕೊಡೋದು. ಯಾವುದೆಲ್ಲ ಬೇಕು ಅದನ್ನು ಮಾತ್ರ ಹೈಲೈಟ್ ಮಾಡ್ಕೊಳ್ಳೋಣ. ಗ್ರೀನ್, ಲೀಫ್ ಲೈಕ್, ಪ್ರೊಟೆಕ್ಟ್ಸ್ ದ ಫ್ಲವರ್, ಸಾಕು. ಬಡ್ ಸ್ಟೇಜಲ್ಲಿ ಆಫ್ಕೋರ್ಸ್. ಕೇಲಿಕ್ಸ್ ಫ್ಯೂಸ್ ಆಗಿದ್ರೆ ಗ್ಯಾಮೋಸೆಪಲಸ್ ಕಂಡೀಷನ್, ಫ್ರೀ ಆಗಿದ್ರೆ ಪಾಲಿಸೆಪಲಸ್ ಕಂಡೀಷನ್. ಎಕ್ಸಾಂಪಲ್ ಇಲ್ಲಿ ಕೊಟ್ಟಿಲ್ಲ. ಇಲ್ಲ ಬರ್ಕೊಂತೀನಿ ಮ್ಯಾಮ್ ಅಂತ ಹೇಳಿದ್ರೆ ಬರ್ಕೊಬಹುದು, ಬಟ್ ದೇ ನಾಟ್ ಆಸ್ಕ್ ಲೈಕ್ ಫ್ರಮ್ ಹಿಯರ್ ಇಟ್ ಇಸ್ ನಾಟ್ ಮೆನ್ಷನ್ಡ್. ಓಕೆ ಓಕೆ, ಬಿಫೋರ್ ದ್ಯಾಟ್ ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ ಆಲ್ರೆಡಿ. 2016 ನೀಟಲ್ಲಿ ಆಕ್ಟಿನೋಮಾರ್ಫಿಕ್ ಕೇಳಿದ್ದಾರೆ. 2022 ನೀಟಲ್ಲಿ ಯು ಕ್ಯಾನ್ ಸಿ ಝೈಗೋಮಾರ್ಫಿಕ್ ಅಂತ ಕೇಳಿದ್ದಾರೆ. ಅದರ ಎಕ್ಸಾಂಪಲ್ಸ್ ಕೂಡ ಕೇಳಿರೋವಂಥದ್ದು. ಸೊ ಪ್ಲೀಸ್ ಡೂ ರಿಮೆಂಬರ್ ದಿಸ್. ಮುಂದೆ ಹೋಗೋಣ. ಸೊ ದಿಸ್ ವಾಸ್ ಅಬೌಟ್. ಓಕೆ, ಲೆಟ್ಸ್ ಕಮ್ ಹಿಯರ್. ಕೊರೋಲಾ ಅಂದ ತಕ್ಷಣ ಕಂಪೋಸ್ಡ್ ಆಫ್ ಪೆಟಲ್ಸ್. ಓಕೆ,
ಯೂಶ್ವಲಿ ಬ್ರೈಟ್ಲಿ ಕಲರ್ಡ್ ಇರುತ್ತೆ, ಇರಲೇಬೇಕಂತಿಲ್ಲ. ಯೂಶ್ವಲಿ ಅಟ್ರಾಕ್ಟ್ ಮಾಡೋಕ್ಕೆ ಇನ್ಸೆಕ್ಟನ್ನು ಪಾಲಿನೇಷನ್ಗೆ. ಕೇಲಿಕ್ಸ್ ಥರ ಕೊರೋಲಾ ಕೂಡ ಫ್ಯೂಸ್ ಆಗಿದ್ರೆ ಗ್ಯಾಮೋಪೆಟಲಸ್ ಆಗುತ್ತೆ. ಪಾಲಿಪೆಟಲಸ್ ಅಂದರೆ ಪೆಟಲ್ಸ್ ಫ್ರೀ. ಓಕೆ, ಇನ್ನೊಂದು ಹೇಳ್ತೀನಿ, ಕೇಲಿಕ್ಸ್ ಫ್ಯೂಸ್ ಇದ್ರೆ ಪೆಟಲ್ಸ್ ಫ್ಯೂಸ್, ಕೇಲಿಕ್ಸ್ ಫ್ಯೂಸ್ ಇದ್ರೆ ಕೊರೋಲಾ ಕೂಡ ಫ್ಯೂಸ್ ಇರಲೇಬೇಕಂತಿಲ್ಲ. ಸೊ ಕೇಲಿಕ್ಸ್ ಫ್ರೀ ಇದ್ದು ಪೆಟಲ್ಸ್ ಫ್ಯೂಸ್ ಆಗೋ ಚಾನ್ಸ್ ಇದೆ, ಅಥವಾ ಪೆಟಲ್ಸ್ ಫ್ಯೂಸ್ ಆಗಿದೆ ಸೆಪಲ್ಸ್ ಫ್ರೀ ಇದೆ, ಇದು ಕೂಡ ಚಾನ್ಸ್ ಇದೆ. ಸೊ ಎರಡು ಒಂದನ್ನೊಂದು ಕಾಪಿ ಮಾಡಬೇಕಂತಿಲ್ಲ. ಓಕೆ, ದ ಶೇಪ್ ಆ್ಯಂಡ್ ಕಲರ್ ಆಫ್ ಕೊರೋಲಾ ಮೇ ವೇರಿ ಗ್ರೇಟ್ಲಿ ಇನ್ ಪ್ಲಾಂಟ್. ನಮಗೆ ಗೊತ್ತೇ ಇದೆ ಶೇಪ್ ಸೈಜ್. ಪೆಟಲ್ಸ್ ಇದು ಶೇಪ್ ಮತ್ತು ಸೈಜ್ ಎಷ್ಟು ವೇರಿ ಆಗುತ್ತೆ. ಕೆಲವೊಮ್ಮೆ ಟ್ಯೂಬ್ ಥರ ಫ್ಯೂಸ್ ಆಗೋಗುತ್ತೆ, ಕೆಲವೊಮ್ಮೆ ಬೆಲ್ ಥರ, ಆ್ಯಂಡ್ ಕೆಲವೊಮ್ಮೆ ಫನಲ್ ಶೇಪ್ ಅಥವಾ ವೀಲ್ ಶೇಪ್ ಫ್ಯೂಷನನ್ನು ತೋರಿಸ್ಬೋದು. ಇಲ್ಲಿ ಕೊಟ್ಟಿರೋಂಥ ಡೈಗ್ರಾಮಲ್ಲಿ ನಿಮಗೆ ಒಂದು ಪೂರ್ತಿಯಾಗಿರೋಂಥ ಫ್ಲವರನ್ನು ಡ್ರಾ ಮಾಡಿ ಅದರ ಬೇರೆ ಬೇರೆ ಪಾರ್ಟ್ಸನ್ನು ಸೆಪ್ರೇಟಾಗಿ ಡ್ರಾ ಮಾಡಿದ್ದಾರೆ. ಓಕೆ, ಇಲ್ಲಿಗೆ ಬರೋಣ. ನೀಟ್ 2022 ಅಲ್ಲಿ ಕೇಳಿರುವಂಥ ಪ್ರಶ್ನೆ ಆನ್ ವೆಕ್ಸಿಲರಿ ಎಸ್ಟಿವೇಷನ್. ಯು ಕ್ಯಾನ್ ಸಿ, ವಿ ವಿಲ್ ಸಿ ಆಲ್ ದ ಟೈಪ್ಸ್, ಬಟ್ ವೆಕ್ಸಿಲರಿ ಎಸ್ಟಿವೇಷನ್ ಮೇಲೆ ಕೇಳಿದ್ದಾರೆ. ಆ್ಯಂಡ್ ಇಲ್ಲಿ ಕೂಡ ನಾನು ಮಾರ್ಕ್ ಮಾಡಿದ್ದೀನಿ ಕೆಲವೆಲ್ಲ. ಲೆಟ್ ಸಿ ವಾಟ್ ಆರ್ ದೋಸ್. ಸೊ ಎಸ್ಟಿವೇಷನ್ ಅಂದರೆ ಏನು? ಫಸ್ಟ್ ಆಫ್ ಆಲ್, ಮೋಡ್ ಆಫ್ ಅರೇಂಜ್ಮೆಂಟ್ ಆಫ್ ಸೆಪಲ್ಸ್ ಆರ್ ಪೆಟಲ್ಸ್ ಇನ್ ಫ್ಲೋರಲ್ ಬಡ್. ಫ್ಲೋರಲ್ ಬಡ್ ಅಲ್ಲಿ ಅರೇಂಜ್ ಆಗಿರೋವಂಥದ್ದು ವಿತ್ ರೆಸ್ಪೆಕ್ಟ್ ಟು ದಿ ಅದರ್ ಮೆಂಬರ್ಸ್ ಆಫ್ ದ ಸೇಮ್ ವರ್ಲ್. ವಿತ್ ರೆಸ್ಪೆಕ್ಟ್ ಟು ಅದರ್ ಮೆಂಬರ್ಸ್ ಆಫ್ ದ ಸೇಮ್ ವರ್ಲ್, ಇದನ್ನ ಎಸ್ಟಿವೇಷನ್ ಅಂತೀವಿ. ಯಾವುದೆಲ್ಲ ಟೈಪ್ ಇದೆ? ವಾಲ್ವೇಟ್ 1, ಟ್ವಿಸ್ಟೆಡ್ 2, ಇಂಬ್ರಿಕೇಟ್ 3, ವೆಕ್ಸಿಲರಿ 4. 4 ಡೈಗ್ರಾಮ್ ನೀವು ಇಲ್ಲಿ ಕೂಡ ನೋಡಬಹುದು. ವಾಲ್ವೇಟ್ ಅಂದ್ರೆ ಏನು ಅಂತ ನೋಡೋಣ. ಪೆಟಲ್ಸ್ ಅಥವಾ ಸೆಪಲ್ಸ್ ಬರೀ ಟಚ್ ಮಾಡ್ತಾ ಇದೆ, ಯಾವುದೇ ರೀತಿಯ ಫ್ಯೂಷನ್ ಅಥವಾ ಓವರ್ಲ್ಯಾಪಿಂಗ್ ಅನ್ನ ತೋರಿಸ್ತಾ ಇಲ್ಲ. ಫ್ಯೂಷನ್ ಅಲ್ಲ, ಸಾರಿ, ಓವರ್ಲ್ಯಾಪಿಂಗ್ ತೋರಿಸ್ತಾ ಇಲ್ಲ. ಇದನ್ನ ವಾಲ್ವೇಟ್ ಅಂತ ಕರಿಬಹುದು. ಎಕ್ಸಾಂಪಲ್ ಕ್ಯಾಲೋಟ್ರೋಪಿಸ್ ಅನ್ನೋ ಒಂದು ಗಿಡ. ಓಕೆ, ನೆಕ್ಸ್ಟ್ ಒನ್ ಮಾರ್ಜಿನ್. ಓಹೋ ಸಾರಿ, ಓಕೆ, ನೆಕ್ಸ್ಟ್ ಟ್ವಿಸ್ಟೆಡ್ ಮಾತಾಡೋಣ. ಟ್ವಿಸ್ಟೆಡ್ ಇಲ್ಲಿದೆ. ಒಂದು ಮಾರ್ಜಿನ್ ಆಫ್ ದಿ ಅಪೆಂಡೇಜ್ ಒಳಗಡೆ ಇರೋದು ಅಥವಾ ಓವರ್ಲ್ಯಾಪ್ ಆಗೋದು ವಿತ್ ದ ನೆಕ್ಸ್ಟ್ ಒನ್. ಚೈನಾ ರೋಸ್, ಲೇಡೀಸ್ ಫಿಂಗರ್ ಮತ್ತು ಕಾಟನ್ ಅಲ್ಲಿ ನಡೀತಾ ಇರುವಂಥದ್ದು, ಇದನ್ನ ಟ್ವಿಸ್ಟೆಡ್ ಅಂತ ಕರಿತೀವಿ. ಆ್ಯಂಡ್ ದೆನ್ ಕಮ್ಸ್ ಮೂರನೇದು ಇಂಬ್ರಿಕೇಟ್ ಅಂತೀವಿ. ಓವರ್ಲ್ಯಾಪಿಂಗ್ ಇದೆ, ಬಟ್ ಯಾವುದೇ ರೀತಿಯ ಪರ್ಟಿಕ್ಯುಲರ್ ಪ್ಯಾಟರ್ನ್ ಇಲ್ಲ. Margins of sepals or petals overlap one another but not in particular direction, as in cassia and gulmohar. Then ಇದನ್ನ ಏನಂತ ಕರಿತೀವಿ? ಇಂಬ್ರಿಕೇಟ್ ಎಸ್ಟಿವೇಷನ್ ಅಂತ ಕರಿತೀವಿ. 4ನೇದು ವೆಕ್ಸಿಲರಿ ಅಂತ ಕೊಟ್ಟಿದ್ದಾರೆ. ವೆಕ್ಸಿಲರಿ ಇಸ್ ಆಕ್ಚುಲಿ ಅ ಟೈಪ್ ಆಫ್ ಇಂಬ್ರಿಕೇಟ್ ಎಸ್ಟಿವೇಷನ್. ಟೈಪ್ ಆಫ್ ಇಂಬ್ರಿಕೇಟ್ ಎಸ್ಟಿವೇಷನ್ ಅಂತ ಕರಿತೀವಿ. ಇದು ನಮ್ಮ ಪಿ ಮತ್ತು ಬೀನ್ ಫ್ಲವರ್ಸ್ ಅಲ್ಲಿ ನೋಡುವಂಥದ್ದು. ಫ್ಯಾಬೇಸಿ ಫ್ಯಾಮಿಲಿ ಅಂತ ಇತ್ತು ಮುಂಚೆ, ತೆಗೆದಿದ್ದಾರೆ, ಬಟ್ ನೋ ವರೀಸ್. ಲೆಗ್ಯುಮಿನೋಸೆ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ದ್ಯಾಟ್ ಈಸ್ ಅ ನ್ಯೂ ಟಾಪಿಕ್, ಮತ್ತೆ ಮಾತಾಡೋಣ ಅದ್ರ ಬಗ್ಗೆ. ಸೊ ಪಿ ಮತ್ತು ಬೀನ್ ಫ್ಲವರ್, ದೆರ್ ಆರ್ 5 ಪೆಟಲ್ಸ್, 5 ಪೆಟಲ್ ಇರೋದು. ಇದು ವೆಕ್ಸಿಲರಿ ಎಸ್ಟಿವೇಷನ್ ಮಾತಾಡ್ತಾ ಇದ್ದೀನಿ ನಾನು. ಲಾರ್ಜೆಸ್ಟ್ ಪೆಟಲ್, ಇದ್ರ ಹೆಸರು ಸ್ಟ್ಯಾಂಡರ್ಡ್. ಇದನ್ನ ನೀಟ್ 2016 ಅಲ್ಲಿ ಕೇಳಿದ್ದಾರೆ. ಇದು ಓವರ್ಲ್ಯಾಪ್ ಆಗೋದು 2 ಸೈಡಲ್ಲಿರುವಂಥ ಪೆಟಲ್ ವಿಚ್ ಇಸ್ ವಿಂಗ್ಸ್. ಲ್ಯಾಟ್ರಲ್, ಸೈಡ್ ಅಂದರೆ ಇದು ಲ್ಯಾಟ್ರಲ್, ಸೊ ಸೈಡ್ಸ್. ಇದು ಇನ್ ಟರ್ನ್ ವಿಲ್ ಓವರ್ಲ್ಯಾಪ್ ಟು ಸ್ಮಾಲೆಸ್ಟ್ ಆಂಟೀರಿಯರ್ ಪೆಟಲ್ಸ್ ಕಾಲ್ಡ್ ಕೀಲ್. ಆ್ಯಂಡ್ ಇಂಥ ಎಸ್ಟಿವೇಷನ್ ಅನ್ನ ವೆಕ್ಸಿಲರಿ ಅಥವಾ ಪ್ಯಾಪಿಲಿಯೋನೇಷಿಯಸ್ ಅಂದರೆ ಬಟರ್ಫ್ಲೈ ಲೈಕ್, ಪ್ಯಾಪಿಲಿಯೋನೇಷಿಯಸ್ ಅಂದರೆ ಬಟರ್ಫ್ಲೈ ಲೈಕ್ ಅಂತ ಹೇಳ್ತೀವಿ. ಸೊ ಯು ಕ್ಯಾನ್ ಸಿ ಹಿಯರ್, ಈ ಡೈಗ್ರಾಮ್ ಅನ್ನ ನೋಡ್ಕೊಳ್ಳಿ. ಇದು ಸ್ಟ್ಯಾಂಡರ್ಡ್, ಇದು ವಿಂಗ್ಸ್, ಇದು ಫ್ಯೂಸ್ ಆಗಿರುವಂಥ ಕೀಲ್. ಓಕೆ, ಫ್ಯೂಸ್ ಆಗಿರುವಂಥ ಕೀಲ್ ಅನ್ನೋ 2 ಪೆಟಲ್ ಆಗುತ್ತೆ. ಕೀಲ್ ಇಸ್ ಫ್ಯೂಸ್ಡ್. Keel is fused. Okay, ಇಲ್ಲಿ ಬರ್ಕೊಳ್ಳೋಣ.
ಕೀಲ್ ಫ್ಯೂಸ್ ಆಗಿದೆ. ಇಲ್ಲಿ ನೋಡಿ, ಇನ್ ದ ಕೇಸ್ ಆಫ್ ಸಿ ಇಸ್ ವಾಟ್ ಇಂಬ್ರಿಕೇಟ್. ಒಂದು ಕಂಪ್ಲೀಟ್ ಒಳಗಡೆ ಇದೆ, ಒಂದು ಕಂಪ್ಲೀಟ್ ಹೊರಗಡೆ ಇದೆ, ಒಂದು ಏನೋ ಓವರ್ಲ್ಯಾಪಿಂಗ್ ತೋರಿಸ್ತಾ ಇದೆ, ಬಟ್ ಏನು ಸ್ಪೆಸಿಫಿಕ್ ಫಾರ್ಮ್ಯಾಟ್ ಇಲ್ಲ, ಅದು ಇಂಬ್ರಿಕೇಟ್ ಆಯಿತು. ಟ್ವಿಸ್ಟೆಡ್ ನೋಡಿ, ಒಂದು ಅಪೆಂಡೇಜ್ ಅಲ್ಲಿ ಒಂದು ಸೈಡ್ ಒಳಗಡೆ, ಒಂದು ಹೊರಗಡೆ, ಒಳಗಡೆ ಹೊರಗಡೆ, ಒಳಗಡೆ ಹೊರಗಡೆ, ಔಟ್ ಇನ್, ಔಟ್ ಇನ್, ಇದು ಟ್ವಿಸ್ಟೆಡ್. ಲೇಡೀಸ್ ಫಿಂಗರ್ ಕಾಟನ್ ಮತ್ತೆ ಯು ಆಲ್ರೆಡಿ ಸೀನ್ ಚೈನಾ ರೋಸ್. ವಾಲ್ವೇಟ್ ಹೇಗೆ ಟಚ್ ಆಗ್ತಾ ಇದೆ ಅಷ್ಟೇ, ಓವರ್ಲ್ಯಾಪ್ ಆಗ್ತಿಲ್ಲ. ವಾಲ್ವೇಟ್ ಓಕೆನಾ? ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಇಂಪಾರ್ಟೆಂಟ್ ಇದು, ಎಸ್ಟಿಮೇಷನ್ ಮೇಲೆ ಕ್ವೆಶನ್ ಬಂದಿದೆ. ಸೊ ಪ್ಲೀಸ್ ಡೂ ರಿಮೆಂಬರ್ ವಿತ್ ದ ಡಯಾಗ್ರಾಮ್. ಕೆಳಗಡೆ ಡಯಾಗ್ರಾಮ್ ನೆನ್ಪಿಟ್ಕೊಂಡಿಲ್ಲ ಅಂದ್ರೂ ಓಕೆ, ಮೇಲೆ ನೆನಪಿರ್ಲಿ. ಒನ್ ಮೋರ್ ಥಿಂಗ್, ಮಕ್ಕಳು ಏನು ಸ್ವಲ್ಪ ಇದು ಮಾಡ್ತೀರಂದ್ರೆ, ಈ ಆಂಟೀರಿಯರ್ ಅನ್ನೋ ವರ್ಡ್ ಯೂಸ್ ಮಾಡಿದ್ದಾರೆ ನೋಡಿ, ಆಂಟೀರಿಯರ್ ಪೆಟಲ್ ಅಂತ ಯೂಸ್ ಮಾಡಿದ್ದಾರೆ. ಓಕೆ, ಆಂಟೀರಿಯರ್ ಪೆಟಲ್ ಅಂತ ಯೂಸ್ ಮಾಡಿದ್ದಾರೆ. ಸೊ ವಾಟ್ ಇಸ್ ದಟ್ ಆಂಟೀರಿಯರ್ ಪೆಟಲ್, ಅದು ಕೂಡ ನಿಮಗೆ ನೆನಪಿರಬೇಕು. ಅಂಡರ್ಸ್ಟುಡ್? ಆಂಟೀರಿಯರ್ ಪೆಟಲ್ ಯಾವುದು ಅಂತ ಫಸ್ಟ್ ಒಂದು ಐಡಿಯಾ ಇರಲಿ ನಿಮಗೆ, ಬಿಕಾಸ್ ದೇ ಹ್ಯಾವ್ ಯೂಸ್ ದ ವರ್ಡ್ ಆಂಟೀರಿಯರ್ ಹಿಯರ್. ಸೊ ಸಪೋಸ್ ಇದು ಗಿಡ ಅಂತ ಅನ್ಕೊಳ್ಳಿ, ಲೆಟ್ ಮಿ ಜಸ್ಟ್ ಚೇಂಜ್ ದ ಕಲರ್. ಇದು ಗಿಡ ಅಂತ ಅನ್ಕೊಳ್ಳಿ, ಓಕೆ, ಆ್ಯಂಡ್ ದಿಸ್ ಇಸ್ ದ ಫ್ಲವರ್ ಅಂತ ಅನ್ಕೊಳ್ಳಿ. ನಮ್ಮ ಕಣ್ಣಿಗೆ ಕಾಣಿಸೋ ಅಂಥದ್ದು, ಸಪೋಸ್ ದಿಸ್ ಇಸ್ ಸಂಬಡಿ ಇಸ್ ಲುಕಿಂಗ್ ಎಟ್ ದ ಫ್ಲವರ್, ಕಣ್ಣಿದು ಐಸ್ ಅಂತ ಅನ್ಕೊಳ್ಳಿ. ಐಸ್ ಥರ ಕಾಣಿಸ್ತಾ ಇಲ್ಲ ಅಲ್ಲ, ಕಣ್ಣಿಗೆ ಫಸ್ಟ್ ಕಾಣುವಂಥ ಪಾರ್ಟ್ ಏನಿದೆ ಇದು ಆಂಟೀರಿಯರ್ ಆಗುತ್ತೆ. ನಿಮ್ಮ ಕಣ್ಣಿಗೆ ಹತ್ರ ಇರುವಂಥ ಸೈಡ್ ಆಂಟೀರಿಯರ್ ಆಗುತ್ತೆ, ಆಂಟ್ ಅಂತ ಬರಿತಾ ಇದ್ದೀನಿ. ಇದರ ಆಪೋಸಿಟ್ ಸೈಡ್ ಪೋಸ್ಟೀರಿಯರ್ ಆಗುತ್ತೆ. ಸೊ ನೀವು ಲೆಟ್ಸ್ ಸೇ ಪಿ ಅಥವಾ ಬೀನ್ ಫ್ಲವರ್ ಅನ್ನ ನೋಡಿದ್ರೆ ನಿಮ್ಮ ಕಣ್ಣಿಗೆ ಫಸ್ಟ್ ಏನು ಕಾಣಿಸುತ್ತೆ? ಕೀಲ್ ಕಾಣಿಸೋದು. ಅದರ ಆಪೋಸಿಟ್ ಪೋಸ್ಟೀರಿಯರ್ ಆಗಿ ನಿಮಗೆ ಸ್ಟ್ಯಾಂಡರ್ಡ್ ಅನ್ನೋ ಪೆಟಲ್ ಇರುತ್ತೆ. ಸೊ ಇಫ್ ಕೀಲ್ ಇಸ್ ಆಂಟೀರಿಯರ್, ಇಟ್ ಈಸ್ ಅಂಡರ್ಸ್ಟುಡ್ ದ್ಯಾಟ್ ದ ಸ್ಟ್ಯಾಂಡರ್ಡ್ ಪೆಟಲ್ ಏನಿದೆ ವಿಚ್ ಈಸ್ ಪೋಸ್ಟೀರಿಯರ್, ದಿಸ್ ಇಸ್ ಗೋಯಿಂಗ್ ಟು ಬಿ ಪೋಸ್ಟೀರಿಯರ್. ಇದನ್ನ ಕೂಡ ಬೇಕಂದ್ರೆ ಬರ್ಕೊಂಬಿಡಿ, ಅಂಡರ್ಸ್ಟುಡ್. ಅದು ಹೇಳ್ಬೇಕಂತಿಲ್ಲ, ಸ್ಟೇಟ್ಮೆಂಟಲ್ಲೇ ಅದನ್ನ ಹಿಂಟ್ ಆಗಿ ಕೊಟ್ಟಿದ್ದಾರೆ. ಆಂಡ್ರೀಷಿಯಂ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಆಂಡ್ರೀಷಿಯಂ ಇಸ್ ಕಂಪೋಸ್ಡ್ ಆಫ್ ಸ್ಟೇಮನ್ಸ್. ಈಚ್ ಸ್ಟೇಮನ್ ರೆಪ್ರೆಸೆಂಟ್ಸ್ ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್. ಅದರಲ್ಲಿ ಎರಡು ಪಾರ್ಟ್ ಇರುತ್ತೆ, ಸ್ಟಾಕ್ ಅಥವಾ ಫಿಲಮೆಂಟ್ ಆ್ಯಂಡ್ ಆಂಥರ್. ಸೊ ಏನು ಮಾಡಿ, ಬೇಕಂದ್ರೆ ಇದನ್ನು ಡ್ರಾ ಮಾಡ್ಕೊಂಬೇಡಿ. ಓಕೆ, ಟ್ರೈ ಆ್ಯಂಡ್ ಡ್ರಾ ಇಟ್. ಸೊ ಇದು ಫಿಲಮೆಂಟ್ ಅಂತಾಯಿತು, ಆ್ಯಂಡ್ ಇದು ಲೆಟ್ಸ್ ಸೇ ಆಂಥರ್ ಅಂತಾಯಿತು. ಸೊ ದಿಸ್ ಇಸ್ ದ ಸ್ಟಾಕ್ ಆರ್ ದ ಫಿಲಮೆಂಟ್ ಆ್ಯಂಡ್ ಇದು ಆಂಥರ್. ಆಂಥರ್ ಒಳಗಡೆ ನಮಗೆ ಪೋಲನ್ಸ್ ಸಿಗುತ್ತೆ. ಪೋಲನ್ಸ್ ಆರ್ ಪ್ರೊಡ್ಯೂಸ್ಡ್ ಬೈ ಆಂಥರ್ ಅಂತ ನಮಗೆ ಗೊತ್ತು. ಕರೆಕ್ಟ್ ಅಲ್ವಾ? ಎಸ್. ಸೊ ಈಚ್ ಆಂಥರ್ ಇಸ್ ಯೂಶುವಲಿ ಬೈಲೋಬ್ಡ್, ಎರಡು ಲೋಬ್ ಇರೋದು, ಆ್ಯಂಡ್ ಈಚ್ ಲೋಬ್ ಹ್ಯಾಸ್ 2 ಚೇಂಬರ್ಸ್. ಆ ಲೋಬನ್ನು ಕಟ್ ಮಾಡಿದ್ರೆ 2 ಚೇಂಬರ್ ಕಾಣಿಸುತ್ತೆ, ಕಾಲ್ಡ್ ಪೋಲನ್ ಸ್ಯಾಕ್. ಪೋಲನ್ ಗ್ರೇನ್ಸ್ ಆರ್ ಪ್ರೊಡ್ಯೂಸ್ಡ್ ಇನ್ ಪೋಲನ್ ಸ್ಯಾಕ್. ಸ್ಟೆರೈಲ್ ಸ್ಟೇಮನ್ ಇಸ್ ಕಾಲ್ಡ್ ಸ್ಟಾಮಿನೋಡ್. ಅಂದರೆ ಸ್ಟೇಮನ್ ಇದೆ ಆದರೆ ಪೋಲನ್ ಪ್ರೊಡ್ಯೂಸ್ ಮಾಡ್ತಾ ಇಲ್ಲ. ಇನ್ ದಟ್ ಕೇಸ್ ಯು ವಿಲ್ ಕಾಲ್ ಇಟ್ ಆಸ್ ಎ ಸ್ಟಾಮಿನೋಡ್ ಅಂತ ಇದ್ದಾರೆ. ಎಷ್ಟು ಲೋಬ್ ಡ್ರಾ ಮಾಡಿದ್ದೀನಿ? 2. ಒಂದು ಲೋಬನ್ನು ಕಟ್ ಮಾಡಿದ್ರೆ ನನಗೆ 2 ಪೋಲನ್ ಸ್ಯಾಕ್ ಸಿಗುತ್ತೆ. ನೀವು ಸೆಕೆಂಡ್ PUC ಸ್ಟೂಡೆಂಟ್ ಆದರೆ ನಿಮಗೆ ಆಲ್ರೆಡಿ ಇದ್ರ ಬಗ್ಗೆ ಐಡಿಯಾ ಇರ್ಬೋದು, ಬಿಕಾಸ್ ಸೆಕ್ಷನ್ ಆಫ್ ಆನ್ಸರ್ ಕಲ್ತಿದ್ದೀರಾ. ಫಸ್ಟ್ PUC ಸ್ಟೂಡೆಂಟ್ ಆದರೆ ತಲೆ ಕೆಡಿಸ್ಕೋಬೇಡಿ, ಸೆಕೆಂಡ್ PUCಯಲ್ಲಿ ಡೀಟೇಲಾಗಿ ಕಲಿತೀರಾ. ಫಾರ್ ನಾವು ಜಸ್ಟ್ ರಿಮೆಂಬರ್, ಹೀಗೆ 2 ಲೋಬ್ ಇರುತ್ತೆ ಅಂಟ್ಕೊಂಡು. ಒಂದು ಲೋಬನ್ನು ಕಟ್ ಮಾಡಿದ್ರೆ 2 ಪೋಲನ್ ಸ್ಯಾಕ್, ಇನ್ನೊಂದು ಲೋಬನ್ನು ಕಟ್ ಮಾಡಿದ್ರೆ 2 ಪೋಲನ್ ಸ್ಯಾಕ್. ಸೊ ಟೋಟಲ್ ನಿಮಗೆ ಒಂದು ಆಂಥರ್ ಒಳಗಡೆ 2 ಲೋಬ್ 4 ಪೋಲನ್ ಸ್ಯಾಕ್ ಅಂತ ಸಿಗುತ್ತೆ. ಓಕೆ, ಎಸ್. ಅಗೇನ್ ಯು ಕ್ಯಾನ್ ರೈಟ್ ಇಫ್ ಯು ವಾಂಟ್ ಟೋಟಲ್ 4 ಪೋಲನ್ ಸ್ಯಾಕ್ಸ್ ಅಂತ ಬರ್ಕೊಂಬಿಡಿ ಬೇಕಂದ್ರೆ. ನೆಕ್ಸ್ಟ್ ನೋಡೋಣ. Stamen of the flower. Okay, now we are talking about fusion of the stamen and other things.
Stamens of flower may be united with other members such as petals or among themselves. ಒಂದ ದೇ ಕ್ಯಾನ್ ಬಿ ಯುನೈಟೆಡ್ ವಿತ್ ಅದರ್ ವರ್ಲ್ಸ್ ಆಲ್ ಟುಗೆದರ್, ಅಥವಾ ಅದ್ರ ಮಧ್ಯೆನೇ ಏನಾದರೂ ಒಂದು ಫ್ಯೂಷನ್ ಇರ್ಬೋದು. ವೆನ್ ಸ್ಟೇಮನ್ಸ್ ಆರ್ ಅಟ್ಯಾಚ್ಡ್ ಟು ಪೆಟಲ್ಸ್, ಇದನ್ನ ಎಪಿಪೆಟಲಸ್ ಕಂಡೀಷನ್ ಕರಿತೀವಿ, ಆಸ್ ಇನ್ ಬ್ರಿಂಜಾಲ್, ಬದನೆಕಾಯಿ. ಅಥವಾ ಪೆರಿಯಾಂತ್, ಲಿಲ್ಲಿಯಲ್ಲಿ ಪೆರಿಯಾಂತ್ ಇತ್ತಲ್ವಾ, ಅದ್ರ ಜೊತೆ ಅಟ್ಯಾಚ್ ಆದ್ರೆ ಇದನ್ನ ಎಪಿಫಿಲಸ್ ಅಂತ ಕರಿತೀವಿ, ಆಸ್ ಇನ್ ದ ಫ್ಲವರ್ಸ್ ಆಫ್ ಲಿಲ್ಲಿ. ಓಕೆ, ಕೆಲವೊಮ್ಮೆ ದ ಸ್ಟೇಮನ್ಸ್ ಇನ್ ಅ ಫ್ಲವರ್ ಮೇ either ರಿಮೇನ್ ಫ್ರೀ ಆಗಿದ್ರೆ ಪಾಲಿಯಾಂಡ್ರಸ್, ಆರ್ ಮೇ ಬಿ ಯುನೈಟೆಡ್ ಇನ್ ವೇರಿಂಗ್ ಡಿಗ್ರೀಸ್. ಓಕೆ, ನಾಟ್ ಅ ಪ್ರಾಬ್ಲಮ್. ದ ಸ್ಟೇಮನ್ಸ್ ಮೇ ಬಿ ಯುನೈಟೆಡ್ ಇಂಟು ಒನ್ ಬಂಚ್ ಆರ್ ಒನ್ ಬಂಡಲ್. ಎಲ್ಲ ಸ್ಟೇಮನ್ಸ್ ಎಷ್ಟಿದೆ ಅಷ್ಟು, 50 ಆದ್ರೆ 50 ಗುಂಪು ಕಟ್ಕೊಂಡು ಒಂದೇ ಬಂಡಲ್ ಫಾರ್ಮ್ ಮಾಡಿದ್ರೆ ಮೋನೋ ಎಡಲ್ಫಸ್ ಅಂತ ಕರಿತೀವಿ, ಆಸ್ ಇನ್ ಚೈನಾ ರೋಸ್. ಚೈನಾ ರೋಸ್ ಅಂದ್ರೆ ಹೈಬಿಸ್ಕಸ್. ಕೆಲವೊಮ್ಮೆ ಯುನೈಟ್ ಆಗುತ್ತೆ ಇಂಟು 2 ಬಂಡಲ್ಸ್, ಡೈಎಡಲ್ಫಸ್ ಅಂತ ಕರಿತೀವಿ, ಆಸ್ ಇನ್ ಪಿ. ಅಥವಾ ಮೋರ್ ದೆನ್ 2 ಬಂಡಲ್ಸ್ ಅಂತ ಆದ್ರೆ ಪಾಲಿಎಡಲ್ಫಸ್ ಕಂಡೀಷನ್, ಆಸ್ ಇನ್ ಸಿಟ್ರಸ್. ನಿಂಬೆಹಣ್ಣು, ಆರೆಂಜ್, ಮುಸಂಬಿ ಇದೆಲ್ಲ ಸಿಟ್ರಸ್ ಅಂಡರಲ್ಲಿ ಬರುತ್ತೆ. ಡೈಎಡಲ್ಫಸ್ 2021 2022 ನೀಟಲ್ಲಿ ಕೇಳಿರುವಂಥದ್ದು, ಎಕ್ಸಾಂಪಲ್ ಕೂಡ ನೆನ್ಪಿಟ್ಕೊಳ್ಳಿ. ಪಾಲಿಎಡಲ್ಫಸ್ 2016 ನೀಟಲ್ಲಿ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ, ವೇರಿಯೇಷನ್ ಕೂಡ ಇರ್ಬೋದು ಇನ್ ದ ಲೆಂತ್ ಆಫ್ ದ ಫಿಲಮೆಂಟ್ ವಿದ್ ಇನ್ ಅ ಫ್ಲವರ್. ಸೊ ಕೆಲವು ಸ್ಟೇಮನ್ ಉದ್ದಾಗಿ ಕೆಲವು ಚಿಕ್ಕದಾಗಿರ್ಬಹುದು. ಸೊ ವೇರಿಯೇಷನ್ ಕೂಡ ಇರ್ಬೋದು ಇನ್ ದ ಲೆಂತ್ ಆಫ್ ದ ಸ್ಟೇಮನ್ಸ್ ಅಂತ ನೆನ್ಪಿಟ್ಕೊಳ್ಳಿ, ಆಸ್ ಇನ್ ಸ್ಯಾಲ್ವಿಯಾ ಅಂಡ್ ಮಸ್ಟರ್ಡ್. ಸೊ ಸ್ಯಾಲ್ವಿಯಾ ಮತ್ತೆ ಮಸ್ಟರ್ಡ್ ಏನಕ್ಕೆ ಎಕ್ಸಾಂಪಲ್? ದೇ ಆರ್ ಬೇಸಿಕ್ಲಿ ಎಕ್ಸಾಂಪಲ್ ಫಾರ್ ವೇರಿಯೇಷನ್ ಇನ್ ದ ಲೆಂತ್ ಆಫ್ ಸ್ಟೇಮನ್ಸ್. ಓಕೆನಾ? ಎಸ್, ಇದು ಕೂಡ ನೆನಪಿರ್ಲಿ. ಅಗೇನ್ ನೀಟ್ ಇದು ಮಾರ್ಕಿಂಗ್ ಆಲ್ರೆಡಿ ಮಾಡಿದ್ದೀವಿ. ನೆಕ್ಸ್ಟ್ ವಿ ಹ್ಯಾವ್ ಟು ಟಾಕ್ ಅಬೌಟ್ ಗೈನೀಷಿಯಂ, which is the female reproductive part of flower, and individual units ಅನ್ನ ಕಾರ್ಪೆಲ್ ಅಂತ ಕರಿತೀವಿ. ಕಾರ್ಪೆಲ್ ಅಲ್ಲಿ 3 ಭಾಗ ಇದೆ. 3 parts of carpel: stigma, style and ovary ಅಂತ. Ovary is the base, the enlarged part on which lies the elongated tube, which is style, and a style connects the ovary to the stigma. Stigma is usually at the tip of the style and receptive surface for pollen grain. Draw ಮಾಡ್ಕೊಂಡ್ಬಿಡೋಣ, ರಗ್ಲೇನೆ ಬೇಡ. So this is our ovary, ಇದು style and ಇದು stigma. Ovary is the basal part ಅಂತೀವಿ. Style connects the stigma to the ovary, and stigma the surface ಅಲ್ಲಿ pollen grains ಬಂದು ಕೂತ್ಕೊಂತಾ ಇದೆ ಅಂತ. ಓವರಿದು ಸೆಕ್ಷನ್ ಅನ್ನ ತೆಗೆದ್ರೆ ನಿಮ್ಗೆ ಸುಮಾರು ಓವ್ಯೂಲ್ಸ್ ಕಾಣಿಸುತ್ತೆ, ವಿಚ್ ಆಫ್ಟರ್ ಫರ್ಟಿಲೈಸೇಷನ್ ವಿಲ್ ಬಿಕಮ್ ಸೀಡ್ ಫ್ಯೂಚರ್ ಅಲ್ಲಿ. ಆ ಓವ್ಯೂಲ್ ಓವರಿಗೆ ಅಟ್ಯಾಚ್ ಆಗಿರೋದು ಹೇಗೆ? ವಿತ್ ದ ಹೆಲ್ಪ್ ಆಫ್ ಅ ಟಿಶ್ಯೂ ಕಾಲ್ಡ್ ಆಸ್ ಪ್ಲಾಸೆಂಟಾ. ಓಕೆ, each ovary bears one or more ovules attached to a placenta ಅಂತ ಅನ್ಕೊಳ್ಳಿ. ಫ್ಲಾಟೆಂಡ್ ಕುಷನ್ ಲೈಕ್ ಪ್ಲಾಸೆಂಟಾ. ಪ್ಲಾಸೆಂಟಾ ಹತ್ರ ಪ್ಯಾರೆಂಕೈಮಾ ಸೆಲ್ಸ್ ಇದೆ. ಒಂದರಿಂದ ಹೆಚ್ಚು ಕಾರ್ಪೆಲ್ ಪ್ರೆಸೆಂಟ್ ಇದ್ರೆ ಅದು ಫ್ರೀ ಆಗಿರ್ಬೋದು, ಆಸ್ ಇನ್ ಲೋಟಸ್ ಅಂಡ್ ರೋಸ್. ಇದನ್ನ ಎಪೋಕಾರ್ಪಸ್ ಕಂಡೀಷನ್ ಅಂತ ಕರಿತಾ ಇದೀವಿ. ಸೊ ಎಕ್ಸಾಂಪಲ್ ಸಿಕ್ತು ಇಲ್ಲಿ ಕೂಡ, ಲೋಟಸ್ ಮತ್ತೆ ರೋಸ್. ಅಂಡ್ ಇದನ್ನ ಸಿಂಕಾರ್ಪಸ್ ಅಂತ ಯಾವಾಗ ಕರೆಯೋದು? ವೆನ್ ದ ಕಾರ್ಪೆಲ್ಸ್ ಆರ್ ಫ್ಯೂಸ್ಡ್, ಆಸ್ ಇನ್ ಮಸ್ಟರ್ಡ್ ಅಂಡ್ ಟೊಮ್ಯಾಟೊ. ಮಸ್ಟರ್ಡ್ ಮತ್ತೆ ಟೊಮ್ಯಾಟೊ. ನಾನೇನ್ ಮಾಡ್ತೀನಿ, ಸೆಕೆಂಡ್ PUC ಅಲ್ಲಿ ಕೂಡ ಎಕ್ಸಾಂಪಲ್ ಕೊಟ್ಟಿದ್ದಾರೆ.
ಸೊ ಅದನ್ನು ಇಲ್ಲೇ ಆ್ಯಡ್ ಮಾಡಿಬಿಡ್ತೀನಿ. ಸೊ ದ್ಯಾಟ್ ನೀಟಾಗಿ ರಿವಿಷನ್ ಮಾಡಬೇಕಾದ್ರೆ ಇಲ್ಲಿ ನಿಮಗೆ ಅದು ಒಟ್ಟಿಗೆ ಎಲ್ಲ ಎಕ್ಸಾಂಪಲ್ಸ್ ಆಫ್ ಸಿಂಕ್ ಕಾರ್ಪಸ್ ಬಂದ್ಬಿಡುತ್ತೆ. ಇದು ನಾನು ಸೆಕೆಂಡ್ ಪಿ ಯು ಸಿಯಿಂದ ತೆಗೆದಿರೋದು, ಔಟ್ ಆಫ್ ಸಿಲೆಬಸ್ ಅಂತ ಅನ್ಕೋಬೇಡಿ. ಸೊ ನಾನು ಇವಾಗ ಲೆಟಸ್ ಅಪೋ ಕಾರ್ಪಸ್ ಅಂತ ಇದೆ, ಇಲ್ಲಿ ಇನ್ನೊಂದು ಅಪೋ ಕಾರ್ಪಸ್ಸಿಗೆ ಎಕ್ಸಾಂಪಲ್ ಆ್ಯಡ್ ಮಾಡ್ತೀನಿ, ಆ್ಯರೋ ಹಾಕ್ತಾ ಇದ್ದೀನಿ. ಮೈಕೀಲಿಯಾ, ಸಂಪಿಗೆ. ಸಿಂಕ್ ಕಾರ್ಪಸ್ ಅಂದರೆ ಫ್ಯೂಸ್ಡ್ ಅಲ್ವಾ, ಮಸ್ಟರ್ಡ್ ಮತ್ತು ಟೊಮ್ಯಾಟೊ ಮೆನ್ಷನ್ ಮಾಡಿದ್ದಾರೆ. ಇನ್ನೊಂದು ಮಾಡ್ತೀನಿ, ಹೈಬಿಸ್ಕಸ್ ಅಥವಾ ಚೈನಾ ರೋಸ್ ಆ್ಯಂಡ್ ಪ್ಯಾಪವರ್, ಪ್ಯಾಪವರ್ ಅಥವಾ ಪಾಪಿ. ಓಕೆ, ನೆಕ್ಸ್ಟ್ ಆಫ್ಟರ್ ಫರ್ಟಿಲೈಸೇಷನ್ ಓವ್ಯೂಲ್ಸ್ ಡೆವಲಪ್ ಇಂಟು ಸೀಡ್. ಇದು ಗೊತ್ತೇ ಇತ್ತಲ್ವಾ, ovules develop into seed and ovary matures into a fruit. This we already knew, but ಆದರೂ highlight ಮಾಡ್ಕೊಳ್ಳೋಣ. These examples are not extra, it is from NCERT of second PUC. Second PUC ಇಂದಾನೆ ತೆಗೆದಿರೋದು. ನೆಕ್ಸ್ಟ್ ಆ ಪ್ಲಾಸೆಂಟಾ ಅಂತ ಓದಿದ್ವಲ್ವಾ, ಅದರ ಅರೇಂಜ್ಮೆಂಟ್ ಪ್ರಕಾರ ಹೋದರೆ ಪ್ಲಾಸೆಂಟೇಷನ್ಗೆ ಕೂಡ ಟೈಪ್ಸ್ ಇದೆ. So arrangement of ovules within the ovary is known as placentation. The placentations are of different type: marginal, axial, parietal, basal, central and free central. Okay na? ಇಷ್ಟಿದೆ. ಒಂದು ಕೆಲಸ ಮಾಡೋಣ, we'll highlight the definition also. Why take risk? Okay. Marginal placentation alli placenta forms a ridge along the ventral suture of the ovary and the ovules are born on this ridge forming two rows as in P. So illi ನೀವು ಏನು ನೋಡ್ತಾ ಇದ್ದೀರಾ, this is actually a longitudinal section. ಬಟಾಣಿ ಎಲ್ಲರೂ ನೋಡಿರ್ತೀರಲ್ವಾ, you would have also peeled it. ಸೊ ಎಲ್ಲಿ ಅದು ಅಟ್ಯಾಚ್ ಆಗಿದೆ ಏನು, ದ ಸೀಡ್ಸ್ ಬೇಸಿಕ್ಲಿ ಅದನ್ನು ವೆಂಟ್ರಲ್ ಸೂಚರ್ ಅಂತೀವಿ. ಸೂಚರ್ ಅಂದರೆ ಫೋಲ್ಡಿಂಗ್, ಅದಕ್ಕೆ ಇನ್ನೊಂದು ಟೆಕ್ನಿಕಲ್ ಡೆಫಿನೇಷನ್ ಇದೆ, ಹೇಳಲ್ಲ, ಕನ್ಫ್ಯೂಸ್ ಆಗುತ್ತೆ ಅದಕ್ಕೆ. ವೆಂಟ್ರಲ್ ಸೂಚರ್ ಅಂತ ಅದನ್ನು ಕರೆಯುವಂಥದ್ದು. ಸೊ ಅಲ್ಲಿ ನಿಮಗೆ ದ ಸೀಡ್ಸ್ ಆರ್ ಅಟ್ಯಾಚ್ಡ್, ಅದು ನಿಮಗೆ ಪಿ ಅಲ್ಲಿ ಕಾಣಿಸ್ತಾ ಇದೆ, ಅದನ್ನು ಮಾರ್ಜಿನಲ್ ಪ್ಲಾಸೆಂಟೇಷನ್ ಅಂತ ಕರೆಯುವಂಥದ್ದು. ನೆಕ್ಸ್ಟ್ ಪ್ಲಾಸೆಂಟಾ ಇಸ್ ಆಕ್ಸಿಯಲ್, ಅಂದರೆ ಎರಡನೇ ಡಯಾಗ್ರಾಮ್ ಅನ್ನು ನೋಡಿ, ಮಧ್ಯದಲ್ಲಿ and the ovules are attached to it in a multilocular ovary. ಓವರಿ ಹತ್ರ ಚೇಂಬರ್ಸ್ ಇರುತ್ತೆ, ಆಯಿತಾ, ಚೇಂಬರ್ಸ್ ಇರುತ್ತೆ. ಇಲ್ಲಿ ನೋಡಿ ಎಷ್ಟು ಚೇಂಬರ್ ಇದೆ, ಇಲ್ಲಿ ಮಾರ್ಜಿನಲ್ ಅಂತ ನಾನು ತಗೊಂಡ್ರೆ ಯೂನಿಲಾಕ್ಯುಲಾರ್ ಆಗುತ್ತೆ, ಒಂದೇ ಒಂದು ಚೇಂಬರ್ ಇರೋದು. ಬಟ್ ಹಿಯರ್ ಇಫ್ ಯು ಸಿ ದರ್ ಆರ್ 3 ಚೇಂಬರ್ಸ್, 1 2 3. ಸೊ ಇದನ್ನು ಆಕ್ಸೈಲ್ ಪ್ಲಾಸೆಂಟೇಷನ್ ಅಲ್ಲಿ ಮಲ್ಟಿಲಾಕ್ಯುಲಾರ್ ಓವರಿ ಅಂದರೆ ತಪ್ಪಾಗಲ್ಲ. ಅರ್ಥ ಆಯ್ತಾ? ಇದು ಎಲ್ಲಿ ಕಾಣಿಸ್ತಾ ಇರೋದು, ದ ಪ್ಲಾಸೆಂಟೇಷನ್ ಇಸ್ ಸೆಡ್ ಟು ಬಿ ಎಕ್ಸೈಲ್ ಆಸ್ ಇನ್ ಚೈನಾ ರೋಸ್, ಟೊಮ್ಯಾಟೊ ಆ್ಯಂಡ್ ಲೆಮನ್. ಸೊ ಮಧ್ಯದಲ್ಲಿ ಒಂದು ಆಕ್ಸಸ್ ಇದೆ, ಮಲ್ಟಿಲಾಕ್ಯುಲಾರ್ ಓವರಿ, ಆ ಮಧ್ಯದ ಆಕ್ಸಸ್ಸಿಗೆ ಪ್ಲಾಸೆಂಟಾ ಇರೋದು, ಪ್ಲಾಸೆಂಟಾಕ್ಕೆ ಓವ್ಯೂಲ್ ಅಟ್ಯಾಚ್ ಆಗಿರೋದು. ಪೆರೈಟಲ್ ಪ್ಲಾಸೆಂಟೇಷನ್ ಅಂದರೆ ಏನು, ದ ಓವ್ಯೂಲ್ಸ್ ಡೆವಲಪ್ ಆನ್ ದ ಇನ್ನರ್ ವಾಲ್ ಆಫ್ ದ ಓವರಿ ಆರ್ ಆನ್ ಪೆರಿಫೆರಲ್ ಪಾರ್ಟ್. ಇಲ್ಲಿ ನೋಡಿ, ಇಲ್ಲಿ. ಸೊ ಪ್ಲಾಸೆಂಟಾ ಇಲ್ಲಿ ಇದೆ ಆ್ಯಂಡ್ ಅಲ್ಲಿ ಬೇಸಿಕ್ಲಿ ಓವ್ಯೂಲ್ಸ್ ಅಟ್ಯಾಚ್ ಆಗಿರೋದು ಅಲ್ವಾ, ಪೆರೈಟಲ್ ಅಂತ ಕರಿತೀವಿ ಇದನ್ನು, ಪೆರೈಟಲ್. ಓಕೆ, ಎಸ್. ನೆಕ್ಸ್ಟ್, ovary is one chambered but it becomes two chambered due to the formation of the false septum. ನಾರ್ಮಲಿ ಒಂದು ಚೇಂಬರೇ ಇರೋದು ಇಲ್ಲಿ. ಸೊ ಎಷ್ಟು ಲಾಕ್ಯೂಲ್ ಆಗುತ್ತೆ, ಯೂನಿಲಾಕ್ಯುಲಾರ್. ಹವೆವರ್ ಫಾಲ್ಸ್ ಸೆಪ್ಟಮ್ ಕೆಲವೊಮ್ಮೆ ಕ್ರಿಯೇಟ್ ಆಗುತ್ತೆ. ಅಂದರೆ ಏನಾಗೋದಂದರೆ ಈ ಪ್ಲಾಸೆಂಟಾ ಬೆಳೆದು 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 ಒಂಥರ ಪಾರ್ಟಿಷನನ್ನು ಕ್ರಿಯೇಟ್ ಮಾಡಿಬಿಡುತ್ತೆ. ನೋಡುವಾಗ ಪಾರ್ಟಿಷನ್, ಬಟ್ ಇಟ್ ಇಸ್ ಆ್ಯಕ್ಚುಲಿ ಅ ಪ್ಲಾಸೆಂಟಾ. ಸೊ ಫಾಲ್ಸ್ ಸೆಪ್ಟಮ್ ಅಂತ ಕರಿತೀವಿ. ಇಲ್ಲಿ ಎಕ್ಸಾಂಪಲ್ ಏನೆಲ್ಲ, ಮಸ್ಟರ್ಡ್ ಆ್ಯಂಡ್ ಆರ್ಜಿಮೋನ್. ಓಕೆ, ಮೂರನೇದಿದು. ನಾಲ್ಕನೇದು, ಓವ್ಯೂಲ್ಸ್ ಆರ್ ಬೋರ್ನ್ ಆನ್ ಸೆಂಟ್ರಲ್ ಆಕ್ಸಿಸ್ ಆ್ಯಂಡ್ ದ ಸೆಪ್ಟಾರ್ ಆಬ್ಸೆಂಟ್. ಇಲ್ಲಿ ನೋಡಿ, ಮಧ್ಯದಲ್ಲಿ ಪ್ಲಾಸೆಂಟಾ ಇದೆ, ಅದಕ್ಕೆ ಓವ್ಯೂಲ್ ಅಟ್ಯಾಚ್ ಆಗಿದೆ.
ಯಾವುದೇ ಆಕ್ಸಿಸ್ ಇಲ್ಲ. ಇದನ್ನ ಏನಂತ ಕರಿತೀವಿ? ಫ್ರೀ ಸೆಂಟ್ರಲ್. ಎಷ್ಟು ಲಾಕ್ಯೂಲ್? ಚೇಂಬರ್ ಎಷ್ಟು? ಒಂದೇ ಇರೋದು. ಯೂನಿಲಾಕ್ಯುಲರ್, ಯಾವುದೇ ಪಾರ್ಟಿಷನ್ ಇಲ್ಲ ಅಲ್ಲ, ಅದಕ್ಕೆ. ಸರಿನಾ? ಡಯಾಂಥಸ್ ಆ್ಯಂಡ್ ಪ್ರಿಮ್ರೋಸ್ ಅನ್ನೋ ಎಕ್ಸಾಂಪಲ್. ಫ್ರೀ ಸೆಂಟ್ರಲ್ ಇದು. ಬೇಸಲ್ ಪ್ಲಾಸೆಂಟೇಷನ್. The placenta develops at the base of ovary and single ovule is attached to it as in sunflower and marigold ಅಥವಾ marigold. This is again unilocular. ಹಾಗೆ ಇದು ಕೂಡ longitudinal section ಆಗಿದೆ. Whereas this is TS, ಇದು ಕೂಡ transverse section and ಇದು ಕೂಡ transverse section. Transverse ಅಂದ್ರೆ ಹೀಗೆ ಕಟ್ ಮಾಡೋದು. ಲಾಂಗಿಟ್ಯೂಡ್ನಲ್ ಅಂದರೆ ಹೀಗೆ ಮೇಲಿಂದ ಕೆಳಗಡೆ. ಸೊ ಇದು ಬೇಸಲ್. ಪ್ಲಾಸೆಂಟಾ ಎಲ್ಲಿದೆ? ಇಲ್ಲಿದೆ. ಇದು ಓವ್ಯೂಲ್. ದಿಸ್ ಇಸ್ ದ ಓವ್ಯೂಲ್ ವಿಚ್ ಇಸ್ ಅಟ್ಯಾಚ್ಡ್. ಡಯಾಗ್ರಾಮ್ ಕರೆಕ್ಟ್ ಕೊಟ್ಟಿಲ್ಲ ಅವರು. ಆಸ್ ಪರ್ ಮೀ ಬೇಸಲ್ ಪ್ಲಾಸೆಂಟೇಷನ್ ಡಯಾಗ್ರಾಮ್ ಅವ್ರು ಚೇಂಜ್ ಮಾಡಬೇಕು. NCERT ಕೇಳ್ತಾ ಇದ್ರೆ ಐ ಹೋಪ್ ಯು ಚೇಂಜ್ ಇಟ್. ಬಿಕಾಸ್ ಹೇಗೆ ಕಾಣಿಸುತ್ತೆ ಅಂದರೆ ದ ಗ್ರೀನ್ ಪಾರ್ಟ್ ಇದು ಓವ್ಯೂಲ್ ಅನ್ನೋ ಒಂದು ಫೀಲಿಂಗ್ ಕೊಡ್ತಾ ಇದೆ ನಮಗೆ. ಆರ್ ಅಟ್ಲೀಸ್ಟ್ ಇದನ್ನು ಎಲ್ಲೋ ಮಾಡಬೇಕಿತ್ತು ಅವರು. ನಿಮ್ಮ ಹತ್ರ ಎಲ್ಲೋ ಹೈಲೈಟರ್ ಇದ್ದರೆ ಅದನ್ನು ಎಲ್ಲೋ ಮಾಡ್ಕೊಂಬೇಡಿ, ರಗಳೆ ಇಲ್ಲ. ದಿಸ್ ಇಸ್ ದ ಓವ್ಯೂಲ್ ಆ್ಯಕ್ಚುಲಿ. ಓಕೆ, ಬೇರೆ ಎಲ್ಲ ಕಡೆ ಓವ್ಯೂಲ್ ನೋಡಿ ಯೆಲ್ಲೋ ಕಲರ್ ಕೊಟ್ಟಿದ್ದಾರೆ, ಅದಕ್ಕೆ ಹೇಳಿದ್ದು ನಾನು. ರೈಟ್. ಓಕೆ, ಎಕ್ಸಾಂಪಲ್ಸ್ ಯಾವುದೆಲ್ಲ ರಿಪೀಟ್ ಮಾಡ್ಕೊಂಡು ಹೋಗೋಣ. ಮಾರ್ಜಿನಲ್ ಆದರೆ ಪಿ. ಓಕೆ, ನಮ್ಮ ಎರಡನೇದು ಎಕ್ಸೈಲ್ ಪ್ಲಾಸೆಂಟೇಷನ್ ಅಂತ ಆದರೆ ಚೈನಾ ರೋಸ್, ಟೊಮ್ಯಾಟೊ ಆ್ಯಂಡ್ ಲೆಮನ್. ಪೆರೈಟಲ್ ಪ್ಲಾಸೆಂಟೇಷನ್ ಅಂತ ಬಂದರೆ ಫಾಲ್ಸ್ ಸೆಪ್ಟಮ್ ಒಮ್ಮೊಮ್ಮೆ ಹುಟ್ಕೊಳ್ಳುತ್ತೆ ಅಂತ ಕೊಟ್ಟಿದ್ದಾರೆ. ಫಾಲ್ಸ್ ಸೆಪ್ಟಮ್ ಬರೀ ಪೆರೈಟಲಿಗೆ ಕೊಟ್ಟಿರೋದು. ಮಸ್ಟರ್ಡ್ ಆ್ಯಂಡ್ ಆರ್ಜಿಮೋನ್. ಫ್ರೀ ಸೆಂಟ್ರಲ್ ಅಂತ ಕೊಟ್ಟರೆ ಡಯಾಂಥಸ್ ಆ್ಯಂಡ್ ಪ್ರಿಮ್ರೋಸ್ ಆ್ಯಂಡ್ ಫೈನಲಿ ಬೇಸಲ್ ಪ್ಲಾಸೆಂಟೇಷನ್ ಅಂದರೆ ಸನ್ಫ್ಲವರ್ ಮತ್ತು ಮಾರಿಗೋಲ್ಡ್ ಅಥವಾ ಮೇರಿಗೋಲ್ಡ್ ಅಂತ ಕೊಟ್ಟಿದ್ದಾರೆ. ಕರೆಕ್ಟ್ ಅಲ್ವಾ? ಮಾರ್ಜಿನಲ್, ಎಕ್ಸೈಲ್, ಪೆರೈಟಲ್, ಫ್ರೀ ಸೆಂಟ್ರಲ್ ಆ್ಯಂಡ್ ಬೇಸಲ್. ಇದರಲ್ಲಿ ಎಕ್ಸೈಲ್ ಪ್ಲಾಸೆಂಟೇಷನ್ 2023 ನೀಟಲ್ಲಿ ಕೇಳಿದ್ದಾರೆ ವಿತ್ ಎಕ್ಸಾಂಪಲ್. ಐ ಹವ್ ಆಲ್ರೆಡಿ ರಿಟನ್ ಇಟ್ ದೇರ್. ಅದನ್ನು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಲೆಟ್ ಅಸ್ ಕಮ್ ಟು ಫ್ರೂಟ್ ಅಂತ. ದ ಫ್ರೂಟನ್ನು ಹೇಗೆ ಡಿಫೈನ್ ಮಾಡೋಣ? ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಆಫ್ ದ ಫ್ಲವರಿಂಗ್ ಪ್ಲಾಂಟ್ಸ್. ಅಗೇನ್ ಏಂಜಿಯೋಸ್ಪರ್ಮ್ಸ್ ಅಲ್ಲಿ ಮಾತ್ರ ಕಾಣಿಸೋದು. ಮೆಚ್ಯೂರ್ ಅಥವಾ ರೈಪಂಡ್ ಹಣ್ಣಾಗಿರುವಂಥ ಓವರಿ ಅಥವಾ ಮೆಚ್ಯೂರ್ ಓವರಿಯನ್ನ ಆಫ್ಟರ್ ಫರ್ಟಿಲೈಸೇಷನ್ ಇನ್ ಮೋಸ್ಟ್ ಕೇಸಸ್ ಫ್ರೂಟ್ ಅಂತ ಕರಿತೀವಿ. ಡೆವಲಪ್ಡ್ ಆಫ್ಟರ್ ಫರ್ಟಿಲೈಸೇಷನ್. If a fruit is formed without fertilization, ಇದನ್ನ ಪಾರ್ಥೆನೋಕಾರ್ಪಿಕ್ ಫ್ರೂಟ್ ಅಂತ ಕರಿತೀವಿ. ಒಂದು ಎಕ್ಸಾಂಪಲ್ ಇದಕ್ಕೆ ಬನಾನಾ, ನ್ಯಾಚುರಲಿ ಪಾರ್ಥೆನೋಕಾರ್ಪಿಕ್ ಫ್ರೂಟ್ ಅಂತ ತಗೊಂಡ್ರೆ. ಓಕೆ, ನೆಕ್ಸ್ಟ್ ಜನರಲಿ ದ ಫ್ರೂಟ್ ಸ್ಟ್ರಕ್ಚರ್ ನೋಡೋಣ. ಕನ್ಸಿಸ್ಟ್ ಆಫ್ ಅ ವಾಲ್, ಇದನ್ನ ಪೆರಿಕಾರ್ಪ್ ಅಂತ ಕರಿತೀವಿ. ಫ್ರೂಟ್ ವಾಲ್ ಆ್ಯಂಡ್ ಸೀಡ್ಸ್ ಇರುತ್ತೆ. ಪೆರಿಕಾರ್ಪ್ ಕ್ಯಾನ್ ಬಿ ಡ್ರೈ ಆರ್ ಫ್ಲೆಶಿ. ಡ್ರೈ ಆಗಿರ್ಬೋದು ಅಲ್ಲ ಫ್ಲೆಶಿ ಆಗಿರ್ಬೋದು. ಫ್ಲೆಶಿ ಆದರೆ ಫ್ಲೆಶಿ ಫ್ರೂಟ್ ಅಂತ ಕರಿತೀವಿ, ಡ್ರೈ ಆದರೆ ಡ್ರೈ ಫ್ರೂಟ್. ಡ್ರೈ ಫ್ರೂಟ್ ಅಂದ ತಕ್ಷಣ ಕ್ಯಾಶ್ಯೂ, ಬಾದಾಮ್, ಪಿಸ್ತಾ ಇದೆಲ್ಲ ಅಂತ ಅನ್ಕೋಬೇಡಿ, ಖರ್ಜೂರ ಇದೆಲ್ಲ. ಡ್ರೈ ಫ್ರೂಟ್ ಆಸ್ ಅ ಡಿಫ್ರೆಂಟ್ ಡೆಫಿನೇಷನ್ ಇನ್ ಬಾಟ್ನಿ ಆಲ್ ಟುಗೆದರ್. ಫ್ಲೆಶಿ ಫ್ರೂಟಲ್ಲಿ ನಿಮಗೆ ಮ್ಯಾಂಗೋ ಅದೆಲ್ಲ ಬರುತ್ತೆ. ಡ್ರೈ ಫ್ರೂಟಲ್ಲಿ ಎಕ್ಸಾಂಪಲ್ ಕೊಟ್ಟರೆ ಶಾಕ್ ಆಗ್ತೀರಾ. ಲೇಡೀಸ್ ಫಿಂಗರ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಡ್ರೈ ಫ್ರೂಟ್, ಗೊತ್ತಿತ್ತಾ? ಬಿಕಾಸ್ ಅದು ಮೆಚ್ಯೂರ್ ಆಗ್ತಾ ಎಷ್ಟು ನೀವು ಅದನ್ನು ಲೇಡೀಸ್ ಫಿಂಗರ್ ಬೆಂಡೆಕಾಯನ್ನು ನೀವು ಗಿಡದ ಮೇಲೇ ಬಿಟ್ಟರೆ ಅದೆಷ್ಟು ಡ್ರೈ ಆಗುತ್ತೆ ಅಂತ ಹೇಳಿದರೆ ಆ ಡ್ರೈನೆಸ್ಸಿಂದಾಗಿ ಫಟ್ ಅಂತ ಹೊಡೆದೋಗುತ್ತೆ. ಆ್ಯಂಡ್ ದ ಸೀಡ್ಸ್ ವಿಲ್ ಬಿ ಪುಷ್ಡ್ ಔಟ್ಸೈಡ್ ಫಾರ್ ಡಿಸ್ಪರ್ಸಲ್, ಸ್ಪ್ರೆಡ್ ಮಾಡೋಕ್ಕೆ ಅದನ್ನು. ಹಾಗೆ ಹೇಳ್ತಾ ಇರೋದು ನಾನು. ಸೊ ಕಾರ್ಪ್ ಫ್ರೂಟ್ ವಾಲ್ ಐದರ್ ಫ್ಲೆಶಿ ಇರ್ಬೋದು ಇಲ್ಲ ಡ್ರೈ ಇರಬಹುದು. ಒಂದು ವೇಳೆ ಫ್ಲೆಶಿ ಇತ್ತು ಅಂತ ಅನ್ಕೊಳ್ಳಿ. ಫ್ಲೆಶಿ ಇದ್ರೆ, ದಪ್ಪವಾಗಿ ಫ್ಲೆಶಿ ಇದ್ರೆ, ಇಟ್ ಕ್ಯಾನ್ ಬಿ ಡಿಫ್ರೆನ್ಶಿಯೇಟೆಡ್ ಇಂಟು ವೇರಿಯಸ್ ಲೇಯರ್ಸ್. ಡಿಫ್ರೆನ್ಶಿಯೇಟೆಡ್ ಇಂಟು ಔಟರ್ ಎಪಿಕಾರ್ಪ್, ಮಿಡಲ್ ಮೀಸೋಕಾರ್ಪ್ ಆ್ಯಂಡ್ ಇನ್ನರ್ ಎಂಡೋಕಾರ್ಪ್. ಹೊರಗಡೆ ಇರುವಂಥ ಎಪಿ, ಮಧ್ಯದಲ್ಲಿರುವಂಥ ಮೀಸೋ, ಒಳಗಡೆ ಇರುವಂಥ ಎಂಡೋ. ಮ್ಯಾಂಗೋ ಆ್ಯಂಡ್ ಕೋಕೋನಟ್
ದ ಫ್ರೂಟ್ ಈಸ್ ನೋನ್ ಆಸ್ ಅ ಡ್ರೂಪ್. ಫ್ಲೆಶಿ ಫ್ರೂಟ್ ಇದು ಒಂದೇ ಒಂದು ಎಕ್ಸಾಂಪಲ್ ನಿಮಗೆ ಕೊಟ್ಟಿದ್ದಾರೆ ಆ್ಯಂಡ್ ಅದೇ ಡ್ರೂಪ್. ಡ್ರೂಪಿಗೆ 2 ಎಕ್ಸಾಂಪಲ್ ಇದೆ ಆ್ಯಂಡ್ ದ್ಯಾಟ್ ಟು ಕೋಕೋನಟ್ ಆ್ಯಂಡ್ ಮ್ಯಾಂಗೋ ಪೋಲ್ಸ್ ಅಪಾರ್ಟ್. ಇದಕ್ಕೆ ಯಾವುದೇ ಕಂಪ್ಯಾರಿಸನ್ ಇಲ್ಲ, ಬಟ್ ದೇ ಬೋತ್ ಆರ್ ಎಕ್ಸಾಂಪಲ್ ಫಾರ್ ದ ಸೇಮ್ ಟೈಪ್ ಆಫ್ ಫ್ಲೆಶಿ ಫ್ರೂಟ್ ವಿಚ್ ಇಸ್ ಡ್ರೂಪ್. ನೆಕ್ಸ್ಟ್, ದೇ ಡೆವಲಪ್ ಫ್ರಾಮ್ ಅಂದರೆ ಕೋಕೋನಟ್ ಮತ್ತು ಮ್ಯಾಂಗೋ ಎರಡು ಮೋನೋಕಾರ್ಪೆಲರಿ ಅಂದರೆ ಅದರ ಗೈನೀಷಿಯಮ್ ಅಲ್ಲಿ ಒಂದೇ ಕಾರ್ಪೆಲ್ ಇರೋದು. ಸುಪೀರಿಯರ್ ಓವರಿ ಸುಪೀರಿಯರ್ ಇದೆ ಅಂದರೆ ಫ್ಲವರ್ ಆರ್ ಹೈಪೋಗೈನಸ್. ಬೇಕಂದ್ರೆ ಬರ್ಕೊಳ್ಳಿ, ಸುಪೀರಿಯರ್ ಓವರಿ ಮೇಲೆ ಅಥವಾ ಕೆಳಗಡೆ, ಹೈಪೋಗೈನಸ್ ಅಂತ. ಆ್ಯಂಡ್ ಒಂದೇ ಸೀಡ್ ಇರೋದು. ಮ್ಯಾಂಗೋದಲ್ಲಿ ಪೆರಿಕಾರ್ಪ್ ಇಸ್ ವೆಲ್ ಡಿಫ್ರೆನ್ಶಿಯೇಟೆಡ್. ಹೊರಗಡೆ ಇರುವಂಥ ಸಿಪ್ಪೆ ಮ್ಯಾಂಗೋ ಅದು ಎಪಿಕಾರ್ಪ್ ಆಗುತ್ತೆ. ನಾವು ತಿನ್ನೋಂಥ ಮಧ್ಯಭಾಗ ಜ್ಯೂಸಿ ಆಗಿರುವಂಥ ಫ್ಲೆಶಿ ಮಿಡಲ್ ಮೀಸೋಕಾರ್ಪ್. ಆ್ಯಂಡ್ ಬೀಜದ ಸುತ್ತ ಒಂದು ವೈಟ್ ಕಲರ್ ಲೇಯರ್ ಇರುತ್ತೆ, ಅದು ಎಂಡೋಕಾರ್ಪ್ ಆಗಿರೋದು. ಆ್ಯಂಡ್ ಇಟ್ ಇಸ್ ಸ್ಟೋನಿ ಇನ್ ನೇಚರ್. ಸ್ಟೋನಿ ಕಲ್ಲು ಥರ ಇರುತ್ತೆ, ಅದನ್ನು ಬೆಳೆಯೋಕ್ಕೆ ಬಿಟ್ಟರೆ ಬೆಳೆದಿರೋದ್ರು ನಾನು ಹೇಳ್ತಾ ಇರೋದು ಮ್ಯಾಂಗೋ. ಲೆಟಸ್ ಸೇ ನೀವು ಎಳೆದು ಹಾಕ್ತಾ ಇದ್ದೀರಾ, ಮಾವಿನಕಾಯಿ ಉಪ್ಪಿನಕಾಯಿಗೆಲ್ಲ ಹಾಕ್ತಾರೆ, ಅವಾಗ ಅದು ಪೇಪರ್ ಥರ ಇರುತ್ತೆ, ಅದು ಬೆಳೆದೋದ್ರೆ ಗಟ್ಟಿ ಸ್ಟೋನಿ ಎಂಡೋಕಾರ್ಪ್ ಆಗುತ್ತೆ. ಕೋಕೋನಟ್ ಅಲ್ಲಿ ಕೂಡ ನೀವು ಇದನ್ನ ಡ್ರೂಪ್ ಅಂತಾನೆ ಕರೆಯೋದು. ಇಲ್ಲಿ ನಿಮಗೆ ವ್ಯತ್ಯಾಸ ಬರೋದು ಎಲ್ಲಿ ಗೊತ್ತಾ? ಮೀಸೋಕಾರ್ಪಲ್ಲಿ. ಮೀಸೋಕಾರ್ಪ್ ಇಸ್ ಫೈಬ್ರಸ್ ಅಂತ ಹೇಳ್ತೀವಿ. ಮ್ಯಾಂಗೋ ಅಲ್ಲಿ ಮೀಸೋಕಾರ್ಪ್ ಎಡಿಬಲ್ ಇದೆ, ಕೋಕೋನಟ್ ಅಲ್ಲಿ ಫೈಬ್ರಸ್. ಟೆಂಡರ್ ಕೋಕೋನಟ್ ಎಕ್ಸಾಂಪಲ್ ಕೊಡ್ತೀನಿ. ಹಸಿರು ಬಣ್ಣ ಏನು ಕಾಣಿಸುತ್ತಲ್ವ ಟೆಂಡರ್ ಕೋಕೋನಟ್ ಎಳ್ನೀರಲ್ಲಿ, ಅಲ್ಲಿ ಅದು ಎಪಿಕಾರ್ಪ್. ಮತ್ತೆ ಅದನ್ನು ತೆಗೆದಾಗ ಒಳಗಡೆಯಿಂದ ಬ್ರೌನ್ ಕೂದಲು ಥರ ಕಾಣಿಸುತ್ತೆ, ಫೈಬ್ರಸ್, ಅದು ಮೀಸೋಕಾರ್ಪ್. ಶೆಲ್ ಇದೆಯಲ್ವಾ ಕೋಕೋನಟ್, ಇದು ಶೆಲ್, ಅದು ಎಂಡೋಕಾರ್ಪ್. ನಾವು ತಿನ್ನೋ ಭಾಗ ಯಾವುದು? ಎಂಡೋಸ್ಪರ್ಮ್. ಕೋಕೋನಟಲ್ಲಿ ನಾವು ಏನು ತಿಂತಾ ಇದ್ದೀವಿ? ವಿ ಆರ್ ಈಟಿಂಗ್ ಸೀಡ್. ಮ್ಯಾಂಗೋ ಅಲ್ಲಿ ನಾವು ಏನು ತಿಂತೀವಿ? ಮೀಸೋಕಾರ್ಪನ್ನು ಕನ್ಸ್ಯೂಮ್ ಮಾಡೋವಂಥದ್ದು. ಸೊ ಅದು ಒಂದು ಕಂಪ್ಯಾರಿಸನ್ ಇರಲಿ. ಕೋಕೋನಟ್ ಎಕ್ಸಾಂಪಲ್ ಆಫ್ ಡ್ರೂಪ್ 2017 ನೀಟಲ್ಲಿ ಕೇಳಿದ್ದಾರೆ. ಓಕೆ, ಹಾಗೆ ಇನ್ನೊಂದು ವರ್ಡ್ ಇದೆ ಸೂಡೋಕಾರ್ಪ್ ಅಂತ, ಇದು 2022 ನೀಟಲ್ಲಿ ಕೇಳಿರೋದು. ಸೂಡೋಕಾರ್ಪ್ ಅಂದರೆ ಏನು? ಫಾಲ್ಸ್ ಫ್ರೂಟ್ ಅಂತ ಹೇಳ್ತೀವಿ ಇದನ್ನ. ಸೊ ಈ ಸೂಡೋಕಾರ್ಪ್ ಅಥವಾ ಫಾಲ್ಸ್ ಫ್ರೂಟಲ್ಲಿ ದ ಥಲಾಮಸ್ ಬಿಕಮ್ಸ್ ಫ್ಲೆಶಿ ಆ್ಯಂಡ್ ಎಡಿಬಲ್. It is not the ovary but the thalamus and develops into fruit. ಥಲಾಮಸ್ ಅರ್ಥ ಆಯ್ತಲ್ವಾ? ಎಕ್ಸಾಂಪಲ್ ಯಾವುದು? ಸ್ಟ್ರಾಬೆರಿ ಅಂತ ಬರ್ಕೊಳ್ಬಹುದು. ಆಪಲ್ ಇಸ್ ಒನ್ ಎಕ್ಸಾಂಪಲ್. ಆಪಲ್ ಅಲ್ಲಿ ಯಾವ ಭಾಗ ನಾವು ತಿಂತೀವಿ ನೋಡಿ, ದ್ಯಾಟ್ ಈಸ್ ಆಕ್ಚುಲಿ ದ ಎಡಿಬಲ್ ಥಲಾಮಸ್. ಮಧ್ಯದಲ್ಲಿ ನೀವೊಮ್ಮೆ ಕಟ್ ಮಾಡಿ ಹೀಗೆ ಬಿಸಾಕ್ತಿರಲ್ವಾ, ಅಲ್ಲಿ ಬೀಜ ಇರುತ್ತೆ, ಸೀಡ್ ಇರುತ್ತೆ. ದ್ಯಾಟ್ ಈಸ್ ದ ಓವರಿ ವಿಚ್ ಡಿಡ್ ನಾಟ್ ಬಿಕಮ್ ಫ್ಲೆಶಿ. ಸೊ ನಾವು ತಿನ್ನೋದು ಥಲಾಮಸ್ ಅನ್ನ. ಆ ಓವರಿ ಫ್ಲೆಶಿ ಆಗಿಲ್ಲ ಅಲ್ಲ, ಸೀಡ್ ಡೆವಲಪ್ ಆಗಿದೆ, ಓವರಿ ಫ್ಲೆಶಿ ಆಗಿಲ್ಲ, ಅದನ್ನು ತಿನ್ನಕ್ಕಾಗಲ್ಲ. ಅದನ್ನು ಮಧ್ಯದಿಂದ ಹೀಗೆ ಕಟ್ ಮಾಡಿ ನಾವು ಬಿಸಾಕ್ತೀವಿ. ದ್ಯಾಟ್ ಈಸ್ ಸೂಡೋಕಾರ್ಪ್ ಅಥವಾ ಫಾಲ್ಸ್ ಫ್ರೂಟ್. 2022 ನೀಟಲ್ಲಿ ಕೇಳಿರೋಂಥ ಪ್ರಶ್ನೆ. ಸೀಡ್ ಬಗ್ಗೆ ನೋಡೋಣ. ವಾಟ್ ಈಸ್ ಸೀಡ್? ಡಯಾಗ್ರಾಮ್ ನೋಡ್ಕೊಳ್ಳಿ. ಡೈಕಾಟ್ ಮತ್ತು ಮೊನೊಕಾಟ್ ಎರಡು ಸೀಡ್ ಇದು ಡಯಾಗ್ರಾಮ್ ಇದೆ. ಓವ್ಯೂಲ್ಸ್ ಆಫ್ಟರ್ ಫರ್ಟಿಲೈಸೇಷನ್ ಡೆವಲಪ್ ಇಂಟು ಸೀಡ್ ಅನ್ನೋದು. ಸೀಡಲ್ಲಿ ಬೇರೆ ಬೇರೆ ಪಾರ್ಟ್ಸ್ ಇದೆ, ಸೀಡ್ ಕೋಟ್ ಮತ್ತು ಎಂಬ್ರಿಯೋ. ಎಂಬ್ರಿಯೋ ಅಲ್ಲಿ ನಿಮಗೆ ರ್ಯಾಡಿಕಲ್ ಅಂತ ಕಾಣಿಸುತ್ತೆ, ಒಂದು ಎಂಬ್ರಿಯೋನಲ್ಲಿ ಆಕ್ಸಿಸ್ ಅಂತ ಇರುತ್ತೆ, ಆ್ಯಂಡ್ 1 or 2 ಕಾಟಿಲಿಡನ್. ಒಂದು ಕಾಟಿಲಿಡನ್ ಇದ್ದರೆ ಮೊನೊಕಾಟ್, ವೀಟ್ ಮತ್ತು ಮೇಸ್. ಎರಡಿದ್ರೆ ಆಸ್ ಇನ್ ಗ್ರಾಮ್ ಆ್ಯಂಡ್ ಪೀ, ಡೈಕಾಟ್ ಆಯಿತು. ಇದು ಡೈಕಾಟ್ ಎಕ್ಸಾಂಪಲ್ ಆ್ಯಂಡ್ ಇದು ಮೊನೊಕಾಟ್ ಎಕ್ಸಾಂಪಲ್. ಸ್ಟ್ರಕ್ಚರ್ ಆಫ್ ಡೈಕಾಟಿಲಿಡನಸ್ ಸೀಡ್ ಏನು ನೋಡೋಣ. ಡೈಕಾಟ್ ಸೀಡ್ ಇದು ಡಯಾಗ್ರಾಮ್ ನೋಡ್ಕೊಳ್ಳಿ. ಸೀಡ್ ಕೋಟ್, ಹೈಲಮ್, ಮೈಕ್ರೋಪೈಲ್, ಕಾಟಿಲಿಡನ್, ಪ್ಲುಮ್ಯೂಲ್, ರ್ಯಾಡಿಕಲ್. ಈ ಹೈಲಮ್ ಮತ್ತು ಮೈಕ್ರೋಪೈಲ್ ನಿಮಗೆ ಸೆಕೆಂಡ್ PUCಯಲ್ಲಿ ತಿರ್ಗಾ ಬರುತ್ತೆ. ವಿಲ್ ಗೋ ಥ್ರೂ ದಿಸ್. ಔಟರ್ ಮೋಸ್ಟ್ ಕವರಿಂಗ್ ಆಫ್ ದ ಸೀಡ್ ಏನಿದೆ, ಇದನ್ನ ಸೀಡ್ ಕೋಟ್ ಅಂತೀವಿ. ಸೀಡ್ ಕೋಟ್ ಹತ್ರ 2 ಲೇಯರ್ ಇದೆ.
ಔಟರ್ ಟೆಸ್ಟಾ ಮತ್ತು ಇನ್ನರ್ ಟೆಗ್ಮೆನ್. ಓಕೆ, ಆ ಹೈಲಮ್ ಅನ್ನೋ ಭಾಗ ಇದೆಯಲ್ವಾ, ಇಟ್ ಈಸ್ ಅ ಸ್ಕಾರ್ ಆನ್ ದ ಸೀಡ್ ಕೋಟ್ ಥ್ರೂ ವಿಚ್ ದ ಡೆವಲಪಿಂಗ್ ಸೀಡ್ಸ್ ವರ್ ಅಟ್ಯಾಚ್ ಟು ದ ಫ್ರೂಟ್. ಹೇಗೆ, ಐ ನಾಟ್ ಶ್ಯೂರ್ ಇಫ್ ದಿಸ್ ಇಸ್ ದ ರೈಟ್ ಕಂಪ್ಯಾರಿಸನ್, ಬಟ್ ನಮ್ಮ ಬೆಲ್ಲಿ ಬಟನ್ ಅಥವಾ ಹೊಕ್ಲು ಅಂತೀವಿ, that is the point ಅಥವಾ that is the representation of us being attached to our mother's womb through a cord, umbilical cord ಅಂತೀವಿ ಅಲ್ವಾ. ಅದು ಒಂದು ಸ್ಕಾರ್ ತರ, ಒಂದು ಮಾರ್ಕ್ ತರ. ಹಾಗೆ ಇದು ಕೂಡ ಸೀಡಲ್ಲಿ ಇರುವಂಥ ಹೈಲಮ್ is a point at which the placenta was attached and the placenta was in turn attached to the ovary. ಹಾಗೆ ಅಲ್ವಾ. ಎಸ್, ಹೈಲಮ್ ಮೇಲೆ, ಅಬೌವ್ ದ ಹೈಲಮ್ ಇಸ್ ಅ ಸ್ಮಾಲ್ ಪೋರ್ ಕಾಲ್ಡ್ ದ ಮೈಕ್ರೋಪೈಲ್. ಇದನ್ನ ಮೈಕ್ರೋಪೈಲ್ ಅಂತ ಕರಿತೀವಿ. ವಿದಿನ್ ದ ಸೀಡ್ ಕೋಟ್ ಇಸ್ ದಿ ಎಂಬ್ರಿಯೋ ಕನ್ಸಿಸ್ಟಿಂಗ್ ಆಫ್ ಎನ್ ಎಂಬ್ರಿಯೋನಲ್ ಆಕ್ಸಿಸ್. ಹೈಲಮ್ ಮೇಲೆ ಇರುವಂಥ ಭಾಗ ಮೈಕ್ರೋಪೈಲ್. ಈ ಮೈಕ್ರೋಪೈಲ್ ಓವ್ಯೂಲ್ ಅಲ್ಲಿ ಕೂಡ ಇತ್ತು. ಓವ್ಯೂಲ್ ಅಲ್ಲಿ ಅದು ಪೋಲನ್ ಟ್ಯೂಬ್ ಒಳಗಡೆ ಹೋಗ್ಲಿ ಫರ್ಟಿಲೈಸೇಷನ್ಗೆ ಹೆಲ್ಪ್ ಮಾಡೋದು. ಸೀಡಲ್ಲಿ ದ ಸೇಮ್ ಮೈಕ್ರೋಪೈಲ್ ಅಲೌವ್ಸ್ ವಾಟರ್ ಟು ಎಂಟರ್. ನೀವು ಈ ಸೀಡನ್ನು ನೀರಲ್ಲಿ ನೆನೆಸಿಟ್ರೆ ಮೈಕ್ರೋಪೈಲ್ ಇಸ್ ದ ಒನ್ ವಿಚ್ ವಿಲ್ ಅಲೌವ್ ವಾಟರ್ ಪ್ಲಸ್ ಗ್ಯಾಸಸ್ ಟು ಎಂಟರ್ ಆ್ಯಂಡ್ ಗೋ ಟು ದ ಎಂಬ್ರಿಯೋ. ಎಂಬ್ರಿಯೋ ಎಲ್ಲಿದೆ? ಸೀಡ್ ಕೋಟ್ ಒಳಗಡೆ ಇದೆ, ಪ್ರೊಟೆಕ್ಟ್ ಆಗಿದೆ. ಓಕೆ, ಆ್ಯಂಡ್ 2 ಕಾಟಿಲಿಡನ್ ಕಾಣಿಸೋದು. ಕಾಟಿಲಿಡನ್ಸ್ ಆರ್ ಆಫನ್ ಫ್ಲೆಶಿ ಆ್ಯಂಡ್ ಫುಲ್ ಆಫ್ ಫುಡ್ ರಿಸರ್ವ್ ಮಟೀರಿಯಲ್. ರಿಸರ್ವ್ ಫುಡ್ ಅನ್ನು ಇಟ್ಕೊಂಡಿದೆ ಕಾಟಿಲಿಡನ್. ಯಾಕೆ? ಬಿಕಾಸ್ ಈ ಬೀಜ ಅಥವಾ ಸೀಡ್ ಜರ್ಮಿನೇಟ್ ಆಗಬೇಕಾದ್ರೆ, ಮೊಳಕೆ ಬರಬೇಕಾದ್ರೆ ಸೆಲ್ ಡಿವೈಡ್ ಆಗಬೇಕು. ಸೆಲ್ ಡಿವೈಡ್ ಆಗಬೇಕಾದ್ರೆ ಫುಡ್ ಬೇಕು. ಫುಡ್ ಯಾರು ಕೊಡ್ತಾರೆ? ಕಾಟಿಲಿಡನ್ ಕೊಡ್ತಾ ಇದೆ. ಎಟ್ ದ 2 ends ಆಫ್ ಎಂಬ್ರಿಯೋನಲ್ ಆಕ್ಸಿಸ್, ಎಂಬ್ರಿಯೋನಲ್ ಆಕ್ಸಿಸ್ ಅಂತ ನಾನು ತಗೊಂಡ್ರೆ ಅದಕ್ಕೆ 2 ತುದಿ ಇದೆ. ಒಂದು ತುದಿಯನ್ನು ರ್ಯಾಡಿಕಲ್ ಅಂತ ಕರಿತೀವಿ, ವಿಚ್ ವಿಲ್ ಇನ್ ಫ್ಯೂಚರ್ ಪ್ರೊಡ್ಯೂಸ್ ರೂಟ್. ಇನ್ನೊಂದು ತುದಿಯನ್ನು ಪ್ಲುಮ್ಯೂಲ್ ಅಂತ ಕರಿತೀವಿ, ವಿಚ್ ಇನ್ ಫ್ಯೂಚರ್ ವಿಲ್ ಪ್ರೊಡ್ಯೂಸ್ ದ ಶೂಟ್. ಕೆಲವು ಸೀಡಲ್ಲಿ ಎಂಡೋಸ್ಪರ್ಮ್ ನಿಮಗೆ ಕಾಣಿಸುತ್ತೆ. ಎಂಡೋಸ್ಪರ್ಮ್ ಅನ್ನೋದು ಒಂದು ನ್ಯೂಟ್ರಿಟಿವ್ ಟಿಶ್ಯೂ ಆಗಿದೆ. ದ್ಯಾಟ್ ವಿಲ್ ಬಿ ಸೀನ್. Some seeds, such as castor, the endosperm formed as a result of double fertilization, is a food storing tissue and called endospermic seed. ಇನ್ನೊಂದು ಎಕ್ಸಾಂಪಲ್ ಸಿಕ್ತು, ಕ್ಯಾಸ್ಟರ್. ಕೆಲವು ಗಿಡಗಳಲ್ಲಿ ಅಥವಾ ಎಕ್ಸಾಂಪಲ್ಸ್ ಅಲ್ಲಿ ಲೈಕ್ ಪೀ, ಬೀನ್ ಮತ್ತೆ ಗ್ರಾಮ್, ಎಂಡೋಸ್ಪರ್ಮ್ ಇರಲ್ಲ ಇನ್ ಮೆಚ್ಯೂರ್ ಸೀಡ್. And such seeds are called non-endospermous. ತಿರ್ಗಾ 3 ಎಕ್ಸಾಂಪಲ್, ಬೀನ್ ಮತ್ತೆ ಗ್ರಾಮ್ ಮತ್ತೆ ಪಿ. ಅರ್ಥ ಆಯ್ತಾ? ಎಸ್, ಕ್ಲಿಯರ್? ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಯು ಹ್ಯಾವ್ ಎಂಡೋಸ್ಪರ್ಮಿಕ್ ಸೀಡ್ and you have non-endospermic seed. ಆ ಎಂಬ್ರಿಯೋ ಇದೆಯಲ್ವಾ, when it is developing inside the ovule, ovule is also developing into a seed. ಸೊ ಕೆಲವು ಎಂಬ್ರಿಯೋ ಏನು ಮಾಡುತ್ತೆ, ಎಂಡೋಸ್ಪರ್ಮ್ ಓವ್ಯೂಲಲ್ಲಿ ಇದ್ದಂಥ ಎಂಡೋಸ್ಪರ್ಮ್ ವಿಚ್ ಇಸ್ ಫಾರ್ಮ್ಡ್ ಆಫ್ಟರ್ ಫರ್ಟಿಲೈಸೇಷನ್. ನೋಡಿ, ಝೈಗೋಟ್ ಕೂಡ ಆಫ್ಟರ್ ಫರ್ಟಿಲೈಸೇಷನ್ ಆ್ಯಂಡ್ ಎಂಡೋಸ್ಪರ್ಮ್ ಕೂಡ ಆಫ್ಟರ್ ಫರ್ಟಿಲೈಸೇಷನ್. ಈ ಝೈಗೋಟ್ ಇದೆಯಲ್ವಾ, ಅದು ಬೆಳೀತಾ ಬೆಳೀತಾ ಎಂಬ್ರಿಯೋ ಆಗುತ್ತೆ. ಝೈಗೋಟ್ ಬೆಳೀತಾ ಬೆಳೀತಾ ಮಲ್ಟಿಸೆಲ್ಲರ್ ಎಂಬ್ರಿಯೋ ಆಗಬೇಕಾದ್ರೆ ಸೆಲ್ ಡಿವಿಷನ್ ಆಗಬೇಕು. ಸೆಲ್ ಡಿವಿಷನ್ ಆಗಬೇಕಾದ್ರೆ ಫುಡ್ ಬೇಕು. ಫುಡ್ ಯಾರು ಕೊಡ್ತಾರೆ? ಎಂಡೋಸ್ಪರ್ಮ್ ಕೊಡುತ್ತೆ. ಅದು ಕೂಡ ಫರ್ಟಿಲೈಸೇಷನ್ ಆದ ನಂತರನೇ ಹುಟ್ಕೊಂಡಿರೋದು, ಬಟ್ ಇಟ್ ಹ್ಯಾಸ್ ಅ ಲಾಟ್ ಆಫ್ ಫುಡ್. ಕೆಲವು ಎಂಬ್ರಿಯೋಗು ತುಂಬ ಹಸುವು, ಅದೇನು ಮಾಡುತ್ತೆ, ಎಲ್ಲ ಎಂಡೋಸ್ಪರ್ಮನ್ನು ತಿಂದ್ಬಿಟ್ಟು ಮೆಚ್ಯೂರ್ ಸೀಡಲ್ಲಿ ಏನು ಎಂಡೋಸ್ಪರ್ಮ್ ಉಳಿಯಲ್ಲ. ವೇರ್ ಡಿಡ್ ಇಟ್ ಗೋ? ದ ಎಂಬ್ರಿಯೋ ಹ್ಯಾಸ್ ಈಟನ್ ಇಟ್ ಆ್ಯಂಡ್ ಇಟ್ ಇಸ್ ಸ್ಟಮಕ್ ಇಸ್ ಫುಲ್, ಹೊಟ್ಟೆ ತುಂಬಿದೆ ಅದಕ್ಕೆ. ಆ್ಯಂಡ್ ಮೆಚ್ಯೂರ್ ಸೀಡಲ್ಲಿ ಎಂಡೋಸ್ಪರ್ಮ್ ಇಲ್ಲ. ಇದನ್ನು ನಾನ್ ಎಂಡೋಸ್ಪರ್ಮಿಕ್ ಸೀಡ್ ಅಂತ ಕರಿತೀವಿ. ವಾಟ್ ಇಸ್ ಇಟ್? ಬೀನ್, ಗ್ರಾಮ್ ಆ್ಯಂಡ್ ಪಿ. ಕೆಲವು ಸೀಡ್ಗಳಲ್ಲಿ ಅಷ್ಟು ಹಸುವಾಗಲ್ಲ ಝೈಗೋಟಿಗೆ. ಅದಕ್ಕೆ ಎಷ್ಟು ಬೇಕು ಅಷ್ಟು ತಿಂದ್ಕೊಂಡು ಎಂಬ್ರಿಯೋಗೆ ಕನ್ವರ್ಟ್ ಆಗಿ ಸ್ವಲ್ಪ ಎಂಡೋಸ್ಪರ್ಮನ್ನು ಸೀಡಲ್ಲೇ ಬಿಟ್ಬಿಡುತ್ತೆ. ಅದನ್ನು ಎಂಡೋಸ್ಪರ್ಮಿಕ್ ಸೀಡ್ ಅಂತ ಕರೆಯೋದು. ಒನ್ ಸಚ್ ಎಕ್ಸಾಂಪಲ್ ಇಸ್ ಕ್ಯಾಸ್ಟರ್. ವೀಟ್ ಕೂಡ ತಗೊಳ್ಬಹುದು, ಗ್ರಾಸ್ ಕೂಡ ತಗೊಳ್ಬಹುದು, ಮೇಸ್ ಕೂಡ ತಗೊಳ್ಬಹುದು. ಓಕೆ, ಇಫ್ ಯು ವಾಂಟ್ ಯು ಕ್ಯಾನ್ ಆ್ಯಡ್ ಟು ದಿಸ್ ಲಿಸ್ಟ್, ಬಿಕಾಸ್ ಅಗೇನ್ ನಿಮ್ಮ ಸೆಕೆಂಡ್ PUCಯಲ್ಲಿ ಇನ್ನೂ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಹೀಗೆ ಆರೋ ಹಾಕ್ತಾ ಇದ್ದೀನಿ. ವೀಟ್, ಗ್ರಾಸ್ ಮತ್ತೆ ಮೇಸ್. ಕ್ಲಿಯರ್? ಎಸ್.
ಮುಂದೆ ಹೋಗೋಣ. ದಿಸ್ ಇಸ್ ದ ಸ್ಟ್ರಕ್ಚರ್ ಆಫ್ ಅ ಮೊನೊಕಾಟಿಲಿಡನಸ್ ಸೀಡ್. ಒಂದು ಮೊನೊಕಾಟ್ ಸೀಡ್ ಅಂತ ನಾನು ತಗೊಂಡಾಗ ದೇ ಆರ್ ಜನರಲಿ ಎಂಡೋಸ್ಪರ್ಮಿಕ್ ಅಂತ ಹೇಳ್ತೀವಿ. ಬಟ್ ಸಮ್ ಆಸ್ ಇನ್ ಆರ್ಚಿಡ್ಸ್ ಆರ್ ನಾನ್ ಎಂಡೋಸ್ಪರ್ಮಿಕ್. ಆರ್ಚಿಡ್ಸ್ ಅಲ್ಲ, ಆರ್ಕಿಡ್ಸ್, ಸಾರಿ. Orchids are non-endospermic. Generally, they are endospermic. In seeds of cereals such as maize, the seed coat is membranous and generally fused with the fruit wall. Maize is an example for dry fruit. ಇದರ fruit wall ಎಷ್ಟು ಡ್ರೈ ಆಗಿ ತೆಳ್ಳಗಿದೆ ಅಂತ ಹೇಳಿದ್ರೆ ಫ್ರೂಟ್ ವಾಲ್ ಮತ್ತೆ ಸೀಡ್ ಕೋಟ್ ಅಂಟ್ಕೊಂಡು ಬಿಟ್ಟಿದೆ. ಸೀಡ್ ಕೋಟ್ ಯಾವುದು, ಫ್ರೂಟ್ ವಾಲ್ ಯಾವುದು ಗೊತ್ತಾಗಲ್ಲ. ಅದೇ ಅವ್ರು ಹೇಳ್ತಾ ಇರೋದು ಇಲ್ಲಿ. ಸೀಡ್ ಕೋಟ್ ಇಸ್ ಮೆಂಬ್ರೇನಸ್ ಅಂಡ್ ಜನರಲಿ ಫ್ಯೂಸ್ಡ್ ವಿತ್ ದ ಫ್ರೂಟ್ ವಾಲ್ ಅಂತ ಹೇಳ್ತಾ ಇದ್ದಾರೆ. ಎಂಡೋಸ್ಪರ್ಮ್ ತುಂಬಾ ಇದೆ. ಇಸ್ ಬಲ್ಕಿ ಅಂಡ್ ಸ್ಟೋರ್ಸ್ ಫುಡ್. ತೋರಿಸ್ತೀನಿ ಎಲ್ಲಿ ಅಂತ. ಇಲ್ಲಿ ನೋಡಿ, ಇಷ್ಟು ಎಂಡೋಸ್ಪರ್ಮ್. ಇಲ್ಲಿ ಎಂಬ್ರಿಯೋಗ ಅಷ್ಟು ಹಸುವಾಗಿಲ್ಲ, ಸ್ವಲ್ಪನೇ ತಿಂದಿದ್ದು, ಇಷ್ಟು ಬಿಟ್ಬಿಟ್ಟಿದೆ. Outermost covering of endosperm separates the embryo by a proteinase layer and that is eleuron layer ಅಂತ. ಇದು eleuron layer ಅಂತ ಕಾಣಿಸ್ತಾ ಇರಬಹುದು ನಿಮಗೆ. Here they have labeled it. ಇಲ್ಲಿ ನೋಡಿ, outermost layer of endosperm ಯಾವುದು ಅಂತ ಕೇಳಿದ್ರೆ eleuron layer. Embryo is small and situated in a groove. Okay, at one end of the endosperm. ಇಲ್ಲಿ ನೋಡಿ, ಇದು ಎಂಬ್ರಿಯೋ, ಚಿಕ್ಕದ ಎಂಬ್ರಿಯೋ. ಇಷ್ಟು ದೊಡ್ಡ ಸೀಡಲ್ಲಿ ಇಷ್ಟೇ ಪುಟಾಣಿ ಎಂಬ್ರಿಯೋ ಇದೆ, ಒಂದು ಮೂಲೆಯಲ್ಲಿದೆ. ಆ ಎಂಬ್ರಿಯೋ ಅಲ್ಲಿ ನಿಮಗೆ ಇಲ್ಲಿ ನೋಡಿ ಏನೆಲ್ಲ, ಪ್ಲುಮ್ಯೂಲ್ ಇಲ್ಲಿ ಕಾಣಿಸ್ತಾ ಇದೆ, ರ್ಯಾಡಿಕಲ್ ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ? ಮತ್ತೆ ಕೋಲಿಯೋಪ್ಟೈಲ್ ಆ್ಯಂಡ್ ಕೋಲಿಯೋರೈಸಾ ಕಾಣಿಸ್ತಾ ಇದೆ. ಕೋಲಿಯೋಪ್ಟೈಲ್ ಇದ್ ಕೆಲಸ ಏನು, ಪ್ಲುಮ್ಯೂಲ್ ಅನ್ನ ಪ್ರೊಟೆಕ್ಟ್ ಮಾಡೋದು. ಕೋಲಿಯೋರೈಸಾ ಕೆಲಸ ರ್ಯಾಡಿಕಲ್ ಅನ್ನ ಪ್ರೊಟೆಕ್ಟ್ ಮಾಡುವಂಥದ್ದು. ಸೊ ಹಿಯರ್ ವೆರ್ ಇಸ್ ಇಟ್, ಕನ್ಸಿಸ್ಟ್ ಆಫ್ ಒನ್ ಲಾರ್ಜ್ ಆ್ಯಂಡ್ ಶೀಲ್ಡ್ ಶೇಪ್ಡ್ ಕಾಟಿಲಿಡನ್ ನೋನ್ ಆಸ್ ಸ್ಕ್ಯುಟೆಲ್ಲಮ್. ಒಂದೇ ಒಂದು ಈ ಸ್ಕ್ಯುಟೆಲ್ಲಮ್ ಏನಿದೆ ಇದನ್ನ ಕಾಟಿಲಿಡನ್, ದಿಸ್ ಇಸ್ ಅ ಕಾಟಿಲಿಡನ್ ಆಕ್ಚುಲಿ, ಸಿಂಗಲ್ ಕಾಟಿಲಿಡನ್. 2016 ಅಲ್ಲಿ ಕೇಳಿರುವಂತಹ ಪ್ರಶ್ನೆ. ಆ್ಯಂಡ್ ಒಂದು ಶಾರ್ಟ್ ಆಕ್ಸಿಸ್ ಇದೆ ಪ್ಲುಮ್ಯೂಲ್ ಆ್ಯಂಡ್ ಒಂದು ರ್ಯಾಡಿಕಲ್. ಪ್ಲುಮ್ಯೂಲ್ ಆ್ಯಂಡ್ ರ್ಯಾಡಿಕಲ್ ಆರ್ ಎನ್ಕ್ಲೋಸ್ಡ್ ಇನ್ ಶೀತ್. ಶೀತ್ ಅಂದರೆ ಕವರಿಂಗ್, ವಿಚ್ ಆರ್ ಕಾಲ್ಡ್ ಕೋಲಿಯೋಪ್ಟೈಲ್ ಆ್ಯಂಡ್ ಕೋಲಿಯೋರೈಸಾ ರೆಸ್ಪೆಕ್ಟಿವ್ಲಿ. ಕೋಲಿಯೋಪ್ಟೈಲ್ ಆ್ಯಂಡ್ ಕೋಲಿಯೋರೈಸಾ ನಾಟ್ ಸೀನ್ ಇನ್ ಡೈಕಾಟ್. ಸ್ಕ್ಯುಟೆಲ್ಲಮ್ ವರ್ಡ್ ಡೈಕಾಟ್ ಅಲ್ಲಿ ಇಲ್ಲ. ಎಲ್ಯೂರಾನ್ ಲೇಯರ್ ಡೈಕಾಟ್ ಅಲ್ಲಿ ನೀವು ನೋಡಿಲ್ಲ. ಕೋಲಿಯೋರೈಸಾ ನೋಡಿಲ್ಲ, ಕೋಲಿಯೋಪ್ಟೈಲ್ ನೋಡಿಲ್ಲ. ರ್ಯಾಡಿಕಲ್ ಇದೆ, ಪ್ಲುಮ್ಯೂಲ್ ಇದೆ, ಕಾಟಿಲಿಡನ್ ಅನ್ನೋ ವರ್ಡ್ ಇದೆ. ಎಂಡೋಸ್ಪರ್ಮ್, ಇಫ್ ಯು ಆರ್ ಸ್ಟಡಿಂಗ್ ದ್ಯಾಟ್ ಪರ್ಟಿಕ್ಯುಲರ್ ಡೈಕಾಟ್ ಸೀಡ್, ಅಲ್ಲಿ ಎಂಡೋಸ್ಪರ್ಮ್ ಇರಬಹುದು. ಕರೆಕ್ಟ್ ಅಲ್ವಾ? ಎಸ್. ಮುಂದೆ ಹೋಗೋಣ. ನೌ ವಿ ಕಮ್ ಟು ದ ಲಾಸ್ಟ್ ಪಾರ್ಟ್ ಆಫ್ ದ ಚಾಪ್ಟರ್ ಆ್ಯಂಡ್ ಅದೇ ಬೇಸಿಕ್ಲಿ ನಮ್ಮ ಏನು, ನಮ್ಮ ಸೆಮಿ ಟೆಕ್ನಿಕಲ್ ಡಿಸ್ಕ್ರಿಪ್ಷನ್ ಆಫ್ ಅ ಟಿಪಿಕಲ್ ಫ್ಲವರಿಂಗ್ ಪ್ಲಾಂಟ್. ಅಂದರೆ ಫ್ಯಾಮಿಲಿದು ಫ್ಲೋರಲ್ ಫಾರ್ಮ್ಯುಲಾ ಮತ್ತು ಡೈಗ್ರಾಮ್ ಅನ್ನು ಹೇಗೆ ರೆಪ್ರೆಸೆಂಟ್ ಮಾಡೋದು ಅನ್ನೋದು ಕೆಲವೆಲ್ಲ ಹೈಲೈಟ್ ಮಾಡ್ಕೊಳ್ಳೋಣ. ಸೊ ವೆನ್ ಯು ಆರ್ ಸ್ಟಡಿಂಗ್ ಅ ಫ್ಯಾಮಿಲಿ ಏನೆಲ್ಲ ಬೇಕಾಗ್ಬೋದು, ಡಿಸ್ಕ್ರೈಬ್ ಮಾಡೋದು ಗಿಡಗಳನ್ನು ಫ್ರಮ್ ದ ಬಿಗಿನಿಂಗ್ ತಗೊಂಡ್ರೆ ಅದರ ಹ್ಯಾಬಿಟ್ ಹೇಗೆ, ಅಂದರೆ ಟ್ರೀಯಾ, ಶ್ರಬ್ಬ, ಹರ್ಬ ಅಂತ. ವೆಜಿಟೇಟಿವ್ ಕ್ಯಾರೆಕ್ಟರ್ ಹೇಗಿರುತ್ತೆ, ರೂಟ್ ಹೇಗಿದೆ, ಸ್ಟೆಮ್ ಹೇಗಿದೆ, ಲೀಫ್ ಹೇಗಿದೆ ಅಂತ. ಮತ್ತೆ ಫ್ಲೋರಲ್ ಕ್ಯಾರೆಕ್ಟರ್ಸ್ ಹೇಗಿದೆ, ಇನ್ಫ್ಲಾರೆಸೆನ್ಸ್ ಇಸ್ ರಸಿಮೋಸಾ, ಸೈಮೋಸಾ. ಫ್ಲವರ್ ಪಾರ್ಟ್ ಅಂತ ತಗೊಂಡ್ರೆ ಕೇಲಿಕ್ಸ್ ಅಲ್ಲಿ ಎಸ್ಟಿವೇಶನ್ ಏನಿದೆ, ಕೊರೋಲಾದಲ್ಲಿ ಏನಿದೆ, ಸ್ಟೇಮನ್ಸ್ ಎಷ್ಟಿವೆ, ಫ್ರೀನಾ, ಫ್ಯೂಸ್ಡಾ, ಇದೆಲ್ಲ ಬರೋದು. ಸೊ ಆಲ್ ಆಫ್ ದಿಸ್ ವಿಲ್ ಗಿವ್ ಯು ಡಿಸ್ಕ್ರಿಪ್ಷನ್ ಅಬೌಟ್ ಅ ಫ್ಯಾಮಿಲಿ. ಓಕೆ, ಡಿಸ್ಕ್ರೈಬ್ ಮಾಡ್ತಾ ಹೋಗ್ತಾ ಇದ್ದಂಗೆ ನಿಮಗೆ ಒಂದು ಫ್ಲೋರಲ್ ಡೈಗ್ರಾಮ್ ಮತ್ತು ಫಾರ್ಮ್ಯುಲಾ ಪ್ರೆಸೆಂಟ್ ಆಗುತ್ತೆ ನಿಮ್ಮ ಮುಂದೆ. ತೋರಿಸ್ತೀನಿ ಅದು ಹೇಗೆ ಅಂತ. ಫ್ಲೋರಲ್ ಫಾರ್ಮ್ಯುಲಾದಲ್ಲಿ ಕೆಲವೆಲ್ಲ ಸಿಂಬಲ್ಸ್ ಇದೆ. ಸಿಂಬಲ್ಸ್ ಯಾವುದು ಅಂತ ನೋಡ್ಕೊಳ್ಳೋಣ. ಬಿ ಆರ್ ಅಂತ ಕೊಟ್ಟರೆ ಬ್ರಾಕ್ಟಿಯೇಟ್, ಕೆ ಅಂತ ಕೊಟ್ಟರೆ ಕೇಲಿಕ್ಸ್, ಸಿ ಅಂತ ಕೊಟ್ಟರೆ ಕೊರೋಲಾ, ಪಿ ಅಂದರೆ ಪೆರಿಯಾಂತ್, ಎ ಅಂದರೆ ಆಂಡ್ರೀಷಿಯಂ, ಜಿ ಅಂದರೆ ಗೈನೀಷಿಯಂ. ಓಕೆ, ನೆಕ್ಸ್ಟ್ ಜಿ ಅನ್ನ ನಾನು
ಅಂಡರ್ಲೈನ್ ಮಾಡಿದ್ರೆ ಇದು ಸುಪೀರಿಯರ್ ಓವರಿ ಆಗುತ್ತೆ ಆ್ಯಂಡ್ ಜಿ ಮೇಲೆ ಲೈನ್ ಹಾಕಿದ್ರೆ ಇದು ಏನಾಗುತ್ತೆ ಇನ್ಫೀರಿಯರ್ ಓವರಿ ಅಂತ ಆಗುತ್ತೆ. ಸೊ ಜಿ ಅನ್ನ ಅಂಡರ್ಲೈನ್ ಮಾಡಿದ್ರೆ ಹೈಪೋಗೈನಸ್ ಕಂಡೀಷನ್, ಜಿ ಮೇಲೆ ಒಂದು ಲೈನ್ ಹಾಕಿದ್ರೆ ಇದು ಎಪಿಗೈನಸ್ ಕಂಡೀಷನ್ ಆಗೋದು. ಜಿ ಪಕ್ಕನೆ ಒಂದು ಲೈನ್ ಹಾಕಿದ್ರೆ ಪೆರಿಗೈನಸ್ ಆಗುತ್ತೆ. ಬಟ್ ನೀವು ಪೆರಿಗೈನಸ್ ಎಲ್ಲೂ ಕಲಿತಾ ಇಲ್ಲ ಇನ್ ಎಕ್ಸಾಂಪಲ್, ದಟ್ಸ್ ವೈ ಇವ್ರು ಕೊಟ್ಟಿಲ್ಲ. ಓಕೆ, ನೆಕ್ಸ್ಟ್ ಫಾರ್ ಮೇಲ್, ಫಾರ್ ಫೀಮೇಲ್, ಫಾರ್ ಬೈಸೆಕ್ಷುವಲ್ ಪ್ಲಾಂಟ್ಸ್ ಯು ಕ್ಯಾನ್ ಯೂಸ್ ದಿಸ್ ಸಿಂಬಲ್. ಈ ಸಿಂಬಲ್ ಅನ್ನ ಯೂಸ್ ಮಾಡ್ಕೊಳ್ಬಹುದು. ಬೈಸೆಕ್ಷುವಲ್ ಪ್ಲಾಂಟ್ಸ್ ಅಂದ್ರೆ ದಿಸ್ ಸಿಂಬಲ್ ಈಸ್ ಯೂಸ್ಡ್. ಅದೇ ವೆನ್ ಯು ಕಮ್ ಟು, ಒಂದು ನಿಮಿಷ, ಎಸ್, ದಿಸ್ ಸಿಂಬಲ್ ಇಸ್ ಫಾರ್ ಬೈಸೆಕ್ಷುವಲ್ ಪ್ಲಾಂಟ್. ಪ್ಲಸ್ ಹಾಕಿ ಅದ್ರ ಸುತ್ತ ಒಂದು ಸರ್ಕಲ್ ಹಾಕಿದ್ರೆ ಆಕ್ಟಿನೋಮಾರ್ಫಿಕ್, ಝೈಗೋಮಾರ್ಫಿಕ್ ಆದ್ರೆ ಪರ್ಸೆಂಟೇಜ್ ಸೈನ್ ಬರುತ್ತೆ. ಫಾರ್ ಝೈಗೋಮಾರ್ಫಿಕ್ ಹೀಗೆ ಬರೋದು. ಓಕೆ, ನೆಕ್ಸ್ಟ್ ಫ್ಲೋರಲ್ ಡೈಗ್ರಾಮ್ ಅಂತ ನೀವು ತಗೊಂಡ್ರೆ ನಂಬರ್, ನಿಮಗೆ ಫ್ಲೋರಲ್ ಡೈಗ್ರಾಮ್ ಅಲ್ಲಿ ಏನೆಲ್ಲ ಐಡಿಯಾ ಸಿಗಬಹುದು. ಇನ್ಫಾರ್ಮೇಶನ್ ಅಬೌಟ್ ದ ನಂಬರ್ ಆಫ್ ಪಾರ್ಟ್ಸ್ ಆಫ್ ಅ ಫ್ಲವರ್, ದೇರ್ ಅರೇಂಜ್ಮೆಂಟ್, ಎಸ್ಟಿಮೇಷನ್ ಹೇಗಿದೆ, ಆ್ಯಂಡ್ ದ ರಿಲೇಷನ್ ದೇ ಹ್ಯಾವ್ ವಿತ್ ಒನ್ ಅನದರ್. ದ ಪೊಸಿಷನ್ ಆಫ್ ದ ಮದರ್ ಆಕ್ಸೆಸ್ ಅಂದರೆ ಮೇನ್ ಸ್ಟೆಮ್ ಎಲ್ಲಿದೆ, ವಿತ್ ರೆಸ್ಪೆಕ್ಟ್ ಟು ದ ಫ್ಲವರ್ ಇಸ್ ರೆಪ್ರೆಸೆಂಟೆಡ್ ಬೈ ಅ ಡಾಟ್ ಆನ್ ಟಾಪ್ ಆಫ್ ದ ಫ್ಲೋರಲ್ ಡೈಗ್ರಾಮ್. ತೋರಿಸ್ತೀನಿ ಅದನ್ನು ಕೂಡ. ಆ್ಯಂಡ್ ಯು ಕ್ಯಾನ್ ಆಲ್ಸೋ ಶೋ ಕೊಹೆಷನ್, ಅಧೇಷನ್ ವಿದಿನ್ ಡಿಫ್ರೆಂಟ್ ಪಾರ್ಟ್ಸ್. ಈ ಫ್ಲೋರಲ್ ಫಾರ್ಮ್ಯುಲಾದಲ್ಲಿ ಮತ್ತು ಡೈಗ್ರಾಮ್ ಅಲ್ಲಿ ಎರಡೂ ಕೂಡ ಫ್ಲೋರಲ್ ಕೊಹೆಷನ್ ಮತ್ತು ಅಧೇಷನ್ ನೀವು ನೋಡ್ಬೋದು. ನಿಮ್ಗೊಂದು ಎಕ್ಸಾಂಪಲ್ ಆಗಿ ಮಸ್ಟರ್ಡ್ ಪ್ಲಾಂಟ್ ಅಥವಾ ಬ್ರೆಸಿಕೇಸ್ ಇದು ಫ್ಲೋರಲ್ ಡೈಗ್ರಾಮ್ ಮತ್ತು ಫಾರ್ಮ್ಯುಲಾವನ್ನು ಕೊಟ್ಟಿದ್ದಾರೆ. ನೋಡೋಣ. ದಿಸ್ ಇಸ್ ದ ಒನ್ ದಟ್ ಇಸ್ ಗಿವೆನ್. ಆ್ಯಂಡ್ ಇದನ್ನು ನೀಟ್ 2021ನಲ್ಲಿ ಮ್ಯಾಚ್ ದ ಫಾಲೋವಿಂಗ್ ಥರ ಕೇಳಿದರು. ಬೇರೆ ಬೇರೆ ಫ್ಲೋರಲ್ ಫಾರ್ಮ್ಯುಲಾ ಮತ್ತು ಡೈಗ್ರಾಮ್ ಹಾಕಿ. ಸೊ ಯು ಕ್ಯಾನ್ ಸಿ ಹಿಯರ್ ಏನೆಲ್ಲ ಕೊಟ್ಟಿದ್ದಾರೆ. ಇದು ನಮ್ಮ ಮದರ್ ಆಕ್ಸಿಸ್ ಅಂದರೆ ಮೇನ್ ಸ್ಟೆಮ್ ಆಗಿದೆ. ಮದರ್ ಆಕ್ಸಿಸ್ ಹತ್ರ ಇರುವಂತಹ ಭಾಗ ಅಥವಾ ಪಾರ್ಟನ್ನು ಪೋಸ್ಟೀರಿಯರ್ ಅಂತ ಕರಿತೀವಿ. ಆ್ಯಂಡ್ ಅದರ ಡೆಡ್ ಆಪೋಸಿಟ್ ಸೈಡನ್ನು ನೀವು ಆಂಟೀರಿಯರ್ ಸೈಡ್ ಅಂತ ಕರಿತೀರಾ. ಬಿಕಾಸ್ ನಮಗೆ ಗಿಡದಲ್ಲಿ ಹೂ ನೋಡಬೇಕಾದ್ರೆ ಫಸ್ಟ್ ಆಂಟೀರಿಯರ್ ಕಣ್ಣಿಗೆ ಬೀಳೋದು. ಹಾಗೆ ದಿಸ್ ಇಸ್ ದ ಔಟರ್ಮೋಸ್ಟ್ ವರ್ಲ್ ದಟ್ ಇಸ್ ಸೆಪಲ್ ಅಥವಾ ಕೇಲಿಕ್ಸ್. ಡ್ರಾ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳಿ. ಒಂದು ನೋಡಿ, ಇಲ್ಲಿ ಬಂಪ್ ಥರ ಡ್ರಾ ಮಾಡಿದ್ದಾರೆ. ಒಳಗಡೆ ಇರೋಂಥ ಭಾಗ ಇದು ಪೆಟಲ್ ಆಗಿದೆ, ಕೇಲಿಕ್ಸ್ ಅಂತ ಅನ್ಕೊಳ್ಳಿ. ಇದನ್ನ ನಾರ್ಮಲ್ ಆಗಿ ಡ್ರಾ ಮಾಡಿದ್ದಾರೆ ನೋಡಿ. ಹೀಗೆ ಡ್ರಾ ಮಾಡಿದ್ರೆ ಇದು ಬಂಪ್ ಇದ್ರೆ ಇದು ಕೇಲಿಕ್ಸ್ ಆಗುತ್ತೆ. ಓಕೆ, ದಟ್ಸ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು. ಮತ್ತೆ ಈ ಪರ್ಟಿಕ್ಯುಲರ್ ರೆಪ್ರೆಸೆಂಟೇಷನ್ ಆಂಥರ್ಸ್, ಸಾರಿ ಸ್ಟೇಮನ್ ಇಸ್ ದ ರೈಟ್ ವರ್ಡ್. ಆಂಥರ್ ರೆಪ್ರೆಸೆಂಟ್ ಮಾಡ್ತಾ ಇದೆ, ಬಟ್ ಸ್ಟೇಮನ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಮತ್ತೆ ಒಳಗಡೆ ಬರುವಂತಹ ಭಾಗ ಏನಿದೆ ಅದು ಬೇಸಿಕ್ಲಿ ಗೈನೀಷಿಯಂ ಇದು ರೆಪ್ರೆಸೆಂಟೇಷನ್ ಆಗಿರೋದು. ಓಕೆನಾ? ಆಲ್ ರೈಟ್. ಫ್ಲೋರಲ್ ಫಾರ್ಮ್ಯುಲಾದಲ್ಲಿ ನೋಡಿ ಇಲ್ಲಿ ಏನು ಕೊಟ್ಟಿದ್ದಾರೆ. ಆಕ್ಟಿನೋಮಾರ್ಫಿಕ್ ಅಂದರೆ ರೇಡಿಯಲ್ ಸಿಮೆಟ್ರಿ, ಬೈಸೆಕ್ಷುವಲ್ ಮೇಲ್ ಮತ್ತು ಫೀಮೇಲ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಒಂದೇ ಫ್ಲವರಲ್ಲಿದೆ. ಕೆ ಅಂದರೆ ಕೇಲಿಕ್ಸ್, 2+2 ಕೊಟ್ಟಿದ್ದಾರೆ. 2+2 ಯಾಕೆ ಕೊಟ್ಟಿರೋದು? ಟ್ರೈ ಟು ಅಂಡರ್ಸ್ಟ್ಯಾಂಡ್. ಇದು ಎರಡು ಹೊರಗಡೆ ಇದೆ, ಸರ್ಕಲ್ ಹಾಕಿದ್ರೆ ಅದು ಹೊರಗಡೆ ಬರುತ್ತೆ. ಆ್ಯಂಡ್ ಇದು ಒಳಗಡೆ ಇರುವಂಥ ಸರ್ಕಲಲ್ಲಿ ಬರ್ತಾ ಇದೆ. ಓಕೆನಾ? ದಟ್ಸ್ ವೈ 2+2 ಅಂತ ಹಾಕಿದ್ದಾರೆ. ಎಸ್ಟಿವೇಷನ್ ಕೇಳಿದರೆ ಈ ಡೈಗ್ರಾಮ್ ಪ್ರಕಾರ ಎಸ್ಟಿವೇಷನ್ ಕೊಡಿ ಅಂತ ಹೇಳಿದ್ರೆ ಏನು ಎಸ್ಟಿವೇಷನ್ ಕೊಡ್ತೀರಾ ನೀವು? ಫಾರ್ ಸೆಪಲ್ಸ್ ಇಂಬ್ರಿಕೇಟ್ ಕೊಡಬೇಕಾಗುತ್ತೆ. ಓವರ್ಲ್ಯಾಪಿಂಗ್ ಇದೆ, ಬಟ್ ಏನು ಪ್ರಾಪರ್ ಆಗಿಲ್ಲ. ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ನೋಡ್ಕೊಳ್ಳೋಣ. ಸೆಪಲ್ಸ್ ಆಯಿತು. ಪೆಟಲ್ಸ್ ನೋಡ್ಕೊಳ್ಳಿ. ಇಲ್ಲೊಂದಿದೆ, 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 ಹೀಗಿದೆ. ಸೊ ಪೆಟಲ್ ಎಷ್ಟಿದೆ? 4. ಗುಡ್. ಪೆಟಲ್ ಎಷ್ಟಿದೆ? 4. ಆಲ್ ರೈಟ್. ಯಾವ ಎಸ್ಟಿವೇಷನ್ ಅಂತ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ? ಡಯಾಗ್ರಾಮ್ ನೋಡಿದ್ರೆ ವಾಲ್ವೇಟ್ ಅಂತ ಕಾಣಿಸ್ತಾ ಇದೆ ಅಲ್ವಾ? ವಾಲ್ವೇಟ್ ಅಂತ ಕಾಣಿಸ್ತಾ ಇರೋದು. ಕರೆಕ್ಟ್? ಎಸ್. ನೆಕ್ಸ್ಟ್ ಇಲ್ಲಿ ನೋಡಿ, ಸ್ಟೇಮನ್ಸ್ ಆರ್ ಎ ಆ್ಯಂಡ್ ರೀಶಮ್ 2+4. 2 ಯಾಕೆ ಅಂತ ಹೇಳ್ತೀನಿ. ಇದು ಹೊರಗಡೆ 2 ಇದೆ ಆ್ಯಂಡ್ ಮತ್ತೆ ಒಳಗಡೆ 2 ಇರೋದು. ಓಕೆ, ಸೊ
2 ಆರ್ ಲಾಂಗ್ 4 ಆರ್ ಶಾರ್ಟ್ ಆ್ಯಕ್ಚುಲಿ ಅದು ಮೆನ್ಷನ್ ಮಾಡಿಲ್ಲ. ಸೊ 2+4 ಯಾಕೆ ಕೊಟ್ಟಿದ್ದಾರೆ ಅಂದರೆ ದೀಸ್ 2 ಆರ್ ಡಿಫ್ರೆಂಟ್ ಫ್ರಮ್ ದ ರೆಸ್ಟ್ ಆಫ್ ದ 4. ಸ್ಟ್ರಕ್ಚರ್ ಇರ್ಬೋದು, ಅದೆಷನ್ ಇರ್ಬೋದು, ಬಟ್ ಇನ್ ದಿಸ್ ಕೇಸ್ ದೇ ಆರ್ ನಾಟ್ ಅದೆಸ್ಟ್ ಅಂದರೆ ಅಟ್ಯಾಚ್ ಆಗಿಲ್ಲ. ಗೈನೀಷಿಯಂ 2 ಭಾಗ, 2 ಚೇಂಬರ್ ಇದೆ. ಸಿ ಹಿಯರ್, ಇದೊಂದು ಚೇಂಬರ್, ಇದೊಂದು ಚೇಂಬರ್. ಸೊ 2 ಅಂತ ಬ್ರಾಕೆಟಲ್ಲಿ ಹಾಕಿದ್ದಾರೆ. ಬ್ರಾಕೆಟ್ ಹಾಕಿದ್ದು ಫ್ಯೂಷನ್ ತೋರ್ಸಕ್ಕೆ. ಅಂಡರ್ಲೈನ್ ಮಾಡಿದ್ದಾರೆ ವಿಚ್ ಈಸ್ ನಥಿಂಗ್ ಬಟ್ ಹೈಪೋಗೈನಸ್ ಕಂಡೀಷನ್. ಹೈಪೋಗೈನಸ್ ಕಂಡೀಷನ್ ನಿಮಗೆ ಫ್ಲೋರಲ್ ಡೈಗ್ರಾಮ್ ಅಲ್ಲಿ ಕಾಣಿಸಲ್ಲ. ಯು ಕೆನಾಟ್ ಸಿ ಹೈಪೋಗೈನಸ್ ಕಂಡೀಷನ್. ಓಕೆ, NEET 2021 ಅಲ್ಲಿ ಕೇಳಿರೋಂಥ ಪ್ರಶ್ನೆ. ಸೊಲನೇಸಿ ಫ್ಯಾಮಿಲಿಯನ್ನ ಅರ್ಥ ಮಾಡ್ಕೊಳ್ಳೋಣ, ಬಿಕಾಸ್ ದಿಸ್ ಇಸ್ ದ ಓನ್ಲಿ ಫ್ಯಾಮಿಲಿ ಇನ್ಕ್ಲೂಡೆಡ್. ಇದನ್ನ ಬಿಟ್ರೆ ಎಕ್ಸ್ಟ್ರಾ ಫ್ಯಾಮಿಲಿ ಇದೆ, ಮಾಲ್ವೇಸಿ, ಲೆಗ್ಯುಮಿನೋಸೆ ಎಲ್ಲ. ಅದನ್ನ ಸೆಪರೇಟ್ ಆಗಿ ಡೀಲ್ ಮಾಡ್ತೀನಿ ನಾನು, ಬಿಕಾಸ್ ಅದರ ಇನ್ಫಾರ್ಮೇಶನ್ ನಿಮ್ಮ NCERT ಅಲ್ಲಿ ಇಲ್ಲ. ಆ್ಯಂಡ್ ವಿ ಆರ್ ನಾಟ್ ಶ್ಯೂರ್ ಎಷ್ಟು ಎಕ್ಸಾಂಪಲ್ ಇನ್ಕ್ಲೂಡ್ ಮಾಡೋದು, ಏನೆಲ್ಲ ಕ್ಯಾರೆಕ್ಟರ್ಸ್ ಕೊಡೋದು ಅಂತ. ಹವೆವರ್ ಒಂದು ರಫ್ ಐಡಿಯಾ ಇದೆ. ಆ ಐಡಿಯಾ ಪ್ರಕಾರ ಐ ವಿಲ್ ಡೂ ದ್ಯಾಟ್ ಆಲ್ಸೋ. ಅದನ್ನ ಆಸ್ ಅ ಸೆಪರೇಟ್ ಕ್ಲಾಸ್ ಅಪ್ಲೋಡ್ ಮಾಡಿಸ್ತೀನಿ, ಸರಿನಾ? ಫಾರ್ ನಾವು ಸೊಲನೇಸಿ ನೋಡ್ಕೊಳ್ಳೋಣ. ಪೊಟ್ಯಾಟೊ ಫ್ಯಾಮಿಲಿ ಅಂತ ಕರೆಯುವಂಥದ್ದು. ನಾನು ಬದನೆಕಾಯಿ ಫ್ಯಾಮಿಲಿ ಅಂತೀನಿ ಬಿಕಾಸ್ ಇಟ್ಸ್ ನೈಸ್ ಟು ಸೇ, ಬಟ್ ಆ್ಯಕ್ಚುಲಿ ದಿಸ್ ಇಸ್ ಆಲೂಗಡ್ಡೆ ಫ್ಯಾಮಿಲಿ. ಓಕೆನಾ? ವೈಡ್ಲಿ ಡಿಸ್ಟ್ರಿಬ್ಯೂಟೆಡ್ ಇನ್ ಟ್ರೋಪಿಕ್ಸ್, ಸಬ್ ಟ್ರೋಪಿಕ್ಸ್, ಹಾಗೆ ಟೆಂಪರೇಟ್ ಝೋನ್. ಟ್ರೋಪಿಕ್, ಸಬ್ ಟ್ರೋಪಿಕ್ ಅಂದರೆ ಇಂಡಿಯಾ ಬೇಸಿಕ್ಲಿ. ಇಕ್ವೇಟರ್, ಗ್ಲೋಬಲ್ ಒಂದು ಇಕ್ವೇಟರ್ ಅಂತ ಇದೆ. ಸ್ವಲ್ಪ ವಾರ್ಮ್ ಆಗಿರುವಂಥ ರೀಜನ್ಸ್ ಅನ್ನೋ ಟ್ರೋಪಿಕ್ಸ್, ಸಬ್ ಟ್ರೋಪಿಕ್ಸ್, ಆ್ಯಂಡ್ ಸ್ವಲ್ಪ ದೂರ ಹೋಗ್ತಾ ಹೋಗ್ತಾ ಟೆಂಪರೇಟ್ ರೀಜನ್ ಅಂತ ಕರಿತೀವಿ. ಅಲ್ಲೆಲ್ಲ ಬೆಳೆಯೋ ಎಬಿಲಿಟಿ ಇದಕ್ಕಿದೆ. ವೆಜಿಟೇಟಿವ್ ಕ್ಯಾರೆಕ್ಟರ್ಸ್, ಹರ್ಬ್ಸ್ ಇರ್ಬೋದು, ಶ್ರಬ್ಸ್ ಇರ್ಬೋದು, ಆ್ಯಂಡ್ ರೇರ್ಲಿ ಸ್ಮಾಲ್ ಟ್ರೀಸ್. ಮೋಸ್ಟ್ಲಿ ಸ್ವಲ್ಪ ಸ್ಮಾಲ್ ಗಿಡ, ಚಿಕ್ಕ ಗಿಡಗಳು, ಮರ ಬೆಳೆಯೋದು ಸ್ವಲ್ಪ ಕಮ್ಮಿ ಸೊಲನೇಸಿಯಲ್ಲಿ. ಸ್ಟೆಮ್, ಬಿಕಾಸ್ ದೇ ಆರ್ ಹರ್ಬ್ಸ್ ಆರ್ ಶ್ರಬ್ಸ್, ಸ್ಟೆಮ್ ಹರ್ಬೇಷಿಯಸ್ ಆಗಿರುತ್ತೆ, ಅಂದರೆ ಗ್ರೀನ್ ಆಗಿರುತ್ತೆ. ವುಡಿ, ಮರಗಳಲ್ಲಿ ಎಷ್ಟು ಗಟ್ಟಿ ಸ್ಟೆಮ್ ಇದೆ ಅಷ್ಟು ಬೆಳೆಯಲ್ಲ. ಏರಿಯಲ್ ಅಂದರೆ ನೆಲದಿಂದ ಮೇಲಕ್ಕೆ ಬರ್ತಾ ಇರುವಂಥದ್ದು. ಇರೆಕ್ಟ್, ಸಿಲಿಂಡ್ರಿಕಲ್ ಮತ್ತು ಬ್ರಾಂಚ್ಡ್ ಆಗಿರೋದು. ಸಾಲಿಡ್ ಅಥವಾ ಹಾಲೋ, ಸಾಲಿಡ್ ಆಗಿರ್ಬೋದು ಅಥವಾ ಕೆಲವೊಮ್ಮೆ ಹಾಲೋ. ಹಾಲೋ ಇಸ್ ಅಗೇನ್ ವೆರಿ ರೇರ್, ಬಟ್ ಮೋಸ್ಟ್ ಆಫನ್ ಸಾಲಿಡ್ ಅಂದರೆ ಗಟ್ಟಿ ಇರುತ್ತೆ, ಒಳಗಡೆ ಟೊಳ್ಳಿರಲ್ಲ, ಗಟ್ಟಿ ಇರುತ್ತೆ. ಓಕೆ, ಐ ಹೋಪ್ ಯು ನೋ ದಿಸ್ ವರ್ಡ್ ಟೊಳ್ಳು. ಹ್ಯಾರಿ ಆರ್ ಗ್ಲಾಬ್ರಸ್ ಆ್ಯಂಡ್ ಅಂಡರ್ಗ್ರೌಂಡ್ ಸ್ಟೆಮ್ ಮಾಡಿಫಿಕೇಶನ್ ಇರುತ್ತೆ ಇನ್ ಪೊಟ್ಯಾಟೊ. ಹ್ಯಾರಿ ಅಥವಾ ಗ್ಲಾಬರಸ್ ಅಂತ ಯಾಕೆ ಕರಿತೀವಿ? ಸ್ಟೆಮ್ಮನ್ನು ಮುಟ್ಟಿದ್ರೆ ಒಂಥರ ಬರ ಫೀಲಿಂಗ್ ಕೈಗೆ, ಅದಕ್ಕೆ ಹ್ಯಾರಿ. ಇದು ಹ್ಯಾರಿ ಯಾಕೆ ಗೊತ್ತಾ? ಬಿಕಾಸ್ ಆಫ್ ಟ್ರೈಕೋಮ್ಸ್, ಸ್ಟೆಮ್ ಹೇರ್. ಇದು ಅಗೇನ್ ನೀವು ಮೋಸ್ಟ್ಲಿ ಐ ಥಿಂಕ್ ಎನಾಟಮಿಯಲ್ಲಿ ಕಲಿತೀರ. ಮಾಡಿಫಿಕೇಶನ್ ಅಂತ ಎಪಿಡರ್ಮಲ್ ಟಿಶ್ಯೂ ಸಿಸ್ಟಮಲ್ಲಿ ಟ್ರೈಕೋಮ್ಸ್ ಅಂತ ಬರುತ್ತೆ. ಸೊ ದ್ಯಾಟ್ ಈಸ್ ಫೌಂಡ್ ಹಿಯರ್. ಅದಕ್ಕೋಸ್ಕರ ರಫ್ ಇನ್ ಟೆಕ್ಸ್ಚರ್ ಅಂತ ಹೇಳ್ತೀವಿ. ಲೀವ್ಸ್ ನೋಡ್ಕೊಳ್ಳೋಣ. ಆಲ್ಟರ್ನೇಟ್ ಫಿಲೋಟ್ಯಾಕ್ಸಿ, ಸಿಂಪಲ್ ಆಗಿರುತ್ತೆ, ತುಂಬ ರೇರ್ಲಿ ಪಿನ್ನೇಟ್ಲಿ ಕಂಪೌಂಡ್ ಆಗಿರೋದು. ಸಿಂಪಲ್ ಆರ್ ಮೋರ್ ಕಾಮನ್ಲಿ ಸೀನ್. ಎಕ್ಸ್ ಸ್ಟಿಪ್ಯುಲೇಟ್, ಲೀಫ್ ಇದು ಬೇಸಲ್ಲಿ ಆ 2 ಚಿಕ್ಕ ಚಿಕ್ಕದು ಎಲೆಗಳಿತ್ತಲ್ವ, ಸ್ಟಿಪ್ಯೂಲ್ ಇಲ್ಲ. ವೆನೇಷನ್ ರೆಟಿಕ್ಯುಲೇಟ್ ಆಗಲೇಬೇಕು ಬಿಕಾಸ್ ದೇ ಆರ್ ಡೈಕಾಟ್ಸ್. ಫ್ಲೋರಲ್ ಕ್ಯಾರೆಕ್ಟರ್ಸ್, ಇನ್ಫ್ಲೋರೆಸೆನ್ಸ್ ಸಾಲಿಟರಿ ಅಂತ ಇದೆ, ಆಕ್ಸಿಲರಿ ಆರ್ ಸೈಮೋಸ್. ಸೊ ಬೇಸಿಕ್ಲಿ ದೇ ಮೋರ್ ಆಫನ್ ಶೋ ಸೈಮೋಸ್. ಎಕ್ಸೆಪ್ಷನ್ಸ್ ಇರಬಹುದು, ರೆಸಿಮೋಸ್ ಕೂಡ ನೋಡಬಹುದು, ಬಟ್ ಮೋರ್ ಆಫನ್ ಸೈಮೋಸ್. ಫ್ಲವರ್ ಆರ್ ಬೈಸೆಕ್ಷುವಲ್, ಆಕ್ಟಿನೋಮಾರ್ಫಿಕ್ ಅಂದರೆ ಆಂಡ್ರೀಷಿಯಂ ಗೈನೀಷಿಯಂ ಎರಡೂ ಕಾಣಿಸುತ್ತೆ, ಆ್ಯಂಡ್ ಆಕ್ಟಿನೋಮಾರ್ಫಿಕ್ ರೇಡಿಯಲ್ ಸಿಮೆಟ್ರಿ ಕಾಣಿಸೋದು ಇನ್ ದ ಫ್ಲವರ್ಸ್. ಕೇಲಿಕ್ಸ್ ಅಲ್ಲಿ 5 ಸೆಪಲ್ ಇರುತ್ತೆ, ಯುನೈಟೆಡ್ ಅಂದರೆ ಫ್ಯೂಸ್ಡ್ ಆಗಿರೋದು, ಗ್ಯಾಮೋಸೆಪೆಲಸ್. ಪರ್ಸಿಸ್ಟೆಂಟ್ ಆಗಿರುತ್ತೆ. ಪರ್ಸಿಸ್ಟೆಂಟ್ ಅಂದರೆ ಏನು? ಕೇಲಿಕ್ಸ್ ಸೀನ್ ಇವನ್ ಇನ್ ಫ್ರೂಟ್, ಕೇಲಿಕ್ಸ್ ಇನ್ ಫ್ರೂಟ್ಸ್ ಟೂ ಅಂತ ಹಾಕ್ತಾ ಇದ್ದೀನಿ. ನಾರ್ಮಲ್ ಆಗಿ ಫರ್ಟಿಲೈಸೇಷನ್ ಆದ ನಂತರ ಕೇಲಿಕ್ಸ್ ಬಿದ್ದು ಹೋಗುತ್ತೆ, ಬಟ್ ಇಲ್ಲಿ ಉಳ್ಕೊಂಡಿರುತ್ತೆ. ಎಕ್ಸಾಂಪಲ್, ವೆರಿ ಗುಡ್ ಎಕ್ಸಾಂಪಲ್ ಇಸ್ ಬ್ರಿಂಜಾಲ್. ಬ್ರಿಂಜಾಲಲ್ಲಿ ತುದಿಯಲ್ಲಿ ನೀವು ಹೀಗೆ ಡ್ರಾ ಮಾಡೋದು. ನಾನು ಚಿಕ್ಕವಳು ಇರಬೇಕಾದ್ರೆ ಬ್ರಿಂಜಾಲ್ ಡ್ರಾ ಮಾಡು ಅಂದರೆ ಹೀಗೆ ಮಾಡ್ತಾ ಇದ್ದೆ. ಒಂದು ವೆರಿ ನೈಸ್ ಸ್ಟಾಕ್ ಆ್ಯಂಡ್ ಹೀಗೆ ಡ್ರಾ ಮಾಡ್ತಾ ಇದ್ದಿದ್ದು ಅಲ್ವಾ. ಮತ್ತು ಒಂದು ಪರ್ಪಲ್ ಕಲರ್ ಅಂತ ಇಲ್ಲಿ ಪಿಂಕ್ ಆಗ್ತಾ ಇದೆ, ಹೀಗೆ ಡ್ರಾ ಮಾಡ್ತಾ ಇದ್ದೆ. ದಿಸ್ ಇಸ್ ಪರ್ಸಿಸ್ಟೆಂಟ್ ಕೇಲಿಕ್ಸ್. ಆ ಗ್ರೀನ್ ಪಾರ್ಟ್ ಏನಿದೆ ಅದು ಕೇಲಿಕ್ಸ್ ಉಳ್ಕೊಂಡ್ಬಿಟ್ಟಿದೆ. ಓಕೆ, ಎಸ್ಟಿವೇಷನ್ ಏನು? ವಾಲ್ವೇಟ್ ಎಸ್ಟಿವೇಷನ್ ಆಗುತ್ತೆ. ಕೊರೋಲಾ, ಪೆಟಲ್ಸ್ ಆರ್ 5 ಯುನೈಟೆಡ್, ಅಗೇನ್ ಗ್ಯಾಮೋ ಪೆಟಲಸ್ ಕಂಡೀಷನ್.
ಎಸ್ಟಿವೇಶನ್ ವಾಲ್ವೇಟ್ ಎಸ್ಟಿವೇಶನ್ ಆಗಿದೆ. ಆಂಡ್ರೀಷಿಯಮ್ ಅಂತ ತಗೊಂಡ್ರೆ 5 ಸ್ಟೇಮನ್ ಎಪಿಪೆಟಾಲಿಸ್. ಆಂಡ್ರೀಷಿಯಮ್ ಅಂದ್ರೆ ಸ್ಟೇಮನ್ಸ್ ಆರ್ ಅಟ್ಯಾಚ್ ಟು ಪೆಟಲ್, ಹೆನ್ಸ್ ಎಪಿಪೆಟಾಲಿಸ್. ಗೈನೀಷಿಯಮ್ 2 ಕಾರ್ಪೆಲ್ ಇರೋದು, obliquely placed. obliquely placed. obliquely placed ಅಂದ್ರೆ ಏನು ಅಂತ ಹೇಳ್ತೀನಿ ನಾನು. I'll tell you. obliquely placed. ಸಿಂಕಾರ್ಪಸ್ ಅಂದ್ರೆ 2 ಕಾರ್ಪೆಲ್ ಇದೆ, 2 ಫ್ಯೂಸ್ ಆಗಿದೆ. ಓವರಿ ಸುಪೀರಿಯರ್, ದಟ್ ಮೀನ್ಸ್ ಹೈಪೋಗೈನಸ್ ಕಂಡೀಷನ್. 2 ಲಾಕ್ಯೂಲ್, 2 ಓವರಿ ಚೇಂಬರ್, ಬೈಲಾಕ್ಯುಲಾರ್. ಪ್ಲಾಸೆಂಟಾ swollen with many ovules and axial placentation ಅನ್ನ ತೋರಿಸ್ತಾ ಇದೆ. ಫ್ರೂಟ್ಸ್ ಅಲ್ಲಿ ನಿಮಗೆ ಬೆರಿ ಅಥವಾ ಕ್ಯಾಪ್ಸ್ಯೂಲ್. ಬೆರಿ, ಟೊಮ್ಯಾಟೊ ಇಸ್ ಅ ಬೆರಿ ಅಂತ ಹೇಳ್ತೀವಿ. ಕ್ಯಾಪ್ಸ್ಯೂಲ್, ಕ್ಯಾಪ್ಸ್ಯೂಲ್ ಅಂಡ್ ಬೆರಿ ಎರಡು ನೀವು ಕಲ್ತಿಲ್ಲ, ನೀವು ಡ್ರೂಪ್ ಅನ್ನೋದು ಕಲ್ತಿದ್ದೀರಾ, ಮ್ಯಾಂಗೋ ಅಂಡ್ ಕೋಕೋನಟ್. ಇಲ್ಲಿ ಬರೀ ವರ್ಡ್ಸ್ ಕೊಟ್ಟಿದ್ದಾರೆ, ಜಸ್ಟ್ ನೆನ್ಪಿಟ್ಕೊಳ್ಳಿ. ಬೋತ್ ಆರ್ ಟೈಪ್ಸ್ ಆಫ್, ಬೆರಿ ಇಸ್ ಟೈಪ್ ಆಫ್ ಫ್ಲೆಶಿ ಫ್ರೂಟ್, ಕ್ಯಾಪ್ಸ್ಯೂಲ್ ಇಸ್ ಅ ಟೈಪ್ ಆಫ್ ಆಕ್ಚುಲಿ ಡ್ರೈ ಫ್ರೂಟ್. ಅಂದ್ರೆ ಫ್ಲೆಶಿ, ಪೆರಿಕಾರ್ಪ್ ಫ್ಲೆಶಿ ಇದೆ ಬೆರಿಯಲ್ಲಿ, ಪೆರಿಕಾರ್ಪ್ ಡ್ರೈ ಇರೋದು ಕ್ಯಾಪ್ಸ್ಯೂಲ್ ಅಲ್ಲಿ. ಸೀಡ್ ಸುಮಾರಿದೆ, ಸೊ ಮೆನಿ. ಅಂಡ್ ಎಂಡೋಸ್ಪರ್ಮಿಕ್ ಏನಂತ ಕಲ್ತಿದ್ದೀವಿ ನಾವು? ಎಂಡೋಸ್ಪರ್ಮಿಕ್ ನಾರ್ಮಲಿ ಮೊನೋಕಾಟ್ಸ್ ಅಲ್ಲಿ ಎಂಡೋಸ್ಪರ್ಮಿಕ್ ಕಾಣಿಸೋದು, ಬಟ್ ದಿಸ್ ಇಸ್ ಅನ್ ಎಕ್ಸೆಪ್ಷನ್, ಇಟ್ಸ್ ನಾಟ್ ಅ ರೂಲ್. ಓಕೆ, ಫ್ಲೋರಲ್ ಫಾರ್ಮ್ಯುಲಾ ಏನು? ಇಲ್ಲಿ ನೋಡಿ, ತುಂಬಾ 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 ಇಂಪಾರ್ಟೆಂಟ್. ಯು ಕ್ಯಾನ್ ಸಿ ದ ಫ್ಲೋರಲ್ ಫಾರ್ಮ್ಯುಲಾ. ಆಕ್ಟಿನೋಮಾರ್ಫಿಕ್, ಬೈಸೆಕ್ಷುವಲ್. I will write it down on this side. ಇದು ಕೇಳಿರುವಂತಹ ಪ್ರಶ್ನೆ ಇನ್ NEET 2021. ಆಕ್ಟಿನೋಮಾರ್ಫಿಕ್, ಬೈಸೆಕ್ಷುವಲ್, ಕೇಲಿಕ್ಸ್ 5 ಇದೆ ಫ್ಯೂಸ್ಡ್ ಆಗಿರೋದು, ಕೊರೋಲಾ 5 ಇದೆ ಫ್ಯೂಸ್ಡ್ ಆಗಿರೋದು, ಆಂಡ್ರೀಷಿಯಮ್ 5 ಸ್ಟೇಮನ್ಸ್ ವಿಚ್ ಆರ್ ನಾಟ್ ಫ್ಯೂಸ್, ಬಟ್ ಆಂಡ್ರೀಷಿಯಮ್ ಇಸ್ ಫ್ಯೂಸ್ಡ್ ವಿತ್ ಕೊರೋಲಾ, ಸೊ ಮೇಲ್ಗಡೆ ಒಂದು ಬ್ರಾಕೆಟ್ ಹಾಕಬೇಕಾಗುತ್ತೆ. ಗೈನೀಷಿಯಮ್ ಬೈಕಾರ್ಪಿಲರಿ ಸಿಂಕಾರ್ಪಸ್, ಫ್ಯೂಸ್ಡ್ ಅಂದ ತಕ್ಷಣ ಬ್ರಾಕೆಟಿಗೆ ಹಾಕಬೇಕು. ಹೈಪೋಗೈನಸ್ ಅಂದ್ರೆ ಜಿ ಅನ್ನ ಅಂಡರ್ಲೈನ್ ಮಾಡಿ. ದಿಸ್ ಇಸ್ ದ ಫ್ಲೋರಲ್ ಫಾರ್ಮ್ಯುಲಾ. ಫ್ಲೋರಲ್ ಡೈಗ್ರಾಮ್ ನೋಡ್ಕೊಳ್ಳಿ. ವಾಲ್ವೇಟ್, ವಾಲ್ವೇಟ್, ಕೇಲಿಕ್ಸ್ ಮತ್ತೆ ಕೊರೋಲಾ ಎರಡೂ ವಾಲ್ವೇಟ್ ಇದೆ. ಆ್ಯಂಡ್ ಕೊರೋಲಾ ಜೊತೆ ಆ ಸ್ಟೇಮನ್ ಏನಿದೆ ಅದು ಅಟ್ಯಾಚ್ಮೆಂಟ್ ಅನ್ನ ತೋರಿಸ್ತಾ ಇದೆ. ಇಲ್ಲಿ ನೋಡಿ, ಹೀಗೆ ಒಬ್ಲಿಕ್ಲಿ ಪ್ಲೇಸ್ಡ್ ಅಂತ ಇತ್ತಲ್ವಾ? ಏನು ಒಬ್ಲಿಕ್ಲಿ ಪ್ಲೇಸ್ಡ್? ಪ್ಲಾಸೆಂಟಾ. ಇಲ್ಲಿ ನೋಡಿ, ಹೀಗೆ ಇದು ಮದರ್ ಆಕ್ಸಿಸ್, ಓಕೆನಾ? ಸೊ ದಿಸ್ ಇಸ್ ಆಂಟೀರಿಯರ್ ಪೋಸ್ಟೀರಿಯರ್ ಪೊಸಿಷನ್. ಆಂಟೀರಿಯರ್ ಪೋಸ್ಟೀರಿಯರ್ ಅದಕ್ಕೆ ಸ್ಲ್ಯಾಂಟ್ ಆಗಿದೆ, ಸೊ ಒಬ್ಲಿಕ್ಲಿ ಪ್ಲೇಸ್ಡ್ ಅಂತ. ಮತ್ತೆ ಸ್ವೋಲನ್, ಊದ್ಕೊಂಡಿದೆ. ಯು ಕ್ಯಾನ್ ಸಿ ಹಿಯರ್, ಊದ್ಕೊಂಡಿರುವಂಥ ಪ್ಲಾಸೆಂಟಾ. ಸೊ 2 ಯುನೀಕ್ ಪಾಯಿಂಟ್ಸ್, ಒಂದು ಒಬ್ಲಿಕ್ ಪ್ಲಾಸೆಂಟಾ ಆ್ಯಂಡ್ ಇನ್ನೊಂದು ಸ್ವೋಲನ್ ಪ್ಲಾಸೆಂಟಾ. ನೆನ್ಪಿಟ್ಕೊಳ್ಳಿ. ಇಕನಾಮಿಕ್ ಇಂಪಾರ್ಟೆನ್ಸ್ ಯಾವುದೆಲ್ಲ ಅಂತ ನೋಡೋಣ. ಫ್ಲೋರಲ್ ಫಾರ್ಮ್ಯುಲಾ ಅಗೇನ್ NEET 2021 ಅಲ್ಲಿ ಕೇಳಿರುವಂತಹ ಪ್ರಶ್ನೆ. ಅಂದರೆ ಬೇಸಿಕ್ಲಿ ಒಂದು ಮ್ಯಾಚ್ ದ ಫಾಲೋವಿಂಗ್ ಕೊಟ್ಟಿದ್ರು, ಬೇರೆ ಬೇರೆ ಫ್ಯಾಮಿಲಿ, ಬೇರೆ ಬೇರೆ ಫಾರ್ಮ್ಯುಲಾ, ಯು ಹ್ಯಾಡ್ ಟು ಮ್ಯಾಚ್ ಇಟ್. ಸೊ ಅದರಲ್ಲಿ ಬ್ರೆಸಿಕೇಸಿ ಇತ್ತು, ಸೊಲನೇಸಿ, ಲಿಲಿಯೇಸಿ, ಫ್ಯಾಬೇಸಿ. ಲಿಲಿಯೇಸಿ, ಫ್ಯಾಬೇಸಿ ಡಿಲೀಟ್ ಆಗಿದೆ. ಇಕನಾಮಿಕ್ ಇಂಪಾರ್ಟೆನ್ಸ್, ಸೋರ್ಸ್ ಆಫ್ ಫುಡ್ ಟೊಮ್ಯಾಟೊ ಮತ್ತು ಬ್ರಿಂಜಾಲ್ ಮತ್ತು ಪೊಟ್ಯಾಟೊ. ಸ್ಪೈಸ್ ಅಲ್ಲಿ ಚಿಲ್ಲಿ, ಮೆಡಿಸಿನ್ ಬೆಲಡೋನಾ ಮತ್ತು ಅಶ್ವಗಂಧ, ಫ್ಯೂಮಿಗೇಟರಿ ಟೊಬ್ಯಾಕೊ ಆ್ಯಂಡ್ ಆರ್ನಮೆಂಟಲ್ ಪೆಟ್ಯೂನಿಯಾ ಅಂತ. ಇಷ್ಟು ಎಕ್ಸಾಂಪಲ್ ನೆನ್ಪಿಟ್ಕೊಳ್ಬೇಕಾಗತ್ತೆ. ಪೆಟ್ಯೂನಿಯಾ ಇಸ್ ಅ ವೆರಿ ಕಾಮನ್ ಫ್ಲವರ್, ನಿಮಗೆ ಅದನ್ನು ಗೂಗಲ್ ಮಾಡಿದರೆ ಗೊತ್ತಾಗುತ್ತೆ ಹೌ ಇಟ್ ಲುಕ್ಸ್ ಅಂತ. ಫ್ಯೂಮಿಗೇಟರಿ ಟೊಬ್ಯಾಕೊ ಸಿಗರೆಟ್ಸಲ್ಲಿ ಯೂಸ್ ಆಗೋದು, ಬಿಡಿಯಲ್ಲಿ ಯೂಸ್ ಆಗುವಂಥದ್ದು. ಅಶ್ವಗಂಧ ಆ್ಯಂಡ್ ಬೆಲಡೋನಾ ಮೆಡಿಸಿನಲ್ ಆಗಿದೆ. ಅಶ್ವಗಂಧ ಇಸ್ ಯೂಸ್ಡ್ ಫಾರ್ ಸರ್ಟನ್ ಎಂಗ್ಸೈಟಿ ಆಸ್ ಸರ್ಟನ್ ಬಾರ್ಡರ್ಲೈನ್ ಎಂಗ್ಸೈಟಿ ಮೆಡಿಕೇಶನ್ ಆ್ಯಂಡ್ ಆಲ್, ಓಕೆನಾ? ಸೊ ಸ್ಪೈಸಲ್ಲಿ ಚಿಲ್ಲಿ, ಫುಡ್ ಬಂದಾಗ ಟೊಮ್ಯಾಟೊ, ಬ್ರಿಂಜಲ್ ಆ್ಯಂಡ್ ಪೊಟ್ಯಾಟೊ. ಸೊ ಇದು ಒಂದೇ ಫ್ಯಾಮಿಲಿ ಇರೋದು ವಿಚ್ ಇಸ್ ಇನ್ಕ್ಲೂಡೆಡ್ ಇನ್ ಯೋರ್ ಸಿಲೆಬಸ್ ಆಸ್ ಪರ್ ನಾವು. ಐ ಟೋಲ್ಡ್ ಯು ಫ್ಯೂ ಆಫ್ ದ ನ್ಯೂ ಫ್ಯಾಮಿಲೀಸ್ ಹ್ಯಾವ್ ಬಿನ್ ಆ್ಯಡೆಡ್. ಅದನ್ನು ಸೆಪ್ರೇಟ್ ಆಗಿ ಒಂದು ಬೇರೆನೇ ವಿಡಿಯೋದಲ್ಲಿ ಎಕ್ಸ್ಟೆಂಡೆಡ್ ಟಾಪಿಕ್ ಅಂತ ಹಾಕ್ತೀನಿ. ವಾಟ್ ಎವರ್ ಐ ಫೀಲ್ ಕ್ಯಾನ್ ಬಿ ಆಸ್ಡ್ ಅಂತ, ಬಿಕಾಸ್ ಇಲ್ಲಿ ತನಕ ಯಾವುದೇ NCERT ಟೆಕ್ಸ್ಟ್ ಬುಕ್ ರಿಲೀಸ್ ಆಗಿಲ್ಲ ವಿಚ್ ಹ್ಯಾಸ್ ದಿಸ್ ಇನ್ಫಾರ್ಮೇಷನ್. ಅದಕ್ಕೆ ಸಮರಿಯಲ್ಲಿ ನೋಡೋಣ ಏನಾದರೂ ಇಂಪಾರ್ಟೆಂಟ್ ವರ್ಡ್ಸ್ ಇದೆಯಾ ಅಂತ. ಅದಕ್ಕೋಸ್ಕರ ನಾನು ನಿಮಗೆ ಸಮ್ಮರಿ ಹಾಕಿರೋದು. ಸೊ ಇಫ್ ಐ ಗೋ ಥ್ರೂ ದ ಫಸ್ಟ್ ಪ್ಯಾರಾಗ್ರಾಫ್, ನಿಮಗೆ ಇಲ್ಲಿ ಏನು ಇಂಪಾರ್ಟೆಂಟ್ ಹೊಸದಾಗಿರುವಂಥ ವರ್ಡ್ ಇಲ್ಲ. ಈವನ್ ಇನ್ ದ ಸೆಕೆಂಡ್ ಪ್ಯಾರಾಗ್ರಾಫ್ ಯು ವಿಲ್ ನಾಟ್
ಫೈಂಡ್ ದ್ಯಾಟ್ ದೇರ್ ಇಸ್ ಮಚ್ ಇನ್ಫಾರ್ಮೇಶನ್, ಅಂದರೆ ಗೊತ್ತಿರೋದನ್ನೇ ಕಂಪೈಲ್ ಮಾಡಿ ಡೇಟಾವನ್ನು ಹಾಕಿದರೆ, ಏನು ಹೊಸದಾಗಿರುವಂಥದ್ದು ಹಾಕಿಲ್ಲ. ಯಾಕೆ ಸಮರಿಯನ್ನು ತಗೊತಾ ಇದ್ದೀನಿ ಅಂದರೆ, ಕೆಲವೊಮ್ಮೆ ಕೆಲವು ಸಮ್ಮರೀಸಲ್ಲಿ ಕೆಲವು ಹೊಸದಾಗಿರುವಂಥ ವರ್ಡ್ ಅಥವಾ ಸ್ಟೇಟ್ಮೆಂಟ್ಸ್ ಬಂದುಬಿಡುತ್ತೆ, ವಿಚ್ ಇಫ್ ಯು ಡೋಂಟ್ ಸ್ಟಡಿ ದೆನ್ ಎಕ್ಸಾಮಲ್ಲಿ ಕೇಳಿದರೆ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ಬೋದು, ಇದು ಎಲ್ಲಿಂದ ಕೇಳಿರೋದು ಅಂತ. ರೈಟ್, ನೆಕ್ಸ್ಟ್ ಲೈಕ್ ಐ ಟೋಲ್ಡ್ ಯು, ಇಫ್ ಯು ಕಮ್ ಟು ದ ಲಾಸ್ಟ್ ಪಾರ್ಟ್ ಆಲ್ಸೋ, ಇಲ್ಲಿ ಕೂಡ ನಿಮಗೆ ಯಾವುದೇ ರೀತಿಯ ಸ್ಪೆಸಿಫಿಕ್ ಸೆಂಟೆನ್ಸ್ ಇಲ್ಲ. ಐ ಥಿಂಕ್ ದಿಸ್ ಇಸ್ ಇಟ್. ಓಕೆ, ಇಫ್ ಯು ವಾಂಟ್ ಯು ಕ್ಯಾನ್ ಗೋ ಥ್ರೂ ದಿಸ್. ಯಾವುದೇ ರೀತಿಯ ಹೊಸತ್ತು ಟರ್ಮಿನಾಲಜಿ ಸಮ್ಮರಿಯಲ್ಲಿ ಯೂಸ್ ಆಗಿಲ್ಲ. ರೈಟ್, ಇದನ್ನ ಹೇಳ್ತಾ ಮಾರ್ಫಾಲಜಿ ಆಫ್ ಫ್ಲವರಿಂಗ್ ಪ್ಲಾಂಟ್ ಕವರ್ ಆಗಿದೆ ವಿತ್ ದ ಇಯರ್ಸ್ ಫ್ರಮ್ ವಿಚ್ ನೀಟ್ ಕ್ವೆಶನ್ಸ್ ವರ್ ಆಸ್ಕ್ಡ್. ಬಟ್ ಐ ರಿಪೀಟ್, ಇದನ್ನ ಹಿಡ್ಕೊಂಡು ಕೂತ್ಕೊಂಬೇಡಿ. ಹೌ ಡು ಐ ಸ್ಟಾರ್ಟ್ ವಿತ್ ದ ಚಾಪ್ಟರ್? ಈ ಚಾಪ್ಟರ್ನ ಅಟ್ಯಾಕ್ ಮಾಡೋದು ಹೇಗೆ ವೆನ್ ಯು ಸಿಟಿಂಗ್ ಫಾರ್ ಪ್ರಿಪ್ರೇಷನ್? ಫಸ್ಟ್ ಟೈಮ್ ಪ್ರಿಪೇರ್ ಮಾಡ್ತಾ ಇದ್ರೆ ಡೆಫಿನೇಷನ್ಸ್ ಆ್ಯಂಡ್ ಎಕ್ಸಾಂಪಲ್, ಡೆಫಿನೇಷನ್ ಎಕ್ಸಾಂಪಲ್ ಎರಡು ಬೇಕಾಗುತ್ತೆ. ಆ್ಯಂಡ್ ವೆನ್ ಯು ಆರ್ ರಿವೈಸಿಂಗ್ ಇಟ್, ಐ ವುಡ್ ಟೆಲ್ ಯು, ನೀವು ಎಷ್ಟಾಗುತ್ತೆ ಅಷ್ಟು ಡೈಗ್ರಾಮ್ಸನ್ನು ನೆನ್ಪಿಟ್ಕೊಳ್ಳಿ. ಇದ್ರಲ್ಲಿ ತುಂಬ ಡೈಗ್ರಾಮ್ಸ್ ಇದೆ. ಪೂರ್ತಿ ಸ್ಟೇಟ್ಮೆಂಟನ್ನು ಓದಿ ಓದಿ ಬಾಯ್ಪಾಠ ಮಾಡೋದು ಸಮ್ ಆಫ್ ಯು ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. ರಿವಿಷನ್ ಮಾಡುವಾಗ ತುಂಬ ಟೈಮ್ ತಗೊಳುತ್ತೆ. ಸೊ ವಾಟ್ ಯು ಡೂ ಇಸ್ ಯು ಡ್ರಾ ಡೈಗ್ರಾಮ್ಸ್. ನಾನು ಹೇಗೆ ನಾನು ಸಿಂಪಲಿಗೆ ಡ್ರಾ ಮಾಡಿದೆ, ಕೆಲವೆಲ್ಲ ಡೈಗ್ರಾಮ್ಸ್ ಅಲ್ಲಿ ಇಲ್ಲಿ ಡ್ರಾ ಮಾಡಿದ್ದೀನಿ. ಯೂಸ್ ದೋಸ್ ಡೈಗ್ರಾಮ್ಸ್. ಇನ್ನೂ ಎಕ್ಸ್ಟ್ರಾ ಡೈಗ್ರಾಮ್ಸ್ ಬೇಕಾದರೆ, ವಿಚ್ ಇಸ್ ನಾಟ್ ದೇರ್ ಇನ್ ದಿ ಸಿಲೆಬಸ್, ಅಭಿಯಾನ್ ಬ್ಯಾಚ್ ಮಾರ್ಫಾಲಜಿ ಚಾಪ್ಟರನ್ನು ನೋಡಿ, ಅದರಲ್ಲಿ ಇನ್ನೂ ಕೆಲವು ಎಕ್ಸ್ಟ್ರಾ ಡೈಗ್ರಾಮ್ಸ್ ಕೊಟ್ಟಿದ್ದೀನಿ ನಾನು. ಬರೀ ಗೋ ಟು ದ್ಯಾಟ್ ಪರ್ಟಿಕ್ಯುಲರ್ ಸೆಕ್ಷನ್ ಆಫ್ ದ ವಿಡಿಯೋ ಆ್ಯಂಡ್ ಆ ಡೈಗ್ರಾಮ್ಸನ್ನು ಪಿಕ್ ಮಾಡ್ಕೊಂಡು NCERT ಟೆಕ್ಸ್ಟ್ ಬುಕ್ಕಲ್ಲಿ ಹಾಕೊಂಬೇಡಿ. ರೈಟ್, ಸೊ ದಿಸ್ ಚಾಪ್ಟರ್ ಇಸ್ ಗೋಯಿಂಗ್ ಟು ಬಿ ಫಿಲ್ಡ್ ವಿತ್ ಡೈಗ್ರಾಮ್ಸ್ ಎಕ್ಸಾಂಪಲ್, ಡೈಗ್ರಾಮ್ಸ್ ಎಕ್ಸಾಂಪಲ್, ಡೈಗ್ರಾಮ್ಸ್ ಎಕ್ಸಾಂಪಲ್. ನಿಮಗೆ ರಿವಿಷನ್ ಮಾಡಲಿಕ್ಕೆ ಅತಿ ಸುಲಭವಾಗಿ ಆಗುವಂಥದ್ದಿದು. ಯು ವಿಲ್ ಬಿ ಏಬಲ್ ಟು ಡೂ ದ ರಿವಿಷನ್ ವೆರಿ ಈಸಿಲಿ, ಡೈಗ್ರಾಮ್ ಮತ್ತು ಎಕ್ಸಾಂಪಲ್ಸ್ ಇದ್ದರೆ. ಓಕೆ, ನಾನು ರಿವಿಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಬಟ್ ವೆನ್ ಯು ಪ್ರಿಪೇರಿಂಗ್ ದ ಚಾಪ್ಟರ್ ಫಾರ್ ದ ಫಸ್ಟ್ ಟೈಮ್, ನ್ಯಾಚುರಲಿ ಡೆಫಿನೇಷನ್ಸ್ ಓದಬೇಕಾಗುತ್ತೆ ಅಲ್ವಾ? ಬರೀ ಪ್ರೀವಿಯಸ್ ಇಯರ್ ಕ್ವೆಶನ್ಸನ್ನು ಹಿಡ್ಕೊಂಡು ಕೂತ್ಕೊಂಬೇಡಿ. ದ ಕ್ವೆಶನ್ಸ್ ಕ್ಯಾನ್ ಬಿ ಆಸ್ಕ್ ಫ್ರಮ್ ಎನಿವೇರ್. ಸೊ ಕಾನ್ಸೆಪ್ಟ್ ಬಗ್ಗೆ ಕ್ಲಾರಿಟಿ ಇರಲಿ. ರೈಟ್ ಮ್ಯಾಮ್, ಇಲ್ಲ ಆದರೂ ಈ ಎಕ್ಸಾಂಪಲ್ಗಳು ತುಂಬ ಕನ್ಫ್ಯೂಸ್ ಆಗ್ತಾ ಇದೆ, ಏನು ಮಾಡೋಣ? ಐ ಆಲ್ವೇಸ್ ಟೆಲ್ ಇಟ್ ಇನ್ ಆಲ್ ಮೈ ಕ್ಲಾಸಸ್. ಒಂದು ಚಿಕ್ಕದ ನೋಟ್ ಪ್ಯಾಡ್, ಪ್ರಾಬ್ಲಿ ಆಸ್ ಬಿಗ್ ಆಸ್ ಯೋರ್ ಪಾಮ್ ಅಥವಾ ಹ್ಯಾಂಡ್, ಅಷ್ಟೊಂದು ಚಿಕ್ಕದ ನೋಟ್ ಪ್ಯಾಡ್ ಇಟ್ಕೊಳ್ಳಿ. ಓನ್ಲಿ ಫಾರ್ ಎಕ್ಸಾಂಪಲ್. ನಿಮಗೆ ಬೇರೆ ಇನ್ಫಾರ್ಮೇಷನ್ ಹಾಕಬೇಕು ಅಂತ ಸ್ವಲ್ಪ ಆಸೆ ಆಗ್ಬೋದು, ಬಟ್ ರಿಸ್ಟ್ರೇನ್ ಯೋರ್ ಸೆಲ್ಫ್. ಫಿಲ್ ಇಟ್ ವಿತ್ ಓನ್ಲಿ ಎಕ್ಸಾಂಪಲ್ಸ್. 11th 12th ಎರಡಕ್ಕೂ ಒಂದೇ ನೋಟ್ ಪ್ಯಾಡ್ ಇಟ್ಕೊಳ್ಳಿ, ಎಕ್ಸಾಂಪಲ್ಸನ್ನು ಬರ್ಕೊಳ್ಳಿ. ವೆನ್ ಎವರ್ ಯು ಫ್ರೀ, ಯಾವಾಗ ಫ್ರೀ ಇದ್ದರೆ ಓಪನ್ ಇಟ್. ಮೇ ಬಿ ಬಿಫೋರ್ ಗೋಯಿಂಗ್ ಟು ಬೆಡ್ 2 minutes 3 minutes. ಮಾರ್ಫಾಲಜಿ ಎಕ್ಸಾಂಪಲ್ ಮರ್ತೋದಾಗ ಆಗ್ತಾ ಇದೆ. ಓಪನ್ ಯೋರ್ ನೋಟ್ ಪ್ಯಾಡ್, ಲುಕ್ ಎಟ್ ದಿ ಎಕ್ಸಾಂಪಲ್ಸ್, ಕ್ಲೋಸ್ ಇಟ್, ಸ್ಲೀಪ್ ಇಟ್. ಸ್ಲೀಪ್ ಇಟ್ ಅಲ್ಲ, ಸ್ಲೀಪ್. ಐ ಹ್ಯಾವ್ ಲರ್ನ್ ದಿಸ್ ಫ್ರಮ್ ಮೈ ಸ್ಟೂಡೆಂಟ್ಸ್ ಆ್ಯಂಡ್ ಇಟ್ ಹೆಲ್ಪ್ಸ್ ಅ ಲಾಟ್. ತುಂಬ ಹೆಲ್ಪ್ ಆಗುತ್ತೆ. ನೆನಪಿಸ್ಕೊಂತೀರಾ? ನೆನಪಾಗಲ್ಲ. ಅನಾಟಮಿ ಚಾಪ್ಟರ್ ಇದು, ಪ್ಲಾಂಟ್ ಕಿಂಗ್ಡಮ್ ಇದು, ಬಯಾಲಜಿಕಲ್ ಕ್ಲಾಸಿಫಿಕೇಶನ್, ಆನಿಮಲ್ ಕಿಂಗ್ಡಮ್ ಇದು. ಓಪನ್ ದಟ್ ಬುಕ್, ಸಿ ದ ಎಕ್ಸಾಂಪಲ್, ಕ್ಲೋಸ್ ಇಟ್. ಸೊ ಏನಾಗುತ್ತೆ, ಪದೇ ಒಂದೇ ಇನ್ಫಾರ್ಮೇಷನನ್ನು ನೋಡ್ತಾ ಇದ್ರೆ ಅದು ನೆನ್ಪುಳಿಯುತ್ತೆ ಅಂತ. ದಿಸ್ ಇಸ್ ಅ ಲಾಜಿಕ್. ಓದಬೇಕು, ನೆನ್ಪಿಟ್ಕೊಳ್ಬೇಕು ಅಂತ ಸ್ಟ್ರೆಸ್ಸಲ್ಲಿ ಓದ್ತಿರಲ್ವ, ಆವಾಗ ಮರ್ತು ಹೋಗೋದು ಜಾಸ್ತಿ. ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ದಿಸ್ ಟ್ರಿಕ್ ವಿಲ್ 100% ವರ್ಕ್, ಬಟ್ ಸ್ಟಾರ್ಟ್ ಫ್ರಮ್ ನೌ. May 7th ನೀಟ್ ಇದೆ, ನಾನು May 1st ಎಕ್ಸಾಂಪಲ್ ಬುಕ್ ಮಾಡ್ತೀನಿ ಅಂದರೆ ಇಟ್ ವಿಲ್ ನಾಟ್ ವರ್ಕ್. ಟೈಮ್ ಬೇಕು. ಎಷ್ಟು ಸರಿ ಒಂದು ಇನ್ಫಾರ್ಮೇಷನನ್ನು ನೋಡ್ತೀರಾ ಅಷ್ಟು ನೆನ್ಪುಳಿಯುತ್ತೆ. ರೈಟ್, ಇದನ್ನು ಹೇಳ್ತಾ I'm ending the session here and I will come up with the rest of the family in a next session. Next ಅಂತ ಹೇಳ್ತಾ ಇಲ್ಲ, in a different session altogether, hopefully the next session, and I will see you in the next chapter of line by line series. Thank you.